ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಸಂತೋಷವಾಗಿದ್ದೀರಾ? ಆ ಸಂತೋಷದಿಂದಲೇ ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿದ್ದೇವೆ. ದೇವರ ವಾಕ್ಯವನ್ನು ಓದುವಂಥದ್ದು ನಮಗೆ ಬಹಳ ಹರುಷವನ್ನು ಕೊಡುತ್ತದೆ. ನಿಮ್ಮ ಸತ್ಯವೇದ ನಮ್ಮ ಸಂತೋಷ ಎಂಬುದಾಗಿ ಹೇಳುತ್ತದೆ. ಸತ್ಯವೇದವನ್ನು ಕರ್ತವ್ಯಕ್ಕೋಸ್ಕರ ಓದಬಾರದು, ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡು ದೇವರ ಆತ್ಮನ ಸಹಾಯದೊಂದಿಗೆ ಓದಿದರೆ ಸತ್ಯವೇದ ಮಧುರಕ್ಕಿಂತಲೂ ಸಿಹಿಯಾದದ್ದು, ಒಂದು ಒಳ್ಳೆಯ ಮಧುರಕ್ಕಿಂತ ಸಿಹಿಯಾಗಿರುವುದು. ಆ ರೀತಿಯಾಗಿ ಸತ್ಯವೇದದಲ್ಲಿ ಪಳಗಿರುವಂತಹ ಮೂಲಪಿತೃಗಳು ಹೇಳಿದ್ದಾರೆ. ಇವತ್ತು ನಮ್ಮ ಧ್ಯಾನ ಸಮಯಕ್ಕೋಸ್ಕರವಾಗಿ ಹಾದು ಹೋಗಲಿದ್ದೇವೆ. ಇವತ್ತಿನ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ತೆಗೆದುಕೊಳ್ಳಲಿದ್ದೇವೆ. 2 ಕೊರಿಂಥದವರಿಗೆ 6ನೇ ಅಧ್ಯಾಯ 1ನೇ ವಾಕ್ಯ ಅದೇನು ಹೇಳುತ್ತದೆ ಎಂದರೆ, ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪೌಲನು ತನ್ನ ಸೇವೆಯ ಅನುಭವದಲ್ಲಿ ಎಷ್ಟೋ ಮನುಷ್ಯರನ್ನು ನೋಡಿದ್ದಾರೆ, ಎಷ್ಟೋ ಅನುಭವಗಳನ್ನು ನೋಡಿದ್ದಾರೆ, ಹಲವು ಸಭೆಗಳನ್ನು ನೋಡಿದ್ದಾರೆ. ಅವರು ಏಷ್ಯಾ ಮೈನರ್ ಪೂರ್ತಿಯಾಗಿ ತಿರುಗಾಡಿ ಬಂದಾಗ ಬೇರೆ ಸಂಸ್ಕೃತಿಯಲ್ಲಿರುವವರು, ಅದರಿಂದ ದೇವರನ್ನು ಸ್ವೀಕರಿಸಿಕೊಂಡವರು, ದೇವರನ್ನು ಆರಾಧಿಸುವವರು, ಬೇರೆ ಬೇರೆ ಭಾಷೆಯನ್ನಾಡುವವರು, ಬೇರೆ ವಿಧವಾಗಿರುವ ಹಿನ್ನೆಲೆಯಿಂದ ಬಂದಿರುವವರು ಎಂಬುದಾಗಿ ಹಲವು ನೂರಾರು ಮಂದಿಯನ್ನು ಅವರು ನೋಡಿರ್ತಾರೆ. ಆ ರೀತಿ ನೋಡಿದಾಗ ಅವರು ಕಂಡುಕೊಂಡಂಥ ಒಂದು ಕಾರ್ಯ, ಕೆಲವರು ಕರ್ತನು ಕೊಡುವಂತಹ ದೊಡ್ಡ ಕೃಪೆಯನ್ನು ಹೊಂದಿ ಅದನ್ನು ಉಪಯೋಗಿಸದೇ ಇರುತ್ತಾರೆ. ದೇವರ ಕೃಪೆ ಇರುತ್ತದೆ, ಅವರಿಗೆ ಒಂದು ಕರುವಿಕೆಯನ್ನು ಕೊಟ್ಟಿರುತ್ತಾರೆ, ಒಂದು ದರ್ಶನವನ್ನು ಕೊಟ್ಟಿರುತ್ತಾರೆ, ಒಂದು ಕೆಲಸವನ್ನು ಕೊಟ್ಟಿರುತ್ತಾರೆ, ಒಂದು ಚಿತ್ತವನ್ನು ಕೊಟ್ಟಿರುತ್ತಾರೆ. ಆದರೆ ಅವರು ಅದನ್ನು ಉಪಯೋಗಿಸದೆ ವ್ಯರ್ಥವಾಗಿ ಇಟ್ಕೊಂಡಿರ್ತಾರೆ. ಇಲ್ಲಿ ಅವರು ಹೇಳುವಾಗ ಮತ್ತೊಂದು ಕಾರ್ಯವನ್ನು ಹೇಳುತ್ತಾರೆ, ನೀವು ಅದನ್ನು ವ್ಯರ್ಥವಾಗಿ ಹೊಂದಿದ ಹಾಗಿರದೆ. ಕೆಲವು ಸಂದರ್ಭಗಳಲ್ಲಿ ನೋಡಿ, ಒಂದು ಕೂಟ ನಡೆಯುತ್ತದೆ ಎಂಬುದಾಗಿ ಇಟ್ಟುಕೊಳ್ಳಿ, ಒಂದು ಪ್ರಸಂಗಿಯವರು ಒಂದು ಕಾರ್ಯವನ್ನು ಒತ್ತುಕೊಟ್ಟು ಮಾತಾಡ್ತಾರೆ, ಈ ಅಭಿಷೇಕ ಬಹಳ ಮುಖ್ಯ, ಈ ವರ ಬಹಳ ಮುಖ್ಯ ಎಂಬುದಾಗಿ. ತಕ್ಷಣ ನಿಮ್ಮ ಮನಸ್ಸು ಆ ವರವನ್ನು ಪಡ್ಕೊಳ್ಳಬೇಕು ಎಂಬುದಾಗಿ ಹೇಳಿ ಆತುರಪಟ್ಟು ಆ ವರವನ್ನು ಪಡ್ಕೊಳ್ಳುವಂಥದ್ದು. ಅದನ್ನು ಉಪಯೋಗಿಸುತ್ತೇವಾ, ಉಪಯೋಗಿಸುವುದಿಲ್ಲವಾ, ಆ ವರವನ್ನಿಟ್ಟು ಏನು ಮಾಡುತ್ತೇವೆ ಅದೆಲ್ಲ ಯೋಚನೆ ಮಾಡುವುದೇ ಇಲ್ಲ. ಆದರೆ ಸತ್ಯವೇದ ಹೇಳುತ್ತದೆ, ಒಬ್ಬನು ಗೋಪುರವನ್ನು ಕಟ್ಟುವುದಕ್ಕೆ ಮನಸ್ಸಿದ್ದರೆ ಮೊದಲು ಅವನು ಎಷ್ಟು ಖರ್ಚಾಗುತ್ತೆ ಅಂತ ನೋಡಬೇಕು. ದೇವರು ಕೊಟ್ಟಿರುವ ಕೃಪೆಯನ್ನು ಹೊಂದಿ ಆ ಕೃಪೆಯ ಕುರಿತಾಗಿ ಏನು ಯೋಚನೆ ಮಾಡದಿದ್ದರೆ, ಅಲಕ್ಷ್ಯವಾಗಿದ್ದರೆ, ಆ ಕೃಪೆಯನ್ನು ಉಪಯೋಗಿಸದಿದ್ದರೆ, ವ್ಯರ್ಥವಾಗಿ ಸುಮ್ಮನೆ ಒಂದು ಕಡೆ ಅದನ್ನು ಕಟ್ಟಿಟ್ಟಿದ್ದರು, ಅದು ಬಹಳ ಅಪಾಯವಾದದ್ದು. ಪ್ರಧಾನವಾಗಿ ನಮಗೆ ಬುದ್ಧಿ ಹೇಳ್ತೀನಿ ಎಂಬುದಾಗಿ ಹೇಳ್ತಾರೆ. ನಾನು ನೋಡಿದ ಹಲವಾರು ಕಾರ್ಯಗಳನ್ನು ನೋಡಿ ಆ ಅನುಭವದಿಂದ ಬುದ್ಧಿ ಹೇಳುತ್ತಿದ್ದೇನೆ. ಕರ್ತನ ಕೃಪೆಯನ್ನು ಹೊಂದಿದರೆ ಉಪಯೋಗಿಸಿರಿ. ಕರ್ತನು ನಿಮಗೆ ಯಾವ ಒಳಿತನ್ನು ಕೊಟ್ಟರೂ ಕೂಡ ಅದನ್ನು ಉಪಯೋಗಿಸುವುದಕ್ಕೆ ಕೊಡುತ್ತಾರೆ. ಅದನ್ನು ತೆಗೆದುಕೊಂಡು ಶೋಕೇಸಲ್ಲಿ ಇಡುವುದಕ್ಕಲ್ಲ. 1940 ರಕ್ಷಣೆ ಹೊಂದಿದೆ, 80 ರಕ್ಷಣೆ ಹೊಂದಿದೆ, ಪರವಾಗಿಲ್ಲ. ಆ ರಕ್ಷಣೆಯನ್ನಿಟ್ಟು ಏನು ಮಾಡಿದ್ರೆ ಅನ್ನೋದು ಮುಖ್ಯ ಅಲ್ವಾ? ಅವ್ರು ಹೇಳ್ತಾರೆ ಬಹಳ ಮುಖ್ಯ. ಯಾಕೆ ಆ ರೀತಿ ಹೇಳ್ತಾರೆ ಅಂದರೆ, ಯಾರ ಬಳಿ ಅಧಿಕವಾಗಿ ಕೊಡಲ್ಪಟ್ಟಿದೆಯೋ ಅವನ ಬಳಿ ಅಧಿಕವಾಗಿ ಕೇಳಲ್ಪಡುತ್ತದೆ. ಕೆಲವರಿಗೆ ಎಲ್ಲ ಕೃಪೆಯೂ ಹೊಂದಬೇಕು, ಎಲ್ಲ ವರಗಳನ್ನು ಹೊಂದಬೇಕು, ಆದರೆ ಅದನ್ನು ಉಪಯೋಗಿಸುವುದಿಲ್ಲ. ಆ ರೀತಿ ವ್ಯರ್ಥವಾಗಿಟ್ಟಿದ್ದರೆ ಅವುಗಳ ಕುರಿತಾಗಿ ನೀವು ಲೆಕ್ಕ ಒಪ್ಪಿಸಬೇಕು. ಹೊರ ದೇಶಗಳಲ್ಲಿ ಈಗ ಒಂದು ಹೊಸ ಕಾರ್ಯವನ್ನು ಮಾಡುತ್ತಾರೆ. ಹೊರದೇಶದಿಂದ ಬಂದಂಥ ಒಬ್ಬ ಸ್ನೇಹಿತರ ಬಳಿ ಮಾತಾಡ್ತಿರ್ಬೇಕಾದ್ರೆ ಅವರು ಒಂದು ಕಾರ್ಯವನ್ನು ಹೇಳುತ್ತಾರೆ. ಈಗ ಬಹಳ ದೇಶಗಳಲ್ಲಿ ಒಂದು ಹೋಟೆಲ್ಗೆ ಹೋಗುತ್ತೀರಾ, ಅಲ್ಲಿ ನಿಮಗೆ ಇಷ್ಟವಾದವುಗಳನ್ನು ಆರ್ಡರ್ ಕೊಡ್ತೀರಾ, ಅವೆಲ್ಲವನ್ನು ತಿಂದು ತಿರಿಸಿದ ನಂತರ ನಿಮ್ಮ ತಟ್ಟೆಯಲ್ಲಿ ತಿನ್ನದೇ ಬಹಳ ವಸ್ತುಗಳನ್ನು ವ್ಯರ್ಥವಾಗಿ ಬಿಟ್ಟಿದ್ದರೆ ಆ ಹೋಟೆಲ್ನ ಮಾಲೀಕರು ನೀವು ವ್ಯರ್ಥವಾಗಿ ಬಿಟ್ಟಿರುವಂತಹ ಆ ಪದಾರ್ಥಕ್ಕೆ ಒಂದು ಬಿಲ್ ಹಾಕಿ ನಿಮ್ಮ ಬಳಿ ವಸೂಲಿ ಮಾಡುತ್ತಾರೆ. ಸಾಧಾರಣವಾಗಿರುವ ಆಹಾರದ ಪದಾರ್ಥಕ್ಕೆ ಮೊದಲು ನೀವು ಪೇ ಮಾಡಿರ್ತೀರಾ, ವೇಸ್ಟ್ ಮಾಡಿದ್ದೀರಾ ನೋಡಿ, ಅದನ್ನು ಬಂದು ಲೆಕ್ಕ ಹಾಕ್ತಾರೆ. ಏನೆಲ್ಲ ನೀವು ತಿನ್ನದೆ ಬಿಟ್ಟಿದ್ದೀರಾ, ಆ ರೀತಿ ಲೆಕ್ಕವನ್ನು ಹಾಕುತ್ತಾರೆ. ಅದನ್ನು ಯಾಕೆ ಮಾಡ್ತಾರೆ ಅಂದರೆ, ಇವತ್ತು ಲೋಕ ಪೂರ್ತಿಯಾಗಿ ಒಂದು ಆಹಾರದ ಕೊರತೆ ತೀವ್ರವಾಗಿ ಹರಡುತ್ತಾ ಬರುತ್ತದೆ. ಅಷ್ಟು ಮಾತ್ರವಲ್ಲ, ನೀವು ಬಾಕಿ ಉಳಿಸುವ ಪ್ರತಿಯೊಂದೊಂದು ಮತ್ತೊಬ್ಬನಿಗೆ ಸೇರಬೇಕಾಗಿರುವ ಒಂದು ವಸ್ತು. ನೀವು ಅದನ್ನು ಪಡೆಯದೆ ಅದನ್ನು ಬಾಕಿ ಉಳಿಸದಿದ್ದರೆ ಅದನ್ನು ಮತ್ತೊಬ್ಬನು ಉಪಯೋಗಿಸ್ತಾ ಇದ್ದ. ಹಾಗಾದರೆ ಮತ್ತೊಬ್ಬನು ಉಪಯೋಗಿಸಬೇಕಾಗಿರುವುದನ್ನು ನೀವು ಉಪಯೋಗಿಸದೆ ವ್ಯರ್ಥವಾಗಿ ಅದನ್ನು ಬಿಟ್ಬಿಡ್ತೀರಾ.
ನಾನು ಬಾಕಿ ಉಳಿಸುವ ಪ್ರತಿ ವಸ್ತುವು ಇನ್ನೊಬ್ಬನದು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಅದನ್ನು ಪಡೆಯದಿದ್ದರೆ ಇನ್ನೊಬ್ಬ ಪಡಿತಿದ್ದ ಅಲ್ವಾ? ನೀವು ಉಪಯೋಗಿಸದಿದ್ದರೆ ಇನ್ನೊಬ್ಬ ಅದನ್ನು ಉಪಯೋಗಿಸ್ತಿದ್ದ ಅಲ್ವಾ? ಆದ್ದರಿಂದ ಅಪರಾಧವನ್ನು ಹಾಕುತ್ತಾರೆ. ಈಗ ಬಹಳ ದೇಶಗಳಲ್ಲಿ ಆ ರೀತಿ ನಡೀತಾ ಇದೆ. ತಕ್ಷಣ ಬರ್ತಾರೆ, ಬಂದೊಂದು ಬಿಲ್ ಕೊಟ್ಟು ಕೈಯಲ್ಲಿ ಕೊಟ್ಬಿಡ್ತಾರೆ. ಯಾಕೆ ಇದೆಲ್ಲ? ಯಾಕೆ ನೀವು ಆರ್ಡರ್ ಮಾಡಿ ತಿನ್ನದೆ ಅದನ್ನು ವ್ಯರ್ಥ ಮಾಡಿ ಬಿಟ್ಟಿರುವಂತಹ ಆಹಾರದ ವಸ್ತುಗಳು, ಇದಕ್ಕೆ ನೀವು ಫೈನ್ ಕಟ್ಟಬೇಕು. ಇದನ್ನು ಗೌರ್ಮೆಂಟೇ ಒಂದು ಚಾಲ್ತಿಯಲ್ಲಿಟ್ಟಿರುವಂಥ ಕಾರ್ಯ. ನಿನಗೇನು ಬೇಕೋ ಅದನ್ನು ಸ್ವೀಕರಿಸು, ಎಷ್ಟು ಬೇಕೋ ಅದನ್ನು ತಿನ್ನು, ನೋಡುವುದಕ್ಕೆಲ್ಲ ಆಸೆ ಪಡುವುದು. ಇಂಥ ಒಂದು ಹೊಸ ಸಂಸ್ಕೃತಿ ಇದೆ. ನಾವು ಒಂದು ಕಡೆ ಮಾರ್ಕೆಟ್ಗೆ ಹೋದ್ವಿ ಅಥವಾ ಶಾಪಿಂಗ್ ಹೋದ್ವಿ ಅಂತ ಇದ್ದರೆ ಒಂದು ವಸ್ತು ಬೇಕಾ ಬೇಡವಾ ಎನ್ನುವುದರ ಕುರಿತಾಗಿ ಯೋಚನೆಯನ್ನು ಮಾಡುವುದಿಲ್ಲ. ಕಣ್ಣಿಗೆ ಕಾಣುವುದಕ್ಕೆ ಚೆನ್ನಾಗಿದೆ, ಅದನ್ನು ನೋಡಬೇಕಾದ್ರೆ ಅದರ ವರ್ಣ ಚೆನ್ನಾಗಿದೆ ಎಂಬುದಾಗಿ ಹೇಳಿ ತಂದು ಬಿಡುತ್ತೇವೆ. ಕೆಲವು ಮನೆಗಳಲ್ಲಿ ನೋಡಿದ್ದೇನೆ, ಕೆಲವು ವಸ್ತುಗಳು ಅದರ ಪ್ಯಾಕಿಂಗ್ ಕೂಡ ತೆಗೆಯದೆ ಹಂಗೆ ಇಟ್ಟಿರ್ತಾರೆ. 2 ವರ್ಷ ಹಿಂದೆ ತಗೊಬಂದಿದ್ದು, 3 ವರ್ಷದ ಹಿಂದೆ ತಗೊಬಂದಿದ್ದು, ಆ ರೀತಿ ಇಟ್ಟಿರ್ತಾರೆ. ಇವೆಲ್ಲವನ್ನು ಕುರಿತು ಲೆಕ್ಕ ಒಪ್ಪಿಸಬೇಕು. ದೇವರು ನಿಮ್ಮ ಬಳಿ ಒಂದು ಕಾರ್ಯವನ್ನು ಕೊಟ್ಟರೆ ಆ ಕಾರ್ಯವನ್ನು ನೀವು ಉಪಯೋಗಿಸಬೇಕು. ಅದನ್ನು ವ್ಯರ್ಥವಾಗಿ ಇಟ್ಟಿದ್ದರೆ ಲೆಕ್ಕ ಒಪ್ಪಿಸಬೇಕು. ಒಂದು ಸೇವೆಯಲ್ಲಿ ಕರ್ತನು ಮಾತಾಡಿದ ಮಾತದು. ಅವರು ಹೇಳಿದ್ರು, ನೀವು ಹಲವಾರು ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀರಾ, ಹಲವು ಕೆಲಸ ಇಟ್ಕೊಂಡಿದ್ದೀರಾ, ಹಲವು ಮನುಷ್ಯರನ್ನ ಇಟ್ಕೊಂಡಿದ್ದೀರಾ, ಅದೆಲ್ಲ ಸುಮ್ಮನೆ ಇದೆ. ಕೆಲವು ಭಾಗ ಮಾತ್ರ ಕ್ರಿಯೆ ಮಾಡ್ತಿದೆ, ಹಲವು ಭಾಗ ಹೆಸರಿಗೋಸ್ಕರವಾಗಿದೆ. ನನ್ನ ಬಳಿ 15 ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀವಿ, 20 ಡಿಪಾರ್ಟ್ಮೆಂಟ್ ಇಟ್ಕೊಂಡಿದ್ದೀವಿ. ನನ್ನ ಬಳಿ ನೀವು ಹೊಂದಿಕೊಂಡದ್ದನ್ನು ಉಪಯೋಗಿಸದೆ ವ್ಯರ್ಥವಾಗಿ ಇಟ್ಟುಕೊಂಡಿದ್ದೀರಾ. ಅವೆಲ್ಲವನ್ನ ಸರಿಪಡಿಸಬೇಕೆಂಬುದಾಗಿ ದೇವರು ಮಾತಾಡಿದರು. ಅನಂತರ ಕುಳಿತು ಸಂಶೋಧನೆ ಮಾಡಿ ನೋಡಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ 40ರಷ್ಟು ಕಾರ್ಯಗಳು ವ್ಯರ್ಥವಾಗಿ ಹಾಗೇ ಇದೆ, ಸುಮ್ಮನೆ ಹೆಸರಿಗೆ ಇದೆ, ಉಪಯೋಗವಿಲ್ಲದಿದೆ. ಅದು ಕರ್ತನು ನೋಡಿ, ನಾನು ನಿನಗೆ ಕೊಟ್ಟದ್ದು. ಯಾಕೆ ಕೊಡ್ತೀನಿ? ಉಪಯೋಗಿಸುವುದಕ್ಕೋಸ್ಕರವಾಗಿ ಕೊಡ್ತೀನಿ. ಒಂದು ವಸ್ತು ಉಪಯೋಗವಿಲ್ಲದೆ ಇದೆ ಅಂತ ಹೇಳಿದ್ರೆ 1, 2 ತಿಂಗಳು 3 ತಿಂಗಳವರೆಗೂ ಅದು ಉಪಯೋಗವಾಗದಿದ್ದರೆ ಅದನ್ನು ನೀವು ಯಾರಿಗಾದರೂ ಕೊಟ್ಟು ಬಿಡಿರಿ, ಅಥವಾ ಅದನ್ನು ನಿಮ್ಮ ಬಳಿಯಿಂದ ತೆಗೆದಾಕ್ರಿ. ಅದನ್ನು ವ್ಯರ್ಥವಾಗಿ ತಂದಿಟ್ಕೊಂಡಿದ್ರೆ ಅವುಗಳು ಒಂದೊಂದಕ್ಕೂ ನೀವು ದೇವರ ಬಳಿ ಲೆಕ್ಕ ಒಪ್ಪಿಸಬೇಕು. ದೇವರು ತನ್ನ ಮಕ್ಕಳ ಜೀವನದಲ್ಲಿ ಏನೇ ಕೊಟ್ಟರೂ ಪ್ರಯೋಜನವನ್ನು ಹುಡುಕಿ ಕೊಡ್ತಾರೆ. ಅವರು ಅವರಿಗೆ ಮಾಡುವ ಎಲ್ಲವೂ ಒಳ್ಳೆಯದೇ. ಅವತ್ತು ತಮ್ಮಲ್ಲಿ ಪ್ರೀತಿ ಮಾಡುವವರು, ಕರೆಯಲ್ಪಟ್ಟವರು, ಎಲ್ಲವನ್ನ ಅವರಿಗೆ ಒಳಿತಿಗೋಸ್ಕರವಾಗಿ ದೇವರು ಕೊಡ್ತಾರೆ. ಅದುವೇ ರೋಮಪುರದವರಿಗೆ ಬರೆದ ಪತ್ರಿಕೆ ಹೇಳುತ್ತದೆ. ಹಾಗಾಗಿ ಕರ್ತನು ಒಂದು ಕಾರ್ಯವನ್ನು ಕೊಟ್ಟರೆ ಅದು ಒಳಿತು. ಕರ್ತನು ನಿಮಗೊಂದು ಕಾರ್ಯವನ್ನು ಕೊಟ್ಟರೆ ಅದಕ್ಕೊಂದು ಉಪಯೋಗವಿದೆ. ಆದರೆ ಅದನ್ನು ನೀವು ತೆಗೆದುಕೊಂಡು ಹಾಗೆ ವ್ಯರ್ಥವಾಗಿಟ್ಟಿದ್ದರೆ ಲೆಕ್ಕ ಒಪ್ಪಿಸಬೇಕು. ಅಥವಾ ನಿಮಗೆ ಅದರ ಕುರಿತಾಗಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಉಪಯೋಗಿಸುವಂಥ ಇನ್ನೊಬ್ಬರಿಗೆ ಯಾರಿಗಾದರೂ ಕೊಡಿ. ಆಗ ಈ ಅಪರಾಧದಿಂದ ನೀವು ತಪ್ಪಿಸಿಕೊಳ್ಳುತ್ತೀರಾ. ಇವರೇ ಹೇಳ್ತಾರೆ, ಬಹಳ ಮಂದಿ ಆಸಕ್ತಿಯಿಂದ ನನಗೆ ಆ ವರ ಬೇಕು, ಈ ವರ ಬೇಕು ಅಂತ ಪಡ್ಕೊತಾರೆ. ಆದರೆ ಮನೆ ಬಿಟ್ಟು ಹೊರಗೆ ಹೋಗುವುದಿಲ್ಲ. ಅವರಿಂದ ಯಾವುದೇ ಒಂದು ಆತ್ಮಿಕ ಒಳಿತು, ಒಂದು ಆತ್ಮರಕ್ಷಣೆ ಏನೂ ಇರುವುದಿಲ್ಲ. ಅವರು ಹೇಳ್ತಾರೆ, ಇದು ಬಹಳ ಗಮನವಾಗಿರಬೇಕು. ನಾನು ನಮಗೆ ಪ್ರಧಾನವಾಗಿ ಒಂದು ಬುದ್ಧಿ ಹೇಳ್ತಾ ಇದ್ದೀನಿ. ಕೃಪೆಯನ್ನು, ಕರ್ತನ ವರಗಳನ್ನು, ಕರ್ತನ ಕೃಪೆಯನ್ನು ವ್ಯರ್ಥವಾಗಿ ಪಡೆಯಬೇಡಿ. ಕರ್ತನ ಬಳಿಯಲ್ಲಿ ಏನೇ ಪಡೆದರೂ ಅದನ್ನು ನೀವು ಉಪಯೋಗಿಸಬೇಕು ಎನ್ನುವ ಉದ್ದೇಶದಿಂದ ದೇವರು ಕೊಡುತ್ತಾರೆ. ಅದನ್ನು ಅಲಂಕಾರವಾಗಿ ಇಟ್ಟುಕೊಳ್ಳುವುದಕ್ಕಲ್ಲ, ಹೊರತೋರುವಿಕೆಗೆ ಇಟ್ಟುಕೊಳ್ಳುವುದಲ್ಲ, ಅದನ್ನು ಸುಮ್ಮನೆ ಜೋಡಿಸಿಡುವುದಕ್ಕಲ್ಲ, ಉಪಯೋಗಿಸಬೇಕು. ಅದುವೇ ಕರ್ತನು ಹೇಳುತ್ತಾರೆ. 1 ಕೊರಿಂಥದವರೆಗೆ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕೂಡ ಅವರು ಇದೇ ಕಾರ್ಯವನ್ನು ಒತ್ತು ಕೊಟ್ಟು ಮಾತಾಡ್ತಾರೆ. ಅವರು ಹೇಳುತ್ತಾರೆ, ಆಗಿದ್ದಾಗಲೂ ನಾನು ಇರುವುದು ದೇವರ ಕೃಪೆಯಿಂದ ಇದ್ದೇನೆ. ಅವರು ನನಗೆ ಅನುಗ್ರಹಿಸಿದ ಕೃಪೆಯು ವ್ಯರ್ಥವಾಗಿಲ್ಲ. ನೋಡಿ, ಪೌಲನು ಹೇಳ್ತಾರೆ, ನನ್ನ ಬಳಿ ಕರ್ತನು ಏನೇ ಕೊಟ್ಟರೂ ಅದನ್ನು ಸುಮ್ಮನೆ ಇಟ್ಟುಕೊಳ್ಳುವುದಿಲ್ಲ, ಎಲ್ಲವನ್ನು ಉಪಯೋಗಿಸುತ್ತೇನೆ ಕರ್ತನು ಕೊಟ್ಟಂತಹ ಕೃಪೆಯಿಂದ. ಆದ್ದರಿಂದ ಪೌಲನು ವೈಯಕ್ತಿಕ ವ್ಯಕ್ತಿಯಾಗಿ ಅವರೇ ತಿರುಗಾಡಿ ಕರ್ತನಿಗಾಗಿ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕೆ ರಹಸ್ಯವೇನೆಂದರೆ ಕರ್ತನ ಬಳಿಯಲ್ಲಿ ಹೊಂದಿಕೊಂಡಂತಹ ಕೃಪೆಗಳ ಕುರಿತಾಗಿ ಗಮನವಾಗಿದ್ದೇನೆ. ಕರ್ತನು ಏನೆಲ್ಲ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿ ನೋಡುತ್ತೇನೆ. ಅವುಗಳನ್ನು ಉಪಯೋಗಿಸಿ ಅವುಗಳನ್ನು ವ್ಯರ್ಥವಾಗಿ ಇಡದೆ ಉಪಯೋಗಿಸುತ್ತೇನೆ. ಆದ್ದರಿಂದ ದೇವರ ಕೃಪೆ ನನ್ನೊಂದಿಗೆ ಇದ್ದು ಕ್ರಿಯೆ ಮಾಡುತ್ತದೆ, ನನ್ನನ್ನು ನೋಡಿಕೊಳ್ಳುತ್ತದೆ, ಓರುತ್ತದೆ. ಈಗ ನೋಡಿ ಆ ವಾಕ್ಯವನ್ನು, ಆಗಿದ್ದಾಗ್ಯೂ ನಾನಿರುವುದು ದೇವರ ಕೃಪೆಯಿಂದಲೇ ಇದ್ದೇನೆ. ಅವರು ನನಗೆ ಅನುಗ್ರಹಿಸಿದ ಕೃಪೆಯನ್ನು ವ್ಯರ್ಥವಾಗಿ ಬಿಟ್ಟಿಲ್ಲ. ಎಲ್ಲರಲ್ಲೂ ಅಧಿಕವಾಗಿ ಪ್ರಯಾಸಪಟ್ಟೆನು.
ಉಳಿದ ಅಪೊಸ್ತಲರೆಲ್ಲರೂ ಇದ್ದಾರೆ. ನಾನು ಯಾರ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ. ಅವರ ಕೃಪೆಯನ್ನ ನಾನು ಪರಿಪೂರ್ಣವಾಗಿ ಉಪಯೋಗ ಮಾಡಿದ್ರಿಂದ ಉಳಿದ ಎಲ್ಲರಿಗಿಂತಲೂ ಅಧಿಕವಾಗಿ ಪ್ರಯಾಸ ಪಡುತ್ತೇನೆ. ಆದ್ದರಿಂದ ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯ ರೀತಿ ಮಾಡಿದ್ದು. ಇಷ್ಟೊಂದು ಪ್ರಯಾಸ ಪಡ್ತಾರಲ್ಲ, ಇಷ್ಟೊಂದು ಓಡ್ತಾರಲ್ಲ, ವಿಶ್ರಾಂತಿ ಇಲ್ಲದೆ ಓಡ್ತಾರೆ ಅಂತ ಹೇಳ್ಬೋದಾದರೆ, ಕರ್ತನ ಬಳಿಯಿಂದ ಹೊಂದಿಕೊಂಡ ಕೃಪೆಗಳು ಯಾವ ಒಂದನ್ನು ವ್ಯರ್ಥವಾಗಿ ಸೋಮಾರಿತನದಲ್ಲಿ ಉಪಯೋಗಿಸದೆ ಇಟ್ಟು ಬಿಡದ ಹಾಗೆ ಅವರು ಎಲ್ಲವನ್ನು ಉಪಯೋಗಿಸುವುದರಿಂದಲೇ ಉಳಿದ ಎಲ್ಲರಿಗಿಂತಲೂ ಅಧಿಕವಾಗಿ ಪ್ರಯಾಸ ಪಡಲು ಆಯಿತು. ಹಾಗಾಗಿ ಕರ್ತನು ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಅವರ ಕೃಪೆ ಏನೆಲ್ಲ ಕೊಟ್ಟಿದೆ ನಮಗೆ. ಕೃಪೆ ಅಂದರೆ ನೀವು ದುಡಿದು ಸಂಪಾದನೆ ಮಾಡಿದ್ದಲ್ಲ, ದೇವರು ತನ್ನ ಕೃಪೆಯಿಂದ ಕೊಟ್ಟದ್ದು. ಆ ಕೃಪೆ ಏನೇನು ಕೃಪೆಯೆಲ್ಲ ಇದೆ ನಮಗೆ, ಆ ಕೃಪೆಯನ್ನು ನಾವು ವ್ಯರ್ಥವಾಗಿ ಇಟ್ಟಿದ್ದೇವಾ, ಉಪಯೋಗಿಸುತ್ತಿದ್ದೇವಾ, ಆ ಕೃಪೆಯ ಮೂಲಕ ಪ್ರಯಾಸ ಪಡುತ್ತಿದ್ದೇವಾ? 10 ಕೃಪೆಯನ್ನು ಹೊಂದಿರ್ತೀವಿ, 4 ಉಪಯೋಗಿಸುತ್ತೇವೆ. ನಾವು 4 ನೋಡಿ ಕೆಲಸ ಮಾಡುವಾಗ ಕಾಣಿಸುತ್ತೆ. 10ಕ್ಕೆ 10 ನೀವು ಉಪಯೋಗಿಸಬೇಕು. ಅದು ಕರ್ತನ ಸತ್ಯವೇದ ಹೇಳುತ್ತದೆ. ಕೃಪೆ ಎಂದರೆ ಏನು ಅಂತ ನಿಮಗೆ ಗೊತ್ತು. ನಾನು ಆಗಾಗ ಹೇಳಿದ್ದೇನೆ, ಯೋಗ್ಯತೆ ಇಲ್ಲದ ಒಬ್ಬ ಮನುಷ್ಯನ ಮೇಲೆ ತೋರಿಸುವ ಯೋಗ್ಯಕ್ಕೆ ಮೀರಿದ ದೊಡ್ಡ ದಯೆಗೆ ಹೆಸರು ಕೃಪೆ. ಆ ಕೃಪೆ ಕರ್ತನು ನಮಗೆ ಕೊಡುವಾಗ ಆ ಕೃಪೆ, ಆ ಒಂದು ದಯೆ ಅದು ಉಪಯೋಗಿಸಲ್ಪಡಬೇಕು. ಆ ಕೃಪೆಯನ್ನು ನೀವು ಉಪಯೋಗಿಸಬೇಕು. ಇದು ನನ್ನಿಂದ ಉಂಟಾದದ್ದಲ್ಲ, ನಾನು ಪ್ರಯತ್ನ ಮಾಡಿ ಸಂಪಾದಿಸಿ ಕೆಲಸ ಮಾಡಿ ನಾನು ತೆಗೆದುಕೊಂಡದ್ದಲ್ಲ. ಇದನ್ನು ಉಚಿತವಾಗಿ ನನಗೆ ಕೊಡಲ್ಪಟ್ಟಿರುವುದು. ಕರ್ತನು ನನಗೆ ಅದನ್ನು ಕೊಟ್ಟಿದ್ದಾರೆ, ಅದುವೇ ಕೃಪೆ. ಆ ಕೃಪೆಯನ್ನು ನಾನು ಉಪಯೋಗಿಸುವುದಕ್ಕೆ ದೇವರು ಕೊಟ್ಟರು ಎಂದು ಸತ್ಯವೇದ ಹೇಳುತ್ತದೆ. ಕೃಪೆಯಿಂದ ನನಗೆ ಯಾವ ಒಳಿತು ಸಿಗುತ್ತದೆ ಎಂಬುದಾಗಿ ನೋಡಿ. ನೀವು ದುಡಿಯದೆ ಕಷ್ಟಪಡದೆ ನಿಮ್ಮ ಯೋಗ್ಯತೆಯನ್ನು ಮೀರಿ ಏನು ಸಿಕ್ಕಿದೆ? ಮೊದಲ ಕಾರ್ಯ ರಕ್ಷಣೆ. ರಕ್ಷಣೆಯ ಬೆಲೆ ಏನಂತ ನಿಮಗೆ ಗೊತ್ತಾ? ರಕ್ತ ಸುರಿಸಬೇಕು. ಅದೇ ರಕ್ಷಣೆಯ ಕ್ರಯ. ಆದರೆ ಅದನ್ನು ಕರ್ತನು ಇವತ್ತು ನಮಗೆ ಸುಲಭವಾಗಿ ಕೊಟ್ಟಿದ್ದಾರೆ. ಆ ರಕ್ಷಣೆಯನ್ನು ಹೊಂದುವುದಕ್ಕೆ ಅದು ದೋಷವಿಲ್ಲದ ರಕ್ತವಾಗಿರಬೇಕು. ಎಲ್ಲೋಗ್ತೀರಾ ನೀವು? ದೋಷವಿಲ್ಲದ ರಕ್ತಕ್ಕೆ ಎಲ್ಲೋಗಬೇಕು? ಕುರಿಗಳ ಒಂದು ರಕ್ತ, ಪಾರಿವಾಳಗಳ ರಕ್ತ ಪಾಪವನ್ನು ಕ್ಷಮಿಸುತ್ತದೆ, ರಕ್ಷಿಸುವುದಿಲ್ಲ. ಒಂದು ಪಾಪ ಮಾಡಿದ್ದೀನಿ ರೀ ಅಂತ ಒಂದು ಪಾಪಕ್ಕೆ ಒಂದು ಪರಿಹಾರವಾಗಿ ಒಂದು ಕುರಿಯ ರಕ್ತವಾಗಲಿ ಒಂದು ಪಾರಿವಾಳದ ರಕ್ತವನ್ನಾಗಲಿ ಬಲಿಯಾಗಿ ಸಲ್ಲಿಸುತ್ತಾರೆ. ಅದು ಮಾಡಿರುವ ಪಾಪವನ್ನು ಕ್ಷಮಿಸುತ್ತದೆ. ಆದರೆ ರಕ್ಷಣೆ ಎನ್ನುವುದು ಬೇರೆ. ರಕ್ಷಣೆ ಎಂದರೆ ಪಾಪದಿಂದ ನಿಮ್ಮನ್ನು ಕಾಪಾಡಿ ನಿಮ್ಮನ್ನು ಕ್ಷಮಿಸಿದ್ದು ಮಾತ್ರವಲ್ಲದೆ ಪಾಪದಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳುತ್ತದೆ. ನಿಮಗೆ ಬರಲಿರುವ ಭವಿಷ್ಯದ ದಂಡನೆಯಿಂದ ನಿಮ್ಮನ್ನು ಕಾಪಾಡುತ್ತದೆ, ಸೇವ್ ಮಾಡುತ್ತೆ. ರಕ್ಷಣೆ ಅಂದರೆ ಸೇವ್ ಮಾಡುವುದು, ನಿಮ್ಮನ್ನು ಕಾಪಾಡುವುದು. ಅದಕ್ಕೆ ಹೆಸರೇ ರಕ್ಷಣೆ. ಈ ರಕ್ಷಣೆಯ ಒಂದು ಬೆಲೆ ದೋಷವಿಲ್ಲದ ರಕ್ತ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಪಾಪವಿಲ್ಲದ ರಕ್ತ, ಆ ಪಾಪವಿಲ್ಲದ ರಕ್ತವೇ ರಕ್ಷಣೆ ಕೊಡಲು ಸಾಧ್ಯ. ಹಾಗಾದರೆ ರಕ್ಷಣೆ ಹೊಂದಬೇಕು. ಕ್ಷಮಾಪಣೆ ಹೊಂದುವುದು ಬೇರೆ. ರಕ್ಷಣೆ ಹೊಂದುವುದು ಅಂದರೆ ನೀವು ಎಲ್ಲಿ ಹೋಗಿ ಯಾರ ಬಳಿ ಏನು ಪಡೆಯುತ್ತೀರಾ? ಯಾರ ರಕ್ತವೋ ಅದಕ್ಕೋಸ್ಕರವಾಗಿದೆ. ನಾನು ನನ್ನ ರಕ್ತವನ್ನು ಕೊಡೋಕ್ಕೆ ಸಾಧ್ಯನಾ? ಅದು ನನ್ನನ್ನೇ ರಕ್ಷಿಸುವುದಿಲ್ಲ. ನಿಮ್ಮ ರಕ್ತವನ್ನು, ತಾಯಿಯ ರಕ್ತವನ್ನು, ತಂದೆಯ ರಕ್ತವನ್ನು ಯಾವ ಒಂದು ಮಾಡುವುದಿಲ್ಲ. ಆದ್ದರಿಂದ ಪಾಪವನ್ನರಿಯದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ರಕ್ತವನ್ನು ಸುರಿಸಿದರು. ಈ ಒಂದು ರಕ್ತ ಮಾತ್ರ ಲೋಕದಲ್ಲಿರುವ ಎಲ್ಲ ರಕ್ತಗಳಿಗಿಂತಲೂ ಪರಿಶುದ್ಧವಾದದ್ದು, ಪಾಪವಿಲ್ಲದ್ದು, ರಕ್ಷಿಸುವುದಕ್ಕಿರುವಂತಹ ರಕ್ತ. ಈ ಒಂದು ರಕ್ತವನ್ನು ಕ್ರಯ ಕೊಟ್ಟು ಪಡೆದಂತಹ ರಕ್ಷಣೆಯನ್ನು, ಆ ರಕ್ತವನ್ನು ನಂಬುವ ತಮ್ಮ ಮಕ್ಕಳಿಗೆ ಉಚಿತವಾಗಿ ಕೊಡುತ್ತಾರೆ ರಕ್ಷಣೆಯನ್ನು. ಇದಕ್ಕೆ ನೀವೇನು ಮಾಡ್ತೀರಾ? ಏನು ಮಾಡಲಿಲ್ಲ. ಒಂದಿನ ಹೋದ್ರಿ, ರಕ್ಷಣೆ ಬೇಕು ಅಂತ ಕೇಳಿದ್ರಿ, ದೇವರ ಬಳಿ ಹೋಗಿ ಕೇಳಿದ್ರಿ, ಅಯ್ಯೋ ನಾನು ಪಾಪಿ, ನಾನು ನಿಮ್ಮನ್ನು ಸ್ವೀಕರಿಸುತ್ತೇನೆ, ರಕ್ಷಣೆ ನಿಮ್ಮ ರಕ್ತದಿಂದಲೇ ಬರುತ್ತದೆ ಎಂಬುದಾಗಿ ನಂಬುತ್ತೇನೆ. ಆ ರೀತಿ ಹೇಳಿದ ಕೂಡಲೇ ಆ ರಕ್ಷಣೆಯನ್ನು ನಿಮಗೆ ಅನುಗ್ರಹಿಸಿದರು. ಅದರ ಬೆಲೆ ನಿಮಗೆ ಗೊತ್ತಿಲ್ಲ. ನೀವು ಪ್ರಾರ್ಥನೆ ಮಾಡಿದ್ದೆಲ್ಲ ಕ್ರಯ, ಅದು ಬೇಡಿಕೊಂಡದ್ದು. ಅದಕ್ಕೊಂದು ಕ್ರಯವಿದೆ. ಆ ಕ್ರಯ ರಕ್ತ ಸುರಿಸುವುದು. ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಬರುವುದಿಲ್ಲ. ರಕ್ತಧಾರೆ ಇಲ್ಲದೆ ರಕ್ಷಣೆ ಬರುವುದಿಲ್ಲ. ಆ ರಕ್ಷಣೆಯನ್ನು ಪಡೆದಂತಹ ದೇವರು ಅದನ್ನು ನಿಮಗೆ ಉಚಿತವಾಗಿ ಕೊಟ್ಟರು. ಆ ಕೃಪೆಯನ್ನು ಹೊಂದಿದ್ದೇವೆ. ಆ ಕೃಪೆಯನ್ನಿಟ್ಟು ಏನು ಮಾಡುವುದು? ನನ್ನನ್ನು ದೇವರು ರಕ್ಷಿಸಿರುವುದು ನಾನು ಮತ್ತೊಬ್ಬರ ರಕ್ಷಿಸುವುದಕ್ಕೋಸ್ಕರವಾಗಿ, ಮತ್ತೊಬ್ಬರ ರಕ್ಷಣೆಗೆ ಒಂದು ಕಾರಣವಾಗಿರುವುದಕ್ಕಾಗಿ. ಅದಕ್ಕಾಗಿ ದೇವರು ನಿಮ್ಮನ್ನು ರಕ್ಷಿಸಿದ್ದಾರೆ.
ಮೊದಲ ಕಾರ್ಯವೇನು? ನಿಮ್ಮನ್ನು ದೇವರು ರಕ್ಷಿಸಿದರೆ ಆ ರಕ್ಷಣೆಯನ್ನಿಟ್ಟು ನೀವು ಮತ್ತೊಬ್ಬರ ರಕ್ಷಣೆಗೋಸ್ಕರವಾಗಿ ಕ್ರಿಯೆ ಮಾಡಬೇಕು. ಅದಕ್ಕೆ ದೇವರ ರಕ್ಷಣೆ ಕೊಟ್ಟರು. ರಕ್ಷಿಸಲ್ಪಟ್ಟು ಮತ್ತೆ ನಮ್ಮ ಸ್ವಂತ ಕಾರ್ಯಗಳನ್ನು ಗಮನಿಸಿ ನೋಡುವುದಲ್ಲ. ಅದನ್ನೇ ಮುಂಚಿತವಾಗಿ ಹೇಳಿದೆ. ಕೆಲವರನ್ನ ಕೇಳಿದ್ರೆ ಹೇಳ್ತೀರಾ 40ರ ರಕ್ಷಣೆ ಹೊಂದಿದೆ, 60ರ ರಕ್ಷಣೆ ಹೊಂದಿದೆ, 70ರ ರಕ್ಷಣೆ ಹೊಂದಿದೆ. ರಕ್ಷಿಸಲ್ಪಟ್ಟಿರುವುದೆಲ್ಲ ಒಳ್ಳೆಯದೇ. ಆ ರಕ್ಷಣೆ ಎನ್ನುವಂತಹ ಕೃಪೆ, ಅದನ್ನಿಟ್ಟು ನೀವೇನು ಮಾಡಿದ್ರಿ? ಆ ರಕ್ಷಣೆಯನ್ನಿಟ್ಟು ನೀವು ಯಾವ ರೀತಿ ಪ್ರಯಾಸ ಪಟ್ರಿ? ಪೌಲನ ಜೀವನದಲ್ಲಿ ನೋಡಿ, ಅವರು ಕರ್ತನನ್ನು ಅರಿಯದೇ ಇದ್ದ ಕಾಲದಲ್ಲಿ ಸಭೆಯನ್ನು ಹಿಂಸೆ ಮಾಡುವವರಾಗಿದ್ದರು. ಕರ್ತನು ಅವರನ್ನು ಸಂಧಿಸಿದ ಕೂಡಲೇ ಅವರು ಕೇಳಿದ ಪ್ರಥಮ ಪ್ರಶ್ನೆ, ನಾನೇನು ಮಾಡುವುದಕ್ಕೆ ಮನಸ್ಸಿಟ್ಟಿದ್ದೀರಾ? ನಾನೇನು ಮಾಡಬೇಕು? ಯಾತಕ್ಕಾಗಿ ನನ್ನನ್ನು ಸಂಧಿಸಿದಿರಿ ಕೇಳಿದರು. ಅದೇ ರೀತಿ ದೇವರವರಿಗೆ ಕೊಟ್ಟಂತಹ ಮಾತನ್ನು ಸ್ವೀಕರಿಸಿ ತಾಮಸವಿಲ್ಲದೆ ಹಿಡಿದು ತನ್ನ ಜೀವಿತದ ಕೊನೆಯ ಉಸಿರಿನವರೆಗೂ ಅನೇಕರನ್ನ ರಕ್ಷಣೆಯಲ್ಲಿ ನಡೆಸಿದರು. ಹಾಗಾದರೆ ಅವರಲ್ಲಿ ಕೊಟ್ಟಂತಹ ರಕ್ಷಣೆ ಎನ್ನುವ ಕೃಪೆ ಫಲ ಕೊಟ್ಟಿತ್ತು. ನಾವು ರಕ್ಷಣೆ ಹೊಂದಿದ್ದೇವೆ, ಒಂದು ಸಭೆಗೆ ಹೋಗುತ್ತೇವೆ, ಸಭೆಯಲ್ಲಿ ಕೂತಿದ್ದೇವೆ, ಮನೆಗೆ ಬರುತ್ತೇವೆ, ಕೇಳಿದರೆ ಹೊಗಳಿಕೊಳ್ಳುತ್ತೇವೆ. 70ರ ರಕ್ಷಣೆ ಒಂದೇ, 80ರ ರಕ್ಷಣೆ ಒಂದಿದೆ. ರೈಟ್ ಕಣ್ರಿ, ನೀವು ಎಷ್ಟು ಮಂದಿನ ರಕ್ಷಣೆಯಲ್ಲಿ ನಡೆಸಿದ್ರಿ? ಆ ಕೃಪೆ ಎಷ್ಟು ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಅದು ಯಾವ ರೀತಿಯೆಲ್ಲ ಉಪಯೋಗಿಸಲ್ಪಟ್ಟಿದೆ ಅದರ ಕುರಿತು ಯೋಚನೆ ಮಾಡಬೇಕಲ್ವಾ? ಆ ರೀತಿ ಇಲ್ಲದಿದ್ದರೆ ನೀವು ಹೊಂದಿದ್ದ ರಕ್ಷಣೆಯ ಕುರಿತಾಗಿ ನೀವು ಲೆಕ್ಕ ಹೇಳಬೇಕು. ಬಾಕಿ ಉಳಿಸಿದ ಆಹಾರಕ್ಕೆ ಅಪರಾಧ ಹಾಕಿದ ಹಾಗೆ ನೀವು ಅಗಿದಿಟ್ಟು ಯಾವ ಉಪಯೋಗವಿಲ್ಲದ ಹಾಗೆ ಇಟ್ಟಿದ್ರ ರಕ್ಷಣೆಯನ್ನು, ಅದರ ಕುರಿತು ನೀವು ಲೆಕ್ಕ ಒಪ್ಪಿಸಬೇಕು. ಅದನ್ನೇ ಹೇಳ್ತಾರೆ, ರಕ್ಷಣೆ ಒಂದು ಭಾಗ ಯೋಚನೆ ಮಾಡಿ, ಆ ಕೃಪೆಯನ್ನು ಒಂದು ಭಾಗ ಯೋಚನೆ ಮಾಡಿ. ಈ ಕೃಪೆಯನ್ನು ನೀವು ವ್ಯರ್ಥವಾಗಿಡಲು ಬಿಡಬಾರದು, ಅದನ್ನು ಉಪಯೋಗಿಸದೇ ಇರಬಾರದು. ಕರ್ತನ ಸತ್ಯವೇದ ಹೇಳುತ್ತದೆ, ರಕ್ಷಣೆ ಎನ್ನುವುದು ದೇವರ ಕೃಪೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ ಕೆಲವೊಂದು ವಾಕ್ಯಗಳು. ಅಕ್ರಮಗಳಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಪುನರುತ್ಥಾನಗೊಳಿಸಿ ಕೃಪೆಯಿಂದ ರಕ್ಷಣೆ ಹೊಂದಿದ್ದೀರಾ. ಹಾಗಾದರೆ ರಕ್ಷಣೆ ಎನ್ನುವುದು ಕೃಪೆ. ಅದನ್ನು ನಿಮಗೆ ಹೇಳಿದೆ ನಾನು. ಈ ರಕ್ಷಣೆಗೆ ನೀವೇನು ಮಾಡಲಿಲ್ಲ, ಈ ರಕ್ಷಣೆಯ ಕುರಿತು ನೀವು ಚಿಂತೆ ಕೂಡ ಮಾಡಲಿಲ್ಲ. ಕರ್ತನು ಚಿಂತೆ ಮಾಡಿದ್ರು. ಯಾಕೆಂದರೆ ಅದಕ್ಕಿಂದೆ ರಕ್ಷಣೆ ಹೊಂದದೇ ಇದ್ದರೂ ಅವ್ರಿಗೆ ಏನು ನಡೆಯುತ್ತೆ ಅಂತ ಗೊತ್ತು. ಅವರು ಚಿಂತೆ ಮಾಡಿದ್ರು. ಈ ರಕ್ಷಣೆಗೆ ನೀವು ಚಿಕ್ಕ ಕಾರ್ಯವನ್ನು ಕೂಡ ಮಾಡಲಿಲ್ಲ. ಅವರು ಈ ಲೋಕಕ್ಕೆ ಇಳಿದು ಬಂದರು. ಅವರು ದಿನ ಶಿಲುಬೆಯನ್ನು ಹೊತ್ಕೊಂಡ್ರು. ಕಡೆಯದಾಗಿ ಅವರು ನಮಗಾಗಿ ತಮ್ಮ ರಕ್ತವನ್ನು ಕೊಟ್ಟು ಆ ರಕ್ಷಣೆಯನ್ನು ಪಡೆದರು. ಇವತ್ತು ರಕ್ಷಣೆಯನ್ನು ನಾವು ಹೋಗಿ ಕೇಳಿ 2 ತೊಟ್ಟು ಕಣ್ಣೀರು ಸುರಿಸೋರೆ ಕೊಡ್ತಾರಲ್ಲ, ಅದು ಕೃಪೆಯಿಂದ ರಕ್ಷಣೆ ಹೊಂದಿದ್ದೀರಾ. ಕ್ರಿಸ್ತ ಯೇಸುವಿನಲ್ಲಿ ಅವರು ನಮ್ಮ ಮೇಲೆ ಇಟ್ಟಿರುವ ದಯೆಯಿಂದ ತಮ್ಮ ಕೃಪೆಯ ಮಹಾ ಐಶ್ವರ್ಯವನ್ನು ಬರುವ ದಿನಗಳಲ್ಲಿ ಪ್ರಕಟಿಸುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ಅವರೊಂದಿಗೆ ಎಬ್ಬಿಸಿ ಉನ್ನತಗಳಲ್ಲಿ ಆತನೊಂದಿಗೆ ಕೂರುವಂತೆ ಮಾಡಿದರು. ಕೃಪೆಯಿಂದಲೇ ನಂಬಿಕೆಯ ಮುಖಾಂತರವಾಗಿ ರಕ್ಷಣೆ ಹೊಂದಿದ್ರಿ. ಇದು ನಿಮ್ಮಿಂದ ಉಂಟಾದದ್ದಲ್ಲ, ದೇವರ ಕೃಪೆ. ಹಾಗಾಗಿ ರಕ್ಷಣೆಯ ಕುರಿತು ನಾವು ಬಹಳ ಗಮನವಾಗಿರಬೇಕು. ಈ ರಕ್ಷಣೆಯ ಕುರಿತು ಒಂದು ಉದ್ದೇಶವಿದೆ ನಮಗೆ. ಈ ರಕ್ಷಣೆಯ ಕುರಿತು ಉಪಯೋಗಿಸಬೇಕಾಗಿರುವ ಒಂದು ಯೋಜನೆ ಉಂಟು. ಅದನ್ನು ನಾವು ಅರ್ಥ ಮಾಡಿಕೊಂಡು ಆ ಕೃಪೆಯನ್ನು ವ್ಯರ್ಥವಾಗಿಡಲು ಬಿಡಬಾರದು. ಅದುವೇ ಕರ್ತನ ಸತ್ಯವೇದ ಒತ್ತು ಕೊಟ್ಟು ಹೇಳುತ್ತದೆ. 2ನೇ ಕೃಪೆ ಏನಂತ ನೋಡಿ, ಮಕ್ಕಳೆನ್ನುವ ಅಧಿಕಾರ ಕರ್ತನ ನಮಗೆ ಕೊಟ್ಟಿರುವುದು. ನೀವು ನಾನು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿರುವ ದೇವರ ಮಕ್ಕಳು. ಇದಕ್ಕೆ ನೀವೇನು ಮಾಡಿದ್ರಿ? ದೇವರ ಮಕ್ಕಳಾಗಿ ಮಾರ್ಪಡುವುದಕ್ಕೆ ನೀವೇನು ಮಾಡಿದ್ರಿ? ಏನು ಪಾಡುಪಟ್ರಿ? ಆ ಅಧಿಕಾರವನ್ನು ಕರ್ತನು ಕೃಪೆಯಿಂದ ನಮಗೆ ಅನುಗ್ರಹಿಸಿದರು. ನಮ್ಮ ಮಕ್ಕಳನ್ನು ದೇವರ ಮಕ್ಕಳು ಎಂಬುದಾಗಿ ಹೇಳುವುದಕ್ಕೆ ಏನಾದರೂ ಒಂದು ಒಳ್ಳೆಯ ಅಂಶ ನಮ್ಮ ಬಳಿ ಇದೆಯಾ ಅಂತ ಯೋಚನೆ ಮಾಡಿ ನೋಡಿ. ಇವತ್ತು ನಾನು ದೇವರ ಮಗು ಎಂಬುದಾಗಿ ಹೇಳಲು ಸಾಧ್ಯ. ಅದು ನನ್ನ ಒಂದು ದುಡಿಮೆಯಿಂದ ಬಂದದ್ದಲ್ಲ. ನನ್ನ ಜೀವಿತ ಏನಂತ ನನಗೆ ಚೆನ್ನಾಗಿ ಗೊತ್ತು. ನಾನು ದೇವರನ್ನು ಅರಿಯುವುದಕ್ಕಿಂತ ಮುಂಚಿತವಾಗಿ ಹೆಂಗಿದೆ ಅಂತ ನನಗೆ ಗೊತ್ತು. ನನ್ನನ್ನು ದೇವರ ಮಗ ಎಂಬುದಾಗಿ ಹೇಳಿದರೆ ಅದು ಯೋಗ್ಯವಾದದ್ದೇ ಅಲ್ಲ. ಪಾಪದಲ್ಲಿ, ಅಶುದ್ಧದಲ್ಲಿ, ಕುಡುಕುತನದಲ್ಲಿ ಮೃಗದ ಹಾಗೆ ತಿರುಗಾಡುತ್ತಿದ್ದಂತಹ ಮನುಷ್ಯನು. ಆಗ ದೇವರ ಮಕ್ಕಳು ಎಂಬುದಾಗಿ ಹೇಳುವುದಕ್ಕೆ ಏನಾದರೂ ಒಂದು ಅಂಶ ಇದೆ ಯೋಚನೆ ಮಾಡಿ ನೋಡಿ. ಇಲ್ಲ. ಆದರೆ ದೇವರು ಅಂಥ ಪಾಪದಲ್ಲಿ ಇದ್ದಂತಹ ನಮ್ಮನ್ನು ಕರೆದು ತಮ್ಮ ಮಕ್ಕಳಾಗಿ ಮಾರ್ಪಡುವ ಅಧಿಕಾರವನ್ನು ಕೊಟ್ಟರಲ್ಲ, ಅದಕ್ಕೆ ನೀವು ಏನು ಕೊಟ್ಟು ಪಡೆದ್ರಿ? ಏನಾದರೂ ಅದಕ್ಕೋಸ್ಕರವಾಗಿ ಕ್ರಯ ಕೊಟ್ರಾ? ಇಲ್ಲ. ದೇವರು ತಮ್ಮ ಮಕ್ಕಳಾಗಿ ನಮ್ಮನ್ನು ಕರೆದರು. ಅದು ದೇವರ ಕೃಪೆಯೇ ಎಂಬುದಾಗಿ ಸತ್ಯವೇದವು ನಮಗೆ ಹೇಳುವಂಥದ್ದಾಗಿದೆ. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ.
ಅವರ ಹೆಸರಲ್ಲಿ ನಂಬಿಕೆ ಇಟ್ಟದರಿಂದ ಅವರನ್ನು ಸ್ವೀಕರಿಸಿಕೊಂಡವರು ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿಯು ಅವರ ದೇವರ ಮಕ್ಕಳಾಗುವ ಹಾಗೆ ಅವರಿಗೆ ಅವರ ಅಧಿಕಾರವನ್ನು ಕೊಟ್ಟರು. ಅವರು ರಕ್ತದಿಂದಾಗಲಿ ಮಾಂಸದ ಚಿತ್ತದಿಂದಾಗಲಿ ಪುರುಷನಿಂದಾಗಲಿ ಹುಟ್ಟದೆ ದೇವರಿಂದ ಹುಟ್ಟಿದವರು. ಹಾಗಾದರೆ ಇದನ್ನು ನೋಡಿ, ಯಾವ ಒಂದು ದುಡಿಮೆಯಿಂದಲೋ ಯಾವ ಕ್ರಯವನ್ನು ಕೊಟ್ಟೋ ನಮ್ಮನ್ನು ಈ ಸ್ಥಾನವನ್ನು ಹೊಂದಲಿಲ್ಲ. ಅದು ದೇವರ ಕೃಪೆ. ಯಾಕೆ ಆ ರೀತಿ ನಮ್ಮನ್ನು ಕರೆದರು? ಎಷ್ಟೋ ಮಂದಿ ಇರಬೇಕಾದ್ರೆ ಯಾಕೆ ನನ್ನ ಮಗು ಅಂತ ಕರೆದರು? ಅದು ನಮಗೆ ಗೊತ್ತಿಲ್ಲ. ಯಾರ ಮೇಲೆ ದಯೆಯುಳ್ಳವನಾಗಿರುವುದಕ್ಕೆ ಮನಸ್ಸುಂಟೋ ಅವನ ಮೇಲೆ ದಯೆ ತೋರಿಸುವೆನು. ಕರ್ತನು ತಮ್ಮ ಮಕ್ಕಳಾಗಿ ಮಾರ್ಪಡುವ ಹಾಗೆ ಅಧಿಕಾರವನ್ನು ಕೊಟ್ಟರು. ಕೃಪೆ ಅದು. ಹಾಗಾದರೆ ದೇವರ ಮಕ್ಕಳಾಗಿ ಮಾರ್ಪಟ್ಟರೆ ಏನು ಮಾಡಬೇಕು ನಾವು? ಆ ಕೃಪೆಯನ್ನು ಯಾವ ರೀತಿ ಉಪಯೋಗಿಸಬೇಕು? ತಂದೆಗೆ ಮಗನು ಕೆಲಸ ಮಾಡುವ ಹಾಗೆ ನೀವು ದೇವರಿಗೋಸ್ಕರ ಕೆಲಸ ಮಾಡಬೇಕು. ದೇವರ ಮಕ್ಕಳಾಗಿ ನೀವು ನಿಮ್ಮನ್ನು ಜನಗಳ ಮುಂಭಾಗದಲ್ಲಿ ನಿರೂಪಿಸಿ ತೋರಿಸಬೇಕು. ದೇವರ ಮಕ್ಕಳನ್ನು ನೋಡಿದ್ರೆ ಇವರ ತಂದೆಯಾಗಿರುವ ಕರ್ತನು ಯಾವ ರೀತಿ ಇದ್ದಾರೆ ಅಂತ ಹೇಳಬೇಕು. ಆ ರೀತಿ ಇಲ್ಲದಿದ್ದರೆ ನೀವು ಅವರ ಮಕ್ಕಳು ಎಂಬುದಾಗಿ ಹೇಳಲ್ಪಡುವುದಕ್ಕೆ ಆಸ್ಪದವಿಲ್ಲ. ಆ ಕೃಪೆಯನ್ನು ನೀವು ವ್ಯರ್ಥವಾಗಿ ಹೊಂದಿದ್ದೀರಾ ಎಂಬುದಾಗಿ ಅರ್ಥವಾಗುತ್ತದೆ. ಸೇವಕನು ಕೆಲಸ ಮಾಡುವುದಕ್ಕೂ ಮಗನು ತಂದೆಗೆ ಕೆಲಸ ಮಾಡುವುದಕ್ಕೂ ವ್ಯತ್ಯಾಸವುಂಟು. ಸೇವಕನು ಕೆಲಸವನ್ನು ಮಾಡಿದ ನಂತರ ಅಥವಾ ಕೆಲಸಗಾರನು ಕೆಲಸವನ್ನು ಮಾಡಿದ ನಂತರ ಕೂಲಿ ಬಯಸುತ್ತಾನೆ. ಆದರೆ ತಂದೆಗೆ ಸೇವೆ ಮಾಡುವಂತಹ ಮಕ್ಕಳು ತಂದೆಯ ಪ್ರೀತಿಯನ್ನು ಮಾತ್ರ ಬಯಸುತ್ತಾರೆ. ಹಾಗಾಗಿ ದೇವರ ಮಕ್ಕಳು ಎನ್ನುವ ಅಧಿಕಾರವನ್ನು ಕೃಪೆಯನ್ನು ಹೊಂದಿದ್ದೀವಲ್ವಾ, ಆ ಕೃಪೆಯನ್ನು ಉಪಯೋಗಿಸುತ್ತೀರಾ ಅಂತ ನೋಡಿ. ನೀವು ದೇವರ ಮಕ್ಕಳಾಗಿಯೇ ಬದುಕಲು ಸಾಧ್ಯನಾ ಅಂತ ನೋಡಿ. ದೇವರ ಮಕ್ಕಳ ಹಾಗೆ ಇದ್ದು ಕ್ರಿಯೆಗಳನ್ನು ಮಾಡುತ್ತಿದ್ದೀರಿ ಎಂಬುದಾಗಿ ಗಮನಿಸಿರಿ. ಇವತ್ತು ನಾನು ಬಹಳ ಮಂದಿಯನ್ನು ಯಾರ ಕುರಿತಾಗಿ ತಪ್ಪಾಗಿ ಹೇಳ್ತಾ ಇಲ್ಲ, ಬಹಳ ಮಂದಿಯನ್ನು ನೋಡುತ್ತೇನೆ. ನಾನು ರಕ್ಷಣೆ ಹೊಂದಿದ ಕಾಲದಲ್ಲಿ ಆತ್ಮಿಕವಾದ ಜೀವಿತ ಎನ್ನುವುದು, ಆತ್ಮಿಕ ಸೇವೆ ಎನ್ನುವುದು ಸ್ವಲ್ಪ ವ್ಯತ್ಯಾಸವಾಗಿತ್ತು. ನಾನೇನು 200 ವರ್ಷಗಳ ಹಿಂದೆ ರಕ್ಷಣೆ ಹೊಂದಿದೆ ಇಲ್ಲ. 1978ನೇ ವರ್ಷದ ರಕ್ಷಣೆಯನ್ನು ಹೊಂದಿದೆ. ನಾನು ರಕ್ಷಣೆ ಹೊಂದಿದ ಸಮಯದಲ್ಲಿ ಈ ಕ್ರೈಸ್ತರ ಒಂದು ಪರಿಸ್ಥಿತಿ ಬೇರೆ ಥರ ಸ್ವಲ್ಪ ವ್ಯತ್ಯಾಸವಾಗಿ ಸ್ವಲ್ಪ ಆರೋಗ್ಯವಾಗಿ ಇತ್ತು. ಆ ದಿನಗಳಲ್ಲಿ ಸೇವೆ ಮಾಡುವವರನ್ನು ನೋಡಬೇಕಾದ್ರೆ ಬಹಳ ಆಶ್ಚರ್ಯವಾಗಿರುತ್ತಿತ್ತು. ನಾನೇ ಸೇವೆ ಮಾಡಿದ್ದೇನೆ. ಒಬ್ಬ ಸೇವಕನ ಕೆಳಗಿದ್ದು ಹೆಚ್ಚು ಕಡಿಮೆ 3 ವರ್ಷ ಅವರ ಒಂದು ಕಚೇರಿಯಲ್ಲಿ ಕೆಲಸ ಮಾಡಿದ್ದೇನೆ. ಅದನ್ನು ದಾಟಿ ಒಂದು ಸಭೆಯಲ್ಲಿ 2.5 ವರ್ಷ ನಾನು ಸಭೆಯಲ್ಲಿ ಒಂದು ಅಂಗವಾಗಿದ್ದು ಕೆಲಸ ಮಾಡಿದ್ದೇನೆ. ನಮ್ಮ ಪಾಸ್ಟರ್ಗೆ ಬೇಕಾಗಿರುವ ಸಹಾಯವನ್ನು ಮಾಡಿಕೊಟ್ಟಿದ್ದೇನೆ. ಅವರಿಗೆ ಹಾಸಿಗೆ ಹಾಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ಆದರೆ ನಾನು ಇಷ್ಟು ವರ್ಷ ಕೆಲಸ ಮಾಡಿ ಕೂಡ ಒಂದು ಸಂಸ್ಥೆಯಲ್ಲಿ ಒಬ್ಬ ಸೇವಕನ ಕೆಳಗೆ ಕೆಲಸ ಮಾಡಿದ್ರು ಕೂಡ ಇವತ್ತು ನಾನು ದೇವರ ಮುಂದೆ ಹೇಳುತ್ತೇನೆ, 1 ಪೈಸಾ ಕೂಡ ಸಂಬಳ ಪಡೆದದಿಲ್ಲ. ನಾನು ಸಂಬಳವನ್ನು ಕೇಳಿದ್ದೂ ಇಲ್ಲ. ನಾನು ಆ ಸೇವೆಯನ್ನು ಮಾಡಿದ್ದು ಪರಿಪೂರ್ಣವಾಗಿ ಕರ್ತನಿಗೆ ಮಾಡಿದ್ದೆ ಅಷ್ಟೇ. ಕರ್ತನು ಕೊಟ್ಟಂಥ ಒಂದು ಕಾರ್ಯಕ್ಕೋಸ್ಕರವಾಗಿ ಮಾಡಿದೆ. ಇವರೇನು ಮಾಡ್ತಾರೆ, ಏನು ಕೊಡುತ್ತಾರೆ ಎಂಬುದಾಗಿ ಬಯಸಿದ್ದಿಲ್ಲ. ನಾನು ನಿಮ್ಮ ಬಳಿ ತಾನೇ ಹೇಳ್ತಾ ಇದ್ದೀನಿ. ನನ್ನ ಮನಪೂರ್ವಕವಾಗಿ ನೀವು ತಿಳಿಯುವುದಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀನಿ. ಕರ್ತನು ನಮ್ಮ ನಡುವೆ ಇದ್ದಾರೆ. ಅದೇ ರೀತಿ ಯಾವ ಸ್ಥಳದಲ್ಲಿಯೋ ಯಾವ ಸೇವೆಯಲ್ಲಿ ಕರೆದರೂ ಕೂಡ ಯಾರು ಎಷ್ಟು ಕೊಡುತ್ತಾರೆ, ಕಾಣಿಕೆ ಸಿಗುತ್ತದಾ ಸಿಗುವುದಿಲ್ಲವಾ ಎಂಬುದಾಗಿ ಅಂದಿನಿಂದ ಇವತ್ತಿನವರೆಗೂ ಒಂದು ದಿನ ಕೂಡ ನಾನು ಯೋಚನೆ ಮಾಡಿದ್ದಿಲ್ಲ. ಒಬ್ಬ ಮನುಷ್ಯನ ಬಳಿ ಕುಳಿತು ಮಾತಾಡುವಾಗ ಇವರು ಯಾರು, ಇವರ ಒಂದು ಹಿನ್ನೆಲೆ ಏನು, ಇವರು ಎಷ್ಟು ಕಾಣಿಕೆ ಕೊಡುತ್ತಾರೆ, ಆ ರೀತಿ ಯೋಚನೆ ಮಾಡಿದ್ದೇ ಇಲ್ಲ. ಒಬ್ಬನ ಕೈಯನ್ನು ಕೂಡ ನಾನು ಯಾವತ್ತೂ ಬಯಸಿದ್ದೇ ಇಲ್ಲ ಎನ್ನುವುದಕ್ಕೆ ನಾನೇ ಸಾಕ್ಷಿ. ನಾನು ಒಡೆದಿಡಲು ಸಾಧ್ಯ, ಬೈಬಲ್ ಮುಂದೆ ಹೇಳುತ್ತಿದ್ದೇನೆ. ಆದರೆ ಇದು ನಾನು ಮಾತ್ರವಲ್ಲ, ಆ ಸೆಟ್ಟಲ್ಲಿದ್ದ ಅನೇಕರು ಆ ರೀತಿಯೇ. ನಾನು ಕೆಲಸ ಮಾಡಿದ ಅದೇ ಸ್ಥಳದಲ್ಲಿ ಒಂದು 3-4 ಸ್ನೇಹಿತರು ಕೆಲಸ ಮಾಡಿದರು. ನನ್ನ ವಯಸ್ಸಿಗೆ ಸಮವಾದವರು ಸ್ವಲ್ಪ ಕೂಡ ಕಡಿಮೆ ಇಲ್ಲ. ನಾವು ಯಾರು ಕೂಡ ಯೌವನ ಪ್ರಾಯದಲ್ಲಿ, ನಾನು ಆ ಸೇವೆಯನ್ನು ಮಾಡಿದಾಗ ನನಗೆ 23 ವರ್ಷ ಇರುತ್ತದೆ. ನಾವು ಆ ಸೇವೆಯನ್ನು ಮಾಡುವ ಸಮಯದಲ್ಲಿ ನನ್ನೊಂದಿಗೆ ಜೊತೆ ಇದ್ದಂತಹ ಯೌವನಸ್ಥರು ಕೂಡ ಒಬ್ಬರು ಕೂಡ ಹಣವನ್ನು ಕೇಳಿದ್ದೂ ಇಲ್ಲ, ಬಯಸಿದ್ದೂ ಇಲ್ಲ. ಅಲ್ಲಿ ಏನು ಕೊಡುತ್ತಾರೋ ಅದನ್ನು ತಿಂತಾ ಇದ್ವಿ. ಅದರಲ್ಲಿ ಕೂಡ ಇದು ಬೇಕು ಅದು ಬೇಕು ಅಂತ ಕೇಳ್ತಾ ಇರಲಿಲ್ಲ. ಅಲ್ಲಿ ಇರುವ ಪರಿಸ್ಥಿತಿಯಲ್ಲಿ ಇದ್ವಿ. ಸೇವೆ ಮಾಡಿದಾಗ ಒಂದು ಸಂಸ್ಥೆಗೂ ಒಬ್ಬ ಸೇವಕನಿಗೂ ಸೇವೆ ಮಾಡುವ ಹಾಗೆ ಭಾವಿಸದೆ ಕರ್ತನಿಗೆ ಸೇವೆ ಮಾಡುವ ಹಾಗೆ ಭಾವಿಸಿ ಸಂತೋಷದಿಂದ ಮಾಡಿದ್ದೇವೆ. ಆದರೆ ಇವತ್ತು ಪರಿಸ್ಥಿತಿ ಬೇರೆ. ಒಂದು ಸೇವಾ ಸಂಸ್ಥೆಯಲ್ಲಿ ಬಹಳ ಕಡೆ ನೋಡಿದ್ದೇನೆ, ಒಂದು ಸೇವೆಯ ಸ್ಥಳದಲ್ಲಿ ಸೇವೆಗೆ ಬರುತ್ತೇನೆ ಎಂಬುದಾಗಿ ಹೇಳ್ತಾರೆ. ಬಂದು ಆ ಸೇವೆಯಲ್ಲಿ ನಾನು ಸೇರಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ
ಇಂಟರ್ವ್ಯೂದಲ್ಲಿ ಅವರು ಕೇಳುವ ಮೊದಲ ಪ್ರಶ್ನೆ, ಎಷ್ಟು ಸ್ಯಾಲರಿ ಕೊಡ್ತೀರಿ ಎಂಬುದಾಗಿ ಕೇಳ್ತಾರೆ. ಇವಾಗ ಸೇವೆಗೆ ಬರುವವರು ಇಂಕ್ರಿಮೆಂಟ್ ಇದೆಯಾ ಎಂಬುದಾಗಿ ಕೇಳ್ತಾರೆ. ನನಗೆ ಇದರಲ್ಲಿ ಏನು ಲಾಭ ಸಿಗುತ್ತದೆ ಎಂಬುದಾಗಿ ಕೇಳ್ತಾರೆ. ಆಮೇಲೆ ಯೋಚನೆ ಮಾಡಿ ನೋಡ್ತಾರೆ, ಇಲ್ಲ ಇದು ಸರಿ ಹೋಗಲ್ಲ, ಅದು ಆ ಸೇವೆಯಲ್ಲಿ ಇನ್ನೂ ಸ್ವಲ್ಪ ಅಧಿಕವಾಗಿ ಕೊಡ್ತೀನಿ, ನಾನೇ ಕೇಳ್ಪಟ್ಟಿದ್ದೀನಿ, ಹಲವು ಕಡೆ ಈ ರೀತಿ ಮಾತಾಡುವುದನ್ನು ಕೇಳಿದ್ದೇನೆ. ಕೇಳ್ತಾರೆ. ಕೇಳಿ ಆ ಸೇವೆಯಲ್ಲಿ ಒಂದು ವೇಳೆ ಸಂಬಳಕ್ಕೆ ಅವರು ಸಂಬಳವನ್ನು ಕೊಟ್ಟು ಕೆಲಸ ಮಾಡುವಾಗ ಹೊರಗೆ ಕೇಳಬೇಕಾದ್ರೆ ಹೇಳ್ತಾರೆ, ಇಂಥ ಒಂದು ಸೇವೆಯಲ್ಲಿ ನಾನೊಬ್ಬ ಸೇವಕನಾಗಿ ಇದ್ದೇನೆ. ಆ ರೀತಿ ಹೇಳ್ಬಾರ್ದು. ನೀವು ಸೇವೆ ಮಾಡುವುದು ಎನ್ನುವುದು ಬೇರೆ. ತಂದೆಗೆ ಮಗ ಸೇವೆ ಮಾಡುವಾಗ ಮಾಡಬೇಕು. ನೀವು ಹೇಳಿ ಆ ಸೇವೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬೇಕಾದರೆ ಹೇಳಿ, ಸ್ಯಾಲ್ರಿ ಪಡಿತೀವಲ್ವಾ. ಹಾಗಾದರೆ ಒಂದು ಹೊಸ ಸಂಸ್ಕೃತಿ ಇವತ್ತು ಬಂದಿದೆ. ನಾನು ಮಾತ್ರವಲ್ಲ, ಅಲ್ಲಿ ಕುಟುಂಬವಾಗಿದ್ದವರು ಕೂಡ ಆ ದಿನಗಳಲ್ಲಿ ನನಗೆ ಗೊತ್ತು, ಒಂದು ಸುಂದರವಾದ ದೇವ ಮನುಷ್ಯನು ಇವತ್ತು ಮೂನಾರಿನಲ್ಲಿ ಇದ್ದಾರೆ. ಆ ಸಹೋದರ ಸೆಲ್ವಿನ್ ಎಂಬುದಾಗಿ ಹೆಸರು. ಅವರು ನಾನು ಕೆಲಸ ಮಾಡಿದ ಸ್ಥಳದಲ್ಲಿ ಅವರೆಲ್ಲ ಜೊತೆ ಇದ್ದವರು. ಅವರು ತಮ್ಮ ಕುಟುಂಬ ಸಮೇತವಾಗಿ ಒಳಗಿದ್ದರಲ್ಲಿ ಒಂದು ದಿನ ಒಂದು ಪೈಸಾ ಕೂಡ ಸಂಬಳ ಬಯಸದಿಲ್ಲ. ಅವರಿಗೇನು ಬೇಕೋ ಆ ಸೇವೆಯಲ್ಲಿ ಏನು ಕೊಡುತ್ತಿದ್ದರೋ ಅದುವೇ, ಒಂದು ಡ್ರೆಸ್ಸು, ಊಟ ಅಷ್ಟೇ. ನಾವು ಯಾರು ಬಯಸಿದ್ದೂ ಇಲ್ಲ, ಜೊತೆ ಸೇರಿಸ್ಕೊಡಿ ಎಂಬುದಾಗಿ ನಾವು ಕೇಳಿದ್ದೂ ಇಲ್ಲ. ನಾನೇ ಸಾಕ್ಷಿಯಾಗಿದ್ದೇನೆ, ಕಣ್ಣಿಗೆ ನೇರವಾಗಿ ನೋಡಿದ ಕಾರ್ಯದಲ್ಲಿ ಸಾಕ್ಷಿಯಾಗಿದ್ದೇನೆ. ಆದರೆ ಇವತ್ತು ಕಾಲ ಮಾರ್ಪಟ್ಟಿದೆ, ಅದನ್ನು ಕೆಲಸವಾಗಿ ಮಾರ್ಪಡಿಸಿದ್ದಾರೆ. ಕರ್ತನ ಸತ್ಯವೇದ ಹೇಳುತ್ತದೆ, ಒಬ್ಬನು ಸೇವೆ ಮಾಡಿದರೆ ತಂದೆಗೆ ಮಗನು ಮಾಡುವ ಹಾಗೆ ಮಾಡಬೇಕು, ಒಬ್ಬ ತಂದೆ ಮಗನಿಗೆ ಮಾಡುವ ಹಾಗೆ ಮಾಡಬೇಕು. ಅದನ್ನೇ ಕರ್ತನು ಬಯಸುತ್ತಾರೆ. ಹಾಗಾದರೆ ಮಕ್ಕಳೆನ್ನುವ ಅಧಿಕಾರವನ್ನು ಪಡೆದಿದ್ದೀವಲ್ವಾ, ನೀವು ಮಕ್ಕಳಾದರೆ ತಂದೆಗೆ ಕೊಡುವ ಮರ್ಯಾದೆ ಏನು? ತಂದೆಗೆ ನೀವು ತೋರಿಸುವ ಪ್ರೀತಿಯಲ್ಲಿ ಅದುವೇ ಹೇಳುತ್ತದೆ. ಹಾಗಾದರೆ ಆ ಕೃಪೆಯನ್ನು, ಮಕ್ಕಳು ಎನ್ನುವ ಕೃಪೆಯನ್ನು ಹೊಂದಿದರೆ ಮಕ್ಕಳಾಗಿ ನಡ್ಕೊಳ್ಳಿರಿ. ಅದನ್ನು ಉಪಯೋಗಿಸದೆ ಕೆಲಸಗಾರನಾಗಿ ನಡೆದರೆ ಆ ಮಗನು ಎನ್ನುವ ಕೃಪೆಯನ್ನು ಉಪಯೋಗಿಸದೇ ಇದ್ದರೆ ಎಂಬುದಾಗಿ ಅರ್ಥ ಅಲ್ವಾ. ಅದನ್ನೇ ಹೇಳ್ತಾರೆ, ಕೃಪೆಯನ್ನು ವ್ಯರ್ಥ ಮಾಡಬೇಡಿ. ಕರ್ತರ ಬಳಿಯಿಂದ ಪಡೆದಂತಹ ಕೃಪೆಯನ್ನು ನಾನು ವ್ಯರ್ಥವಾಗಿ ಇಡಲು ಬಿಡಲಿಲ್ಲ, ಎಲ್ಲರಿಗಿಂತಲೂ ಅಧಿಕ ಪ್ರಯಾಸ ಪಟ್ಟೆನು. ಏನೆಲ್ಲ ಕೃಪೆ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ ನೋಡಿದೆ, ಅವೆಲ್ಲವನ್ನು ಉಪಯೋಗ ಮಾಡಿದೆ ಎಂಬುದಾಗಿ ಪೌಲನು ಹೇಳ್ತಾರೆ. ಮೂರನೇ ಕಾರ್ಯವನ್ನು ನೋಡಿ, ಕರ್ತನ ಕೃಪೆಯಿಂದ ನಾವು ಹೊಂದಿಕೊಂಡದ್ದು ಸೇವೆ. ದೇವರು ತಮ್ಮ ಸೇವೆಯನ್ನು ನಮ್ಮ ಕೈಗಳಿಗೆ ಕೊಡ್ತಾರೆ. ಯಾರಿಗೆ ಸೇವೆ ಮಾಡ್ತೀವಿ? ಒಂದು ದೊಡ್ಡ ಕಂಪನಿಗ, ಒಂದು ದೊಡ್ಡ ಪ್ರಸಿದ್ಧಿಯಾಗಿರುವಂತಹ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದರೆ ಅದು ಎಷ್ಟು ಹೆಮ್ಮೆಯಿಂದ ನಾವು ಹೇಳ್ತೀವಿ, ಮೈಕ್ರೋಸಾಫ್ಟ್ನಲ್ಲಿ ಕೆಲಸ ಮಾಡ್ತೀನಿ ನಾನು ಎಂಬುದಾಗಿ. ಆ ರೀತಿ ಅದಕ್ಕಿಂತ ದೊಡ್ಡ ಸ್ಥಳದಲ್ಲಿ ದೇವರು ನಿಮ್ಮನ್ನು ಕೂರಿಸಿದ್ದಾರೆ. ಇದು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿರುವ ದೇವರ ಆಫೀಸ್. ಇದು ದೇವರಿಗೆ ಕೆಲಸ ಮಾಡುತ್ತೇವೆ. ಈ ಒಂದು ಸೇವೆ ಎಲ್ಲರಿಗೂ ಸಿಗಲಿಲ್ಲ, ಅದು ನಮಗೆ ದೇವರ ಕೃಪೆಯಿಂದ ಕೊಡಲ್ಪಟ್ಟದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7-8 ಹೇಳುತ್ತದೆ, ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ಇದನ್ನು ಓದಿ ಬಂದಿಲ್ಲ, ನಾನು ಇದನ್ನು ಅರ್ಥ ಮಾಡಿಕೊಂಡು ಬಂದಿಲ್ಲ, ಟ್ರೈನಿಂಗ್ ತಗೊಂಡಿಲ್ಲ. ಕರ್ತನ ಕೃಪೆಯಿಂದಲೇ ನಾನು ಈ ಸುವಾರ್ತೆ ಸೇವೆಗೆ ಸೇವಕನಾದೆನು. ನಾನು ಪ್ರಯತ್ನ ಮಾಡಿ ಈ ಸೇವಕನಾಗುವುದಕ್ಕೆ ಯೋಗ್ಯತೆಯನ್ನು ಬೆಳೆಸಿಕೊಂಡು ಆ ರೀತಿ ಬರಲಿಲ್ಲ. ಫ್ರೆಶ್ ಆಗಿ ಅವಾಗ್ತಾನೆ ಬಂದೆ. ಕೈಯಲ್ಲಿ ಖಡ್ಗವನ್ನು ಹಿಡಿದು ಕೊಲೆ ಮಾಡುವುದಕ್ಕೋಸ್ಕರವಾಗಿ ಹೋಗ್ತಾ ಇದ್ದೆ. ಕರ್ತನನ್ನು ಕರೆದಾಗ ಮರುಕ್ಷಣವೇ ಅವರ ಕೃಪೆಯಿಂದ ಈ ಸೇವೆಗೆ ಏರ್ಪಡಿಸಲ್ಪಟ್ಟೆ. ದೈವ ಭಕ್ತರೆಲ್ಲರಲ್ಲೂ ಚಿಕ್ಕವನಾಗಿರುವ ನಾನು ಕ್ರಿಸ್ತನ ಮಿತಿಯಿಲ್ಲದ ಐಶ್ವರ್ಯವನ್ನು ಅನ್ಯರ ಬಳಿ ಸುವಾರ್ತೆಯಾಗಿ ಸಾರುವುದಕ್ಕೋಸ್ಕರವಾಗಿ ಈ ಕೃಪೆ ನನಗೆ ಅನುಗ್ರಹಿಸಲ್ಪಟ್ಟಿದೆ. ಹಾಗಾದರೆ ಈ ಸೇವೆ ಮಾಡುವ ಕೃಪೆ, ಸೇವೆ ಮಾಡುವ ಯೋಗ್ಯತೆ, ಆ ಕರುವಿಕೆ ನಿಮಗೆ ಕೊಡಲ್ಪಟ್ಟಿದೆ. ತಕ್ಷಣ ನೋಡಿ ಅದನ್ನು ಅರ್ಥ ಮಾಡಿಕೊಂಡ. ಇದು ನಾನು ಯೋಚನೆ ಮಾಡಿ, ಹಣವನ್ನು ಕೊಟ್ಟು, ವಿದ್ಯಾಭ್ಯಾಸ ಮಾಡಿ, ನನ್ನನ್ನು ಬಲಪಡಿಸಿಕೊಂಡು ಹೊಂದಿದ್ದಲ್ಲ. ಕರ್ತನ ಪರಿಶುದ್ಧ ಕೃಪೆಯಿಂದ ಈ ಸೇವೆ ದೊರಕಿದೆ. ಆ ಕೃಪೆ ಬಂದ ಕೂಡಲೇ ತಕ್ಷಣ ಮುಂದೆ ಯೋಚನೆ ಮಾಡ್ತಾರೆ, ಈ ಕೃಪೆಯನ್ನು ನಾನು ಯಾವ ರೀತಿ ಉಪಯೋಗಿಸಬೇಕು, ಈ ಕೃಪೆಯನ್ನು ಯಾಕೆ ದೇವರು ನನಗೆ ಕೊಟ್ಟರು. ಮುಂದಿನ ವಾಕ್ಯದಲ್ಲಿ ಅವರು ಅದನ್ನೇ ಹೇಳ್ತಾರೆ ನೋಡಿ. ಎಫೆಸದವರಿಗೆ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಪರಿಶುದ್ಧರೆಲ್ಲರಲ್ಲೂ ಚಿಕ್ಕವನಾಗಿರುವ ನಾನು ಕ್ರಿಸ್ತನ ಮಿತಿಯಿಲ್ಲದ ಐಶ್ವರ್ಯವನ್ನು, ಐಶ್ವರ್ಯ ಅಂದರೆ ಕಾರು ಬಂಗ್ಲೆ ಹಣ ಅಂತ ಹೋಗಬೇಡಿ, ಸಮೃದ್ಧಿಯೋಪದೇಶ ಮಾತಾಡಕ್ಕೆ ಹೋಗ್ತಾರೆ ಎಂಬುದಾಗಿ ಆ ರೀತಿ ಹೋಗಬೇಡಿ, ಅದಲ್ಲ. ಇದು ಕರ್ತನ ಐಶ್ವರ್ಯ ಎನ್ನುವಂಥದ್ದು ಪರಿಶುದ್ಧತೆ, ನೀತಿ, ಮಹಿಮೆ, ಪ್ರೀತಿ, ಧಾರಾಳ, ದಯ, ಈ ರೀತಿ ಅನೇಕ ಹೇಳ್ಬೋದು. ಅದುವೇ ಅವರ ಐಶ್ವರ್ಯ, ಮಿತಿಯಿಲ್ಲದ ಐಶ್ವರ್ಯ.
ಅದನ್ನು ಬಿಟ್ಟು ನೀವು ಕಾರು, ಕರ್ತನ ನೋಡಿ ಎಷ್ಟೊಂದು ಐಶ್ವರ್ಯವಂತನಾಗಿದ್ದಾನೆ, ನೀವೇ ಹೇಳುವ ಐಶ್ವರ್ಯ ಬೇರೆ, ಕರ್ತನ ಐಶ್ವರ್ಯ ಎನ್ನುವುದು ಬೇರೆ. ನೀವು ಶಾರೀರಿಕವಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಕರ್ತನು ಆತ್ಮಿಕವಾಗಿ ಮಾತಾಡುತ್ತಿದ್ದಾರೆ. ಸತ್ಯವೇದ ಹೇಳುತ್ತದೆ, ಈ ಇಹಲೋಕಕ್ಕಾಗಿ ಮಾತ್ರ ಕರ್ತನನ್ನ ಹುಡುಕುವವನು ಎಲ್ಲರಲ್ಲೂ ಪರಿತಪಿಸುವವನಾಗಿದ್ದಾನೆ ಎಂಬುದಾಗಿ. ಬಹಳ ಮಂದಿ ಹಾಗೆ ಈ ಲೋಕದಲ್ಲಿ ಯೇಸುವನ್ನ ಸ್ವೀಕರಿಸಿಕೊಂಡ್ರೆ ಏನು ಸಿಗುತ್ತೆ? ಸರಿ, ಆ ಟಾಪಿಕ್ ಒಳಗೆ ನಾವು ಹೋಗೋದು ಬೇಡ. ಇಲ್ಲಿ ನೀವು ನೋಡಿ, ಕ್ರಿಸ್ತನ ಐಶ್ವರ್ಯವಾಗಿರುವ ಆತನ ಕೃಪೆ, ಅವರ ದಯೆ, ಅವರ ಕೃಪೆ, ಅವರ ಪ್ರೀತಿ, ಅವರ ರಕ್ಷಣೆ, ಇವೆಲ್ಲವೂ ದೇವರ ಐಶ್ವರ್ಯಗಳು. ಇವುಗಳನ್ನು ಅನ್ಯರ ಬಳಿಯಲ್ಲಿ ಸುವಾರ್ತೆಯಾಗಿ ಸಾರುವುದಕ್ಕಾಗಿಯೇ ಈ ಕೃಪೆಯನ್ನು ಹೊಂದಿದೆನು. ಹಾಗಾದರೆ ಯಾವ ಕೃಪೆ ಹೊಂದಿದರೂ ಅದನ್ನು ಯಾವ ರೀತಿ ಉಪಯೋಗಿಸಬೇಕೆಂಬುದಾಗಿ ತಕ್ಷಣ ಯೋಚನೆ ಮಾಡಬೇಕು. ಅದನ್ನೇ ಹೇಳ್ತಾರೆ. ಆ ರೀತಿ ಯೋಚನೆ ಮಾಡಲಿಲ್ಲ ಅಂದರೆ ಆ ಕೃಪೆ ನಿಮಗೆ ಕೊನೆಯಲ್ಲಿ ನ್ಯಾಯ ವಿಚಾರಿಸುತ್ತೆ. ಕರ್ತನೆ ಹೇಳುತ್ತಾರೆ, ಯಾರ ಬಳಿ ಅಧಿಕವಾಗಿ ಕೊಡಲ್ಪಡುತ್ತೋ ಅವರ ಬಳಿ ಅಧಿಕವಾಗಿ ಕೇಳಲ್ಪಡುತ್ತೆ. ಹಾಗಾದರೆ ದೇವರು ಯಾರ ಬಳಿ ಅಧಿಕವಾಗಿ ಕೊಡ್ತಾರೆ ಅಂದರೆ ಕೃಪೆಯಿಂದ ತಾನೇ ಕೊಡ್ತಾರೆ. ಯಾವುದನ್ನು ಹಣವನ್ನು ಪಡೆದು ಅವರು ಕೊಡುವುದಿಲ್ಲ. ದೇವರು ಏನನ್ನ ಕೊಟ್ಟರು ಕೃಪೆಯಲ್ಲೇ ಕೊಟ್ಟಿರ್ತಾರೆ. ಯೋಚನೆ ಮಾಡಿ ನೋಡಿ. ನೀವೇನಾದರೂ ದೇವರ ಬಳಿ ಹಣವನ್ನು ಕೊಟ್ಟು ಪಡೆದಿದ್ದೀರಾ? ಇಲ್ಲ, ಎಲ್ಲವನ್ನ ಕೃಪೆಯಿಂದ. ಹಾಗಾದರೆ ದೇವರು ಯಾರ ಬಳಿ ಅಧಿಕವಾಗಿ ಕೊಡುತ್ತಾರೋ ಅವನ ಬಳಿ ಅಧಿಕವಾಗಿ ಲೆಕ್ಕ ಕೇಳುತ್ತಾರೆ. ಹಾಗಾದರೆ ಈ ಕೃಪೆ ಒಂದು ದಿನ ನಮ್ಮನ್ನು ನ್ಯಾಯ ವಿಚಾರಣೆಯನ್ನು ನಿಲ್ಲಿಸುತ್ತದೆ. ಕರ್ತನು ಕೃಪೆಯಿಂದ ಸೇವೆಯನ್ನು ಕೊಟ್ಟರು, ಮಾಡಲಿಲ್ಲ. ಕರ್ತನು ಕೃಪೆಯಿಂದ ಸುವಾರ್ತೆಗೆ ಕರೆದರು, ಮಾಡಲಿಲ್ಲ. ಕರ್ತನು ಕೃಪೆಯಿಂದ ರಕ್ಷಣೆ ಮಾಡಿದ್ರು, ಅದನ್ನು ಮಾಡಲಿಲ್ಲ. ಮಕ್ಕಳಾಗುವ ಹಾಗೆ ಅಧಿಕಾರವನ್ನು ಕೊಟ್ಟರು, ಮಕ್ಕಳಾಗಿ ನಡ್ಕೊಳ್ಳಲಿಲ್ಲ. ಆ ಕೃಪೆ ಆ ರೀತಿಯೇ ಇರುವ ಹಾಗೆ ಇದೆ. ಉತ್ತರ ಕೊಡಬೇಕಾ, ಉತ್ತರ ಕೊಡಬಾರ್ದಾ? ಉತ್ತರ ಕೊಡಬೇಕು. ಅದುವೇ ಸತ್ಯವೇದ ಹೇಳುತ್ತದೆ. ಇವೆಲ್ಲವನ್ನು ನಾವು ಕರ್ತನ ಕೃಪೆಯಿಂದ ಹೊಂದಿರುವಂತಹ ಕಾರ್ಯಗಳು. ಈ ಕಾರ್ಯಗಳೆಲ್ಲ ಕರ್ತನ ಮಹಿಮೆಗೋಸ್ಕರವಾಗಿ ಉಪಯೋಗವಾಗಬೇಕು. ವ್ಯೂಹ ಮಾಡದಿದ್ದರೆ ಆ ಕೃಪೆಯ ಕುರಿತು ನೀವು ಲೆಕ್ಕ ಒಪ್ಪಿಸಬೇಕು. ಅದನ್ನೇ ಅವರು ಹೇಳಿದರು. ಎಚ್ಚರಿಕೆ, ಕೃಪೆಯನ್ನು ಪಡೆಯುವುದು ದೊಡ್ಡದಲ್ಲ, ಇನ್ನು ಬಹಳ ಕೃಪೆ ಇದೆ. ನೋಡಿ, ಬಹಳ ವೇಗವಾಗಿ ಹೇಳ್ತೀನಿ. ನಂಬಿಕೆ ಎನ್ನುವುದು ಒಂದು ಕೃಪೆ. ಅಪೊಸ್ತಲ ಕೃತ್ಯ 18ನೇ ಅಧ್ಯಾಯ 28ರಲ್ಲಿ ಹೇಳುತ್ತದೆ, ಅವನು ಅಲ್ಲಿ ಬಂದಾಗ ಬಹಿರಂಗವಾಗಿ ಯಹೂದ್ಯರೊಂದಿಗೆ ಬಲವಾಗಿ ತರ್ಕ ಮಾಡಿ ಯೇಸುವೆ ಕ್ರಿಸ್ತನೆಂಬುದಾಗಿ ಸತ್ಯವೇದ ವಾಕ್ಯದ ಮುಖಾಂತರವಾಗಿ ದೃಷ್ಟಾಂತಪಡಿಸಿದರಿಂದ ಕೃಪೆಯಿಂದ ನಂಬಿಕೆಯಲ್ಲಿ ಬಂದವರು. ಬಹಳ ಸಹಾಯವಾಗಿದ್ದ. ಹಾಗಾದರೆ ನಂಬಿಕೆ ಎನ್ನುವಂಥದ್ದೇ ಕೃಪೆಯಿಂದ ಅನುಗ್ರಹಿಸಲ್ಪಡುತ್ತದೆ. ನೀವು ಅಂದುಕೊಳ್ಳುತ್ತೀರ ನಾನು ದೇವರನ್ನು ನಂಬ್ತೀನಿ ಎಂಬುದಾಗಿ. ಇಲ್ಲ ಇಲ್ಲ, ಆ ನಂಬಿಕೆ ಕೂಡ ಕರ್ತನಿಂದ ನಿಮ್ಮಲ್ಲಿ ಕೃಪೆಯಾಗಿ ಕೊಡಲ್ಪಟ್ಟಿದೆ. ಆದ್ದರಿಂದ ನಂಬುತ್ತಿದ್ದೀರಾ. ಆತ್ಮದ ಫಲವನ್ನು ನೋಡಿ ನಂಬಿಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಂಬಿಕೆ ಕೂಡ ನಿಮ್ಮಲ್ಲಿ ಪ್ರಾಕೃತಿಕವಾಗಿ ಬಂದದ್ದಲ್ಲ, ದೇವರಿಂದ ಅನುಗ್ರಹಿಸಲ್ಪಟ್ಟಂಥ ಒಂದು ಕೃಪೆ. ಅದನ್ನು ಉಪಯೋಗಿಸಬೇಕು. ನಂಬಿಕೆಯನ್ನು ಉಪಯೋಗಿಸಿದ್ದೇವಾ? ಉಪಯೋಗಿಸಬೇಕು. ದೇವರ ಬಲ, ಅದೊಂದು ಕೃಪೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಹೇಳಿದರು. ಆದ್ದರಿಂದ ಕ್ರಿಸ್ತನ ಶಕ್ತಿ ನನ್ನ ಮೇಲೆ ತಂಗುವ ಹಾಗೆ ನನ್ನ ಬಲಹೀನತೆಯ ಕುರಿತಾಗಿ ಬಹಳ ಸಂತೋಷವಾಗಿ ನಾನು ಮೆಚ್ಚಿಕೊಳ್ಳುತ್ತೇನೆ ಎಂಬುದಾಗಿ ಹೇಳ್ತಾರೆ. ನನ್ನ ಕೃಪೆ ನಿನಗೆ ಸಾಕು, ಆ ಕೃಪೆಯೇ ನಿನ್ನನ್ನು ಬಲಪಡಿಸುತ್ತದೆ. ದೇವರ ಬಲ ಎನ್ನುವುದು ಕೃಪೆ. ಆ ಬಲವನ್ನು ನೀವು ಯಾವ ರೀತಿ ಉಪಯೋಗಿಸುತ್ತೀರಿ ಎಂಬುದಾಗಿ ಯೋಚನೆ ಮಾಡಿ ನೋಡಬೇಕು. ಕೃಪೆಯನ್ನು ವ್ಯರ್ಥವಾಗಿ ಹೊಂದಲೇಬಾರದು. ಹೊಂದಿಕೊಂಡ ಕೃಪೆಗಳನ್ನು ಎಲ್ಲ ಉಪಯೋಗವಾಗುತ್ತದೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ರಾತ್ರಿ ಒಂದೊಂದನ್ನು ಯೋಚನೆ ಮಾಡಿ ನೋಡಿ. ಏನೇನೆಲ್ಲ ದೇವರ ಬಳಿ ಕೃಪೆಯಿಂದ ನಿಮಗೆ ದೊರಕಿದೆ. ದೇವರು ನನಗೆ ಬಲ ಕೊಟ್ಟಿದ್ದಾರೆ, ಅದನ್ನು ಉಪಯೋಗ ಮಾಡಿದ್ದೇನಾ? ದೇವರು ನನಗೆ ನಂಬಿಕೆಯನ್ನು ಕೊಟ್ಟರು, ಅದನ್ನು ಉಪಯೋಗ ಮಾಡಿದ್ದೇನಾ? ದೇವರು ನನಗೆ ಸೇವೆಯನ್ನು ಕೊಟ್ಟಿದ್ದಾರೆ, ಅದನ್ನು ಉಪಯೋಗ ಮಾಡಿದ್ದೇನಾ? ಮಕ್ಕಳೆನ್ನುವ ಅಧಿಕಾರವನ್ನು ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿದ್ದೇನಾ? ರಕ್ಷಣೆಯನ್ನು ಕೊಟ್ಟನು, ಅದನ್ನು ಉಪಯೋಗಿಸಿದ್ದೇನಾ? ಯಾವುದನ್ನು ಉಪಯೋಗ ಮಾಡದೆ ಇಟ್ಟುಕೊಂಡಿದ್ದೇನೆ ಎನ್ನುವುದನ್ನು ನೋಡಬೇಕು. ಕರುವಿಕೆ ಕೊಟ್ಟರು ನನಗೆ, ಆ ಕರುವಿಕೆಯನ್ನು ಉಪಯೋಗ ಮಾಡಿದ್ನಾ? ಕೃಪೆಯನ್ನು ಉಪಯೋಗಿಸದಿದ್ದರೆ ಏನು ನಡೆಯುತ್ತೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ತನ್ನ ಕೃಪೆಯನ್ನು ವ್ಯರ್ಥವಾಗಿ ಮಾಡಿದಂಥ ಕೆಲವು ಮನುಷ್ಯರ ಕುರಿತು ಕರ್ತನ ಸತ್ಯವೇದ ಹೇಳುತ್ತದೆ. ಅದರಲ್ಲಿ ಪ್ರಥಮ ವ್ಯಕ್ತಿಯನ್ನು ನಾವು ನೋಡುವಂಥದ್ದು ಸಂಸೋನನು. ಸಂಸೋನನಿಗೆ ಸಿಕ್ಕಿದ್ದು ಪರಿಪೂರ್ಣವಾದ ಕೃಪೆ. ಸಂಸೋನನಿಗೆ ಸಿಕ್ಕಿದಂತಹ ಬಲ, ಸಂಸೋನನ ಮೇಲೆ ಇದ್ದಂತಹ ಬಲವಾದ ಶಕ್ತಿ, ಅದು ಸಂಸೋನನ ಶಕ್ತಿ ಅಲ್ಲ, ಅದು ದೇವರ ಆತ್ಮನಿಂದ ಉಂಟಾದದ್ದು. ಅವನಿಗೆ ದೇವರು ಒಂದು ಕರುವಿಕೆಯನ್ನು ಕೊಟ್ಟರು, ಅದು ದೇವರ ಕೃಪೆಯಿಂದ ಅನುಗ್ರಹಿಸಲ್ಪಟ್ಟಿದ್ದು. ಆ ಇಸ್ರಾಯೇಲರು ಅಷ್ಟು ಮಂದಿಯ ಮಧ್ಯದಲ್ಲಿ ಒಂದು ಹೀರೋ ಥರ, ಒಂದು ಬಲಿಷ್ಠನಾಗಿ ಎದೆ ಎತ್ತಿ ಆ ರೀತಿ ನಡೆಯುತ್ತಾ ಹೋದ್ರಲ್ಲ, ಅದು ದೇವರ ಒಂದು ಕೃಪೆ. ನಾನು ಏನನ್ನಿಟ್ಟು ಹೇಳುತ್ತೇನೆ ಎಂದರೆ, ಅದೇ ಸಂಸೋನನನ್ನು
ದೇವರಾತ್ಮನು ಅಗಲಿದಾಗ ನೋಡುತ್ತೀರಾ, ಸುಲಿದ ಕೋಳಿಯಂತೆ ನಿಂತಿದ್ದಾನೆ. ಅವನ ಬಲ ಪೂರ್ತಿಯಾಗಿ ಕೈಬಿಟ್ಟು ಹೋಗಿ ತನ್ನ ನಡೆಸಿಕೊಂಡು ಹೋಗುವುದಕ್ಕೂ ಚಿಕ್ಕ ಹುಡುಗನನ್ನು ಹುಡುಕುವ ಹಾಗೆ ಒಂದು ಕೈಕೋಲನ ರೀತಿಯಲ್ಲಿ ಅವರನ್ನು ನೋಡ್ತಾ ಇದೆ ಒರಿಜಿನಲ್ ಸಿಮ್ಸೋನ್. ಆದರೆ ಅವತ್ತು ಪರಾಕ್ರಮವಾದ ಕಾರ್ಯವನ್ನು ಮಾಡಿದ್ರಲ್ಲ, ಕದವನ್ನು ಒಡೆದು ಭುಜದಲ್ಲಿ ಇಟ್ಕೊಂಡು ಹೋಗೋದು, 1000 ಮಂದಿಯನ್ನು ಒಂದು ಕತ್ತೆಯ ದವಡೆಯಿಂದ ಕೊಲ್ಲುವಂಥದ್ದು, ಬಲವಾದ ಕಾರ್ಯವನ್ನು ಮಾಡುವಂಥದ್ದು, ಅದು ಇವರು ನಿಜವಾದ ಸಂಸೋನ ಅಲ್ಲ, ಅದು ಒರಿಜಿನಲ್ ಸಂಸೋನ, ಬರೀ ಸಂಸೋನ ಎಂಬುದಾಗಿ ನೋಡಿದ್ರೆ ಅಲ್ಲಿ ಒಂದು ಕೈಕೊಲ್ಲು ಹುಡುಕುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ಕಾಣುವ ರೀತಿಯಲ್ಲಿ ಇರ್ತಾರಲ್ಲ, ಅದುವೇ ನಿಜವಾದ ಸಂಸೋನನು. ಆದರೆ ಇವತ್ತು ನಾವು ನೋಡ್ತೀವಿ ನೋಡಿ, ಹೀರೋ ಥರ. ಅದು ಪರಿಪೂರ್ಣವಾಗಿ ದೇವರ ಕೃಪೆ, ದೇವರ ಅಭಿಷೇಕ, ದೇವರ ಆತ್ಮ. ಹಾಗಾದರೆ ಎಷ್ಟು ದೊಡ್ಡ ಉನ್ನತವಾದಂತಹ ಒಂದು ಸ್ಥಾನವನ್ನು, ಒಂದು ಉನ್ನತವಾದ ಕೃಪೆಯನ್ನು ದೇವರು ಅವನಿಗೆ ಕೊಟ್ಟರು ಅಂತ ನೋಡಿ. ಒಂದು ಕರುವಿಕೆ, ಒಂದು ದೈವಿಕ ಕೃಪೆ. ಒಬ್ಬ ಸೇವಕನು ಜನಿಸುವುದಕ್ಕೆ ಮುಂಚಿತವಾಗಿಯೇ ಅವರ ಕುರಿತು ಪ್ರವಾದನೆ ನುಡಿಯಲ್ಪಟ್ಟಿದ್ದು ಕೆಲವರ ಕುರಿತು ಮಾತ್ರ ಇರುತ್ತೆ. ಒಂದು ಬಹಳ ಸ್ವಲ್ಪ ಮಂದಿ ಮಾತ್ರನೇ ಅವರ ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಅವರ ಕುರಿತಾಗಿ ಪ್ರವಾದನೆ ಹೇಳಿರ್ತಾರೆ. ಸ್ನಾನಿಕ ಯೋನನ ಕುರಿತಾಗಿ, ಅನಂತರ ಯೇಸು ಕ್ರಿಸ್ತನ ಕುರಿತಾಗಿ, ಈ ರೀತಿ ಕೆಲವರ ಕುರಿತು ಮಾತ್ರನೇ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಪ್ರವಾದನೆ ಹೇಳಿರ್ತಾರೆ. ಆ ರೀತಿ ಮುಂತಿಳಿಸಲ್ಪಟ್ಟು ಹುಟ್ಟಿದವನೇ ಈ ಸಂಸೋನನ ಕೃಪೆ ಅಲ್ವಾ ಅದು? ನೋಡಿ, ಅವನ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಅವನ ತಾಯಿಯನ್ನು ಸಂಧಿಸಿ ದೇವದೂತರನ್ನು ಕಳುಹಿಸಿ, ನಾನು ನಿನ್ನ ಗರ್ಭದಲ್ಲಿ ಹುಟ್ಟುವ ಮಗನನ್ನು ಆಶೀರ್ವಾದ ಮಾಡಿ ಉಪಯೋಗಿಸಲಿದ್ದಾನೆ. ಎಷ್ಟು ದೊಡ್ಡ ಕೃಪೆ, ಎಷ್ಟು ದೊಡ್ಡ ದೊಡ್ಡ ದೇವಭಕ್ತರಿಗೆ ಸಿಗಲಿಲ್ಲ. ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಹೆಸರಿಡಲ್ಪಟ್ಟು, ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಅವನ ಜನದ ಕುರಿತಾಗಿ ಪ್ರವಾದನೆಯುಕ್ತವಾಗಿ ನುಡಿಯಲ್ಪಟ್ಟು ಹುಟ್ಟಿದವನೇ ಸಂಸೋನನು. ಸತ್ಯವೇದ ಆ ರೀತಿ ಹೇಳುತ್ತದೆ, ಓದಿ ನೋಡಿರಿ. ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನೀನು ಗರ್ಭ ಧರಿಸಿ ಒಬ್ಬ ಮಗನನ್ನು ಹಡೆಯುವಿ, ಅವನ ತಲೆಯ ಮೇಲೆ ಕತ್ತಿಯನ್ನು ಹಾಕಬಾರದು. ಆ ಮಗು ಹುಟ್ಟಿದಂದಿನಿಂದ ದೇವರಿಗೋಸ್ಕರ ನಾಜೂರಿಯನಾಗಿರುವನು. ಅವನು ಇಸ್ರಾಯೇಲರನ್ನ ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ರಕ್ಷಿಸುವುದಕ್ಕೆ ಮುಂದಾಗುವ. ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ. ಹಾಗಾದರೆ ಎಷ್ಟು ದೊಡ್ಡ ಕೃಪೆ, ಆ ಮನುಷ್ಯನ ಕುರಿತಾಗಿ ಎಷ್ಟು ದೊಡ್ಡ ದರ್ಶನ. ಆ ಕರುವಿಕೆ ಲೋಕದಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ಹೊಂದಿದವನು ಸಂಸೋನನ್ನು. ದೇವರು ಕರುವಿಕೆ ಕೊಟ್ಟು, ನಿನ್ನ ಕೆಲಸ ಏನು? ಇಸ್ರಾಯೇಲ್ಯರು ಫಿಲಿಷ್ಟಿಯರಿಂದ ತುಳಿಯಲ್ಪಟ್ಟರು. ಫಿಲಿಷ್ಟಿಯರ ಕೈಗಳು ಬಲವಾಗಿತ್ತು, ಅವರು ಬಲಿಷ್ಠರಾಗಿ ಬಲವಾಗಿ ಇದ್ದರು. ನಾನು ನಿಮ್ಮ ನಡುವೆ ನನ್ನ ಜನರನ್ನು ರಕ್ಷಿಸುವ ಹಾಗೆ, ಕಾಯುವ ಹಾಗೆ ಒಬ್ಬನನ್ನು ಎಬ್ಬಿಸುವೆನು. ಅವನು ಫಿಲಿಷ್ಟಿಯರ ಕೈಗೆ ಅವರನ್ನು ಬಿಡಿಸಿ ನನ್ನ ಜನಗಳನ್ನು ಕಾಪಾಡುತ್ತಾನೆ. ಅದುವೇ ಆ ಕರುವಿಕೆ. ಎಲ್ಲರಿಗೂ ಸಿಗುತ್ತದ ಅದು? ಅದನ್ನು ದೇವರು ಮುಂಚಿತವಾಗಿ ತಿಳಿಸಿ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಹೇಳ್ಕಳಿಸಿದರು. ಸಂಸೋನನ್ನು ತನಗೆ ಸಿಕ್ಕಿದಂಥ ಕೃಪೆಯ ನಿಮಿತ್ತವಾಗಿ ಅವನು ಹೊಗಳಿಕೊಳ್ಳಲು ಇಲ್ಲ, ಚಿಂತೆನೂ ಮಾಡಲಿಲ್ಲ. ಅವನು ಎಲ್ಲಾದರೂ ಇಸ್ರಾಯೇಲ್ ಜನಗಳಿಗೋಸ್ಕರವಾಗಿ ಜಗಳ ಮಾಡಿದ್ರ ನೋಡಿ. ಅವರು ಯುದ್ಧ ಮಾಡಿದ್ದೆಲ್ಲವೂ ತನ್ನ ಸ್ವಂತ ಸಮಸ್ಯೆಗೋಸ್ಕರವಾಗಿ ಜಗಳವಾಡಿದರು. ಮೋಶೆ ಒಬ್ಬ ಐಗುಪ್ತಿಯನ್ನು ಬಂದು ಒಬ್ಬ ಇಸ್ರಾಯೇಲನನ್ನು ಕಠಿಣವಾಗಿ ನಡೆಸಿದ ಎನ್ನುವುದಕ್ಕೋಸ್ಕರವಾಗಿ, ಆ ಇಸ್ರಾಯೇಲನಿಗೋಸ್ಕರವಾಗಿ ಐಗುಪ್ತಿನನ್ನು ಕೊಂದು ಹಾಕಿದ. ಅದು ಅವರಿಗೆಲ್ಲ, ಇವರಿಗೆ ಪರ್ಸ್ನಲ್ ಆಗಿ ಯಾವ ವೆಂಜನ್ಸು ಇಲ್ಲ. ಅಲ್ಲಿ ಅವನ ಕೊಲ್ಲುವಂಥ ಅವಶ್ಯವಿಲ್ಲ. ನನ್ನ ಜನರನ್ನು ಅವನು ಹೊಡಿತಾ ಇದ್ದಾನೆ, ನನ್ನ ಜನರನ್ನು ಕಷ್ಟಪಡಿಸ್ತಾ ಇದ್ದಾನೆ. ತಕ್ಷಣ ಅವರಿಗೆ ಸಿಟ್ಟು ಬಂದಿತ್ತು, ಅವರು ಅವರಿಗೋಸ್ಕರವಾಗಿ ಹಿಡಿದು ಬಿಡಿದರು. ಆದರೆ ಇವರನ್ನು ನೋಡಿ ಬಹಳ ಜಗಳವಾಡಿದ್ದಾರೆ. 1000 ಮಂದಿಯನ್ನು ಒಡೆದದ್ದು, ಕೊಲೆ ಮಾಡಿದ್ದು, ಅನಂತರ 30 ಮಂದಿಯ ವಸ್ತ್ರವನ್ನು ತೆಗೆದು, ಎಲ್ಲ ಕಡೆ ನೀವು ಓದಿ ನೋಡಿ, ಅದನ್ನು ಬಾಗಿಲನ್ನು ಒಡೆದು ಭುಜದಲ್ಲಿಟ್ಟುಕೊಂಡು ಬಂದಿದ್ದು, ಬಲವಾಗಿರುವ ಕಾರ್ಯ ಎಲ್ಲವೂ ಸ್ವಾರ್ಥವಾಗಿ ತನ್ನ ಕಾರ್ಯಕ್ಕಾಗಿ, ತನ್ನ ಸಮಸ್ಯೆಗೋಸ್ಕರ ಜಗಳವಾಡ್ತಾರೆ. ಫಿಲಿಷ್ಟಿಯರು ಯುದ್ಧ ಮಾಡುವುದಕ್ಕೆ ಬಂದರು, ದೇಶವನ್ನು ನಾಶ ಮಾಡಲು ಬಂದರು. ಇವರು ಹೋಗಿ ನಿಂತು ಎಲ್ಲರನ್ನು ಆ ರೀತಿಯಲ್ಲಿ ನೀವು ಓದಕ್ಕಾಗಲ್ಲ. ಅವರನ್ನು, ಅವರು ಸ್ವಂತ ಕಾರ್ಯ. ಒಂದು ಹುಡುಗಿನ ಹುಡುಕಿ ಆ ಮನೆಗೆ ಹೋದರು, ಅಲ್ಲಿ ಅವರನ್ನು ಯಾಮಾರಿಸಿದರು. ತಕ್ಷಣ ಸಿಟ್ಟು ಬಂತು. ಅವರು ಬಂದು 1000 ಮಂದಿಯನ್ನು ಕತ್ತೆಯ ದವಡೆಯಿಂದ ಒಡೆದು ಕೊಂದಾಕಿದರು. ಮತ್ತೊಂದು ಕಡೆ ವ್ಯಭಿಚಾರ ಮಾಡಿದಂತಹ ಸ್ತ್ರೀಯ ಮನೆಯಲ್ಲಿ ಹೋಗಿ ಗಾಜಾದಲ್ಲಿ ರಾತ್ರಿ ಇದ್ದರು. ಬಾಗಿಲು ಮುಚ್ಚಿದ್ರು, ದೊಡ್ಡ ಕದವನ್ನು ಮುಚ್ಚಿದ್ರು, ಕದವನ್ನು ಒಡೆದು ಹೊರಗೆ ಬಂದರು. ಇದರಲ್ಲಿ ಜನಗಳಿಗೋಸ್ಕರವಾಗಿ ಎಲ್ಲೂ ಹೋರಾಡಿದ್ರು. ಅವರು ಆ ಬಲ ಪೂರ್ತಿಯಾಗಿ ತನ್ನ ಸ್ವಂತ ಕಾರ್ಯಕ್ಕೋಸ್ಕರವಾಗಿ ಉಪಯೋಗ ಮಾಡಿದರು. ಆ ಕೃಪೆಯನ್ನು ಅವರು ಉಪಯೋಗ ಮಾಡಲಿಲ್ಲ. ಆಗ ಸಂಸೋನನು ತನಗೆ ಸಿಕ್ಕಿದಂಥ ಕೃಪೆಯ ಕುರಿತಾಗಿ ಚಿಂತೆ ಮಾಡಲೇ ಇಲ್ಲ, ಅದನ್ನು ಉಪಯೋಗಿಸಲೂ ಇಲ್ಲ.
ಅಲಕ್ಷ್ಯವಾಗಿದ್ದ. ಇವತ್ತು ಆ ರೀತಿಯೇ ಹಲವರು ದೇವರು ಕೊಟ್ಟಿರುವ ಕೃಪೆಯನ್ನು ತಮಗೋಸ್ಕರವಾಗಿ ಉಪಯೋಗಿಸುತ್ತಿದ್ದಾರೆ, ತಮ್ಮ ಸ್ವಂತ ಕಾರ್ಯಕ್ಕೆ, ಸ್ವಾರ್ಥ ಕಾರ್ಯಕ್ಕೆ. ಒಂದು ಪ್ರವಾದನೆಯ ವರವಿದೆ, ಇದನ್ನಿಟ್ಟು ಹೆಂಗೆ ಸಂಪಾದನೆ ಮಾಡ್ಬೋದು? ನನಗೆ ಚೆನ್ನಾಗಿ ಪ್ರಸಂಗ ಮಾಡೋಕ್ಕೆ ಬರುತ್ತೆ, ಇದನ್ನಿಟ್ಟು ಹೆಂಗೆ ಸಂಪಾದನೆ ಮಾಡೋದು? ನಿಮಗೆ ಉಪಯೋಗ ಮಾಡುವುದಕ್ಕೆ ಕೃಪೆ ಕೊಡಲಿಲ್ಲ ದೇವರು. ತಮ್ಮ ಜನಕ್ಕೆ ಉಪಯೋಗವಾಗಬೇಕು, ಪರಲೋಕಕ್ಕೆ ಉಪಯೋಗವಾಗಬೇಕು, ಕರ್ತನಿಗೆ ಉಪಯೋಗವಾಗಬೇಕು. ಅದಕ್ಕೆ ತಾನೇ ದೇವರು ಕೊಟ್ಟಿರುವುದು. ನೋಡಿ, ತಾನು ಹೊಂದಿಕೊಂಡಿರುವ ಕೃಪೆಯ ಕುರಿತಾಗಿ ಚಿಂತೆನೆ ಪಡಲಿಲ್ಲ. ಸಂಸೋನನ ತಂದೆ ಗೊತ್ತಲ್ವಾ? ತಾಯಿಗೆ ಗೊತ್ತಲ್ವಾ? ಇವನೊಬ್ಬ ಸ್ಪೆಷಲ್ ಚೈಲ್ಡ್ ಅಂತ ಗೊತ್ತಲ್ವಾ? ಮತ್ತೊಬ್ಬರನ್ನು ನೋಡುವುದಕ್ಕೂ ಈ ವ್ಯಕ್ತಿ ವ್ಯತ್ಯಾಸವಾಗಿದ್ದಾನೆ. ಒಂದು ದೊಡ್ಡ ಮರವನ್ನೇ ಒಬ್ಬನೇ ವ್ಯಕ್ತಿಯಾಗಿ ಕೆಳಗೆ ಉರುಳಿಸ್ತಾರೆ, ಸಿಂಹವನ್ನು ಬರಿ ಕೈಯಿಂದ ಸೀಳುತ್ತಾನೆ. ಇದೆಲ್ಲ ಎಷ್ಟು ದೊಡ್ಡ ಬಲವಾಗಿರುವ ವ್ಯಕ್ತಿ, ನೋಡುವುದಕ್ಕೆ ವ್ಯತ್ಯಾಸವಾಗಿರ್ಬೇಕಲ್ವಾ? ಇವೆಲ್ಲವನ್ನ ದಾಟಿ ಒಬ್ಬ ದೇವದೂತನು ಮಾತಾಡಿದ್ದಾನಲ್ವಾ? ಆ ತಾಯಿ ಹೇಳ್ದೇ ಇದ್ದಿರ್ತಾರ? ಅವರ ಅಪ್ಪ ಹೇಳ್ದೇ ಇದ್ದಿರ್ತಾರ, ತಮ್ಮ ನಿನಗೆ ಯಾಕೆ ಕೂದಲು ಬೆಳೆಸ್ತಾ ಇದೀವಂದರೆ ಈ ಕೂದಲಲ್ಲಿ ಕರ್ತನ ಜೊತೆಗಿರುವಂತಹ ಒಡಂಬಡಿಕೆ ಇದೆ, ನೀನು ನಾಜೂರನಾಗಿರಬೇಕು, ನೀನು ನಾಜೂರಿಯ ವ್ರತವನ್ನು ಕಾಪಾಡಿಕೊಳ್ಳಬೇಕು, ಜೀವನ ಪರ್ಯಂತರ ನಾಜೂರನಾಗಿರಬೇಕು, ದ್ರಾಕ್ಷಿಯಲ್ಲಿ ಮಾಡಲ್ಪಟ್ಟ ಯಾವುದನ್ನು ನೀನು ಸೇವಿಸಬಾರದು, ಕೂದಲನ್ನು ಕಟ್ ಮಾಡಬಾರದು ಅಂತ ಹೇಳ್ಕೊಟ್ಟಿದ್ರಲ್ವಾ? ಹಾಗಾದರೆ ಇದರ ಕುರಿತು ಅವರು ಚಿಂತೆ ಮಾಡಲಿಲ್ಲ. ನೀನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಒಬ್ಬ ದೇವದೂತನನ್ನು ಸಂಧಿಸಿ ನೀನು ಇಸ್ರಾಯೇಲ್ ಜನಗಳನ್ನು ಫಿಲಿಷ್ಟಿಯರ ಕೈಯಿಂದ ಕಾಪಾಡುತ್ತೀಯ ಅಂತ ಹೇಳಿದ್ರಲ್ಲ, ಅವರು ಕಾಪಾಡಿದ ಹಾಗೆ ಎಲ್ಲೂ ಕಾಣಲ್ಪಡಲಿಲ್ವಲ್ಲ? ಅವರು ಮಾಡಿದ ಜಗಳ, ಅವರು ಫಿಲಿಷ್ಟಿಯರನ್ನು ಕೊಂದದ್ದು ಎಲ್ಲವೂ ಕೂಡ ತನ್ನ ಸ್ವಂತ ಕಾರ್ಯಕ್ಕಾಗಿಯೇ. ನೀವು ನೋಡಿ, ಸಂಸೋನನು ತನಗೆ ಸಿಕ್ಕಿದಂತಹ ಕೃಪೆಯ ಕುರಿತು ಚಿಂತೆ ಮಾಡಲಿಲ್ಲ. ವಸ್ತ್ರವನ್ನು ತೆಗೆಯುವುದಕ್ಕಾಗಿ ಅವರು ಹೇಳಿದ್ರು, ನಮಗೆ ಇಷ್ಟು ವಸ್ತ್ರ ವ್ಯಕ್ತಿಗಳನ್ನು ಕೊಂದು ಆ ವಸ್ತ್ರಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ಹೇಳಿದ್ರಿಂದ ಅವನು ಒಂದು ಜಗಳವನ್ನು ಮಾಡ್ದ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 19-20 ವಾಕ್ಯವೂ ಹೇಳುತ್ತದೆ. ಕರ್ತನ ಆತ್ಮನ ಅವನ ಮೇಲೆ ಇಳಿದು ಬಂದದ್ರಿಂದ ಅವನು ಅಸ್ಕಲೋನಿಗೆ ಹೋಗಿ ಅವರ ಊರಲ್ಲಿ 30 ಮಂದಿಯನ್ನು ಕೊಂದು ಅವರ ವಸ್ತ್ರವನ್ನು ತೆಗೆದುಕೊಂಡು ಬಂದು ಒಗಟನ್ನು ಬಿಚ್ಚಿದವರಿಗೆ ಆ ವಸ್ತ್ರಗಳನ್ನು ಕೊಟ್ಟು ಕೋಪವುಳ್ಳವನಾಗಿ ಹೊರಟು ತನ್ನ ತಂದೆಯ ಮನೆಗೆ ಹೋದನು. ಒಗಟನ್ನು ಹಾಕ್ತಾರೆ, ಬಲಿಷ್ಠನಿಂದ ಒಂದು ಸಮಸ್ಯೆ ಬಂತು, ಯಾರಿಗೂ ಅದಕ್ಕೆ ಉತ್ತರ ಸಿಗಲಿಲ್ಲ. ಆದರೆ ಅವನನ್ನು ಆ ಸ್ತ್ರೀಯು ಆ ಉತ್ತರವನ್ನು ಕೇಳಿ ಅದನ್ನು ಹೇಳಿದ ಕೂಡಲೇ ಸಿಟ್ಟು ಬಂತು ಅವನಿಗೆ. ಈ ಒಗಟಲ್ಲಿ ಸೋತೋದ್ರು ಅವರು. ಅವರೊಂದಿಗೆ ಒಂದು ಸವಾಲು ಹಾಕಿ ಸೋತೋದ್ರು. ತಕ್ಷಣ ಅವರು ಸವಾಲಾಗಿ ಆ ವಸ್ತ್ರ, ನಮ್ಮ ಕಾಲದಲ್ಲಿ ವಸ್ತ್ರ ಎನ್ನುವುದು ಸಾಧಾರಣವಾಗಿರುವ ವಿಚಾರ, ಆ ಕಾಲದಲ್ಲಿ ವಸ್ತ್ರ ಎನ್ನುವುದು ಒಂದು ದೊಡ್ಡ ಬಂಗಾರಕ್ಕಿಂತ ದೊಡ್ಡದು. 30 ಮಂದಿಯ ವಸ್ತ್ರ ಬೇಕು ಅಂತ ಕೇಳ್ತಾರೆ. ತಕ್ಷಣ ಕುಪಿತನಾಗಿ ಅವನೋಗಿ 30 ಮಂದಿಯನ್ನು ಕೊಂದು ಅವರ ವಸ್ತ್ರವನ್ನು ತೆಗೆದುಕೊಂಡು ಬಂದು ಇಲ್ಲಿ ಕೊಟ್ಟು ಮನೆಗೆ ಹಿಂದಿರುಗಿ ಹೋದ್ರಂತೆ. ಇದರಲ್ಲಿ ದೇವರ ಚಿತ್ತವಿದೆ. ಶತ್ರುಗಳ ಮೇಲೆ ಕ್ರಿಯೆ ಮಾಡುವುದಕ್ಕೆ ದೇವರ ಅಭಿಷೇಕ ಮಾಡಿದರೂ ಕೂಡ ಆ ಅಭಿಷೇಕವನ್ನು ಶಕ್ತಿಯು ಇಳಿದು ಬಂದರೂ ಕೂಡ ಆ ಶಕ್ತಿಯನ್ನು ತನ್ನ ಸ್ವಂತ ಕಾರ್ಯಕ್ಕೆ ಉಪಯೋಗ ಮಾಡಿದರು. ಕರ್ತನನ್ನು ನೋಡಿ, ಅದರಲ್ಲೂ ಕೂಡ ಫಿಲಿಷ್ಟಿಯರಿಗೆ ಇವನನ್ನು ಸವಾಲಾಗಿ ತೋರಿಸುವುದಕ್ಕಾಗಿ ಅವನನ್ನು ಆ ಯುದ್ಧದಲ್ಲಿ ಜಯಿಸುವಂತೆ ಮಾಡಿದರು. ಫಿಲಿಷ್ಟಿಯರ ಕೈಯಿಂದ ತಪ್ಪಿಸುವುದಕ್ಕಾಗಿ ಆ ಅಧಿಕಾರವನ್ನು ಉಪಯೋಗ ಮಾಡಿದ. ನಾನು ಮುಂಚಿತವಾಗಿ ಹೇಳಿದ್ದೆ, ನ್ಯಾಯಸ್ಥಾಪಕರ ಪುಸ್ತಕ 15ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡಿ, ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಷ್ಟಿಯರು ಅವನನ್ನು ಕಂಡು ಆರ್ಭಟಿಸಿದರು. ಯೆಹೋವನ ಆತ್ಮವು ಅವನ ಮೇಲೆ ಬಂದುದರಿಂದ ಅವನ ರೆಟ್ಟೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಣಬಿನ ಹಾಗಾದವು. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತ್ತು, ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿಬಿಟ್ಟ. ಇದು ಸ್ವಾರ್ಥಕ್ಕೆ. ಅವರನ್ನು ಕಟ್ಟಾಕಿದ್ದಾರೆ. ಸಂಸೋನನವರ ಕರ್ಕೊಂಬ, ನಾವು ಕೊಲ್ಲಬೇಕು ಎಂಬುದಾಗಿ ಕೇಳುತ್ತಾರೆ. ಕಟ್ಟಿ ಎಳಕೊಂಡು ಬರ್ತಾರೆ. ಅವನು ತಕ್ಷಣ ಅಲ್ಲಿ ದೇವರಾತ್ಮನ ಮೇಲೆ ಇಳಿದ ಕೂಡಲೇ ಕಟ್ಟುಗಳಿಂದ ಬಿಡಿಸಲ್ಪಟ್ಟ ಕೂಡಲೇ ಅವರು ಜಗಳ ಮಾಡಿದ್ರು ತನ್ನ ಸ್ವಾರ್ಥಕ್ಕಾಗಿ. ಕದವನ್ನು ಒಡೆದುಕೊಂಡು ಬಂದದ್ದು ಆ ರೀತಿಯೇ. ಹಾಗಾದರೆ ಆ ಕೃಪೆಯನ್ನು ಅವರು ಯಾವ ಸ್ಥಳದಲ್ಲೂ ದೇವರು ಯಾತಕ್ಕಾಗಿ ಕೊಟ್ಟರೋ ಅದಕ್ಕೆ ಉಪಯೋಗ ಮಾಡಲಿಲ್ಲ. ಏನು ನಡೆಯಿತು? ಸಾಯುವಾಗ ಜೊತೆ ಆ ಕೃಪೆ ಸಿಗುತ್ತದೆ. ಆ ಕೃಪೆಯನ್ನು ಅವನು ತನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡಿದ್ರಿಂದ ಸಾಯುವವರೊಂದಿಗೆ ಅವನು ಸತ್ತು ಹೋದ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕೃಪೆಯನ್ನು ವ್ಯರ್ಥವಾಗಿ ಹೊಂದುವಾಗ, ಕೃಪೆಯನ್ನು ಉಪಯೋಗಿಸದೆ ಬಿಡುವಾಗ, ಕಡೆಯವರೆಗೂ ಮರಣ ಪರ್ಯಂತರವೂ ಕೂಡ ಕರ್ತನು ಯಾತಕ್ಕಾಗಿ ಅವನನ್ನು ಅಭಿಷೇಕ ಮಾಡಿದರೋ ಆ ಉದ್ದೇಶವನ್ನು ಪರಿಪೂರ್ಣವಾಗಿ ಅವನು ನೆರವೇರಿಸಲಿಲ್ಲ. ಇಸ್ರಾಯೇಲ್ ಜನಗಳನ್ನು ಫಿಲಿಷ್ಟಿಯರ ಕೈಗೆ ನೀಗಿಸಿ ಬಿಡಿಸಲಿಲ್ಲ.
ಅವನು ಸ್ವಾರ್ಥ ಕಾರ್ಯಕ್ಕಾಗಿ, ಸ್ವಂತ ಕಾರ್ಯಕ್ಕಾಗಿಯೇ ಅದನ್ನು ಉಪಯೋಗ ಮಾಡಿದ. ಆದ್ದರಿಂದ ಮೊದಲು ನೋಡಿ, ತನ್ನ ಬಲವನ್ನು ಕಳಕೊಂಡ, ಯಾವ ಸ್ಥಳದಲ್ಲಿ ಅವನನ್ನು ಕಂಡು ಭಯಪಟ್ಟರೋ ಪರಿಹಾಸ್ಯಕ್ಕೆ ಒಳಗಾದ, ದೃಷ್ಟಿಯನ್ನು ಕಳಕೊಂಡ, ಸಾಯುವವರೊಂದಿಗೆ ಸತ್ತು ಹೋದ. ಇದುವೇ ಅಂತ್ಯದಲ್ಲಿ ಕೃಪೆಯನ್ನು ಕಳಕೊಂಡವನ ಸ್ಥಿತಿ. ಅದೇ ಸಂಸೋನನನ್ನು ಹಾಸ್ಯಾಸ್ಪದವಾಗಿ ನೋಡುವಂತಾಯಿತು. ಅದೇ ಸಂಸೋನನನ್ನು ಸಹಾಯವನ್ನು ಹುಡುಕುವವನಾಗಿ ನೋಡ್ತೀವಿ. ಅದೇ ಸಂಸೋನನನ್ನು ದೃಷ್ಟಿ ಕಳಕೊಂಡವನಾಗಿ ನೋಡುತ್ತೇವೆ. ತಲೆಯನ್ನು ಬೋಡಿಸಿ ಎಲ್ಲರೂ ಆಟದ ವಸ್ತು ನೋಡುವ ಹಾಗೆ ನೋಡಿದರು. ಒಂದು ಕಾಲದಲ್ಲಿ ಭಯಪಟ್ಟವರು ಆರುಭಟ ಮಾಡಿ ಸಂಸೋನನನ್ನು ಈ ರೀತಿಯಾಗಿ ನೋಡುವುದನ್ನು ನಾವು ನೋಡ್ತೀವಿ. ಕಾರಣ ಏನು? ಕರ್ತನ ಕೃಪೆಯನ್ನು, ಕರ್ತನು ಅವರಿಗೆ ಕೊಟ್ಟಂಥ ಕರುವಿಕೆಯನ್ನು ಅವರು ನೆರವೇರಿಸಲಿಲ್ಲ, ಮಾಡಲಿಲ್ಲ. ಕೃಪೆಯನ್ನು ಹೊಂದಿದ, ಅದನ್ನು ಬೇರೆ ಕೆಲವೊಂದು ಕಾರ್ಯಗಳಿಗೋಸ್ಕರವಾಗಿ ಉಪಯೋಗ ಮಾಡಿದ. ದೇವರು ಬಯಸಿದ ರೀತಿ ಅವರು ಅದನ್ನು ಉಪಯೋಗ ಮಾಡಲಿಲ್ಲ. ಅದು ಅಷ್ಟು ದೊಡ್ಡ ಪರಿಣಾಮವನ್ನು ಏರ್ಪಡಿಸಿತು. ಸಾಯುವವರೊಂದಿಗೆ ಸತ್ತ, ನೀತಿವಂತರೊಂದಿಗೆ ಸತ್ತ ಅವನು, ಫಿಲಿಸ್ಟಿಯರೊಂದಿಗೆ ಸತ್ತು ಹೋದ. ಮುಂದಿನ ಕಾರ್ಯವನ್ನು ನೋಡ್ತೀವಿ. ಕೃಪೆಯನ್ನು ವ್ಯರ್ಥವಾಗಿ ಉಪಯೋಗ ಮಾಡಿದಂತಹ ಸೌಲನು ನಿಮಗೆ ಗೊತ್ತು. ಆ ದಿನದಲ್ಲಿ ಅರಸರು ಇಲ್ಲದೇ ಇದ್ದರೂ ಸಂಸೋನನೇ ಕೊನೆಯ ನ್ಯಾಯಸ್ಥಾಪಕ. ಅದಾದ ನಂತರ ಅರಸರು ಇಲ್ಲ. ಆಗ ಎಲ್ಲರೂ ಹೋಗಿ ಕೇಳುತ್ತಾರೆ, ನಮಗೊಬ್ಬ ಅರಸನು ಬೇಕು ದೇಶದಲ್ಲಿ ಅಂತ ಕೇಳ್ತಾರೆ. ಆಗ ದೇವರು ಸಂವರಣ ಬಳಿ ಮಾತಾಡಿ ಒಂದು ಕತ್ತೆಯನ್ನು ಹುಡುಕಿಕೊಂಡು ಬಂದಂತಹ ಯೌವನಸ್ಥನನ್ನು ಹಿಡಿದು ಅವನನ್ನು ಅಭಿಷೇಕಿಸಿ ಅರಸನನ್ನಾಗಿ ಮಾಡಿದರು. ರಾಜನಾಗುವುದಕ್ಕೆ ಸೌಲನು ಏನಾದರೂ ಕೆಲಸ ಮಾಡಿದ್ನ ಅಂತ ನೋಡಿದರೆ ಏನು ಮಾಡಲಿಲ್ಲ. ಹಾಗಾದರೆ ಅದು ಪರಿಪೂರ್ಣವಾದ ಕೃಪೆ. ಸೌಲನು ಯಥಾರ್ಥವಾಗಿ ತನ್ನ ತಂದೆಯ ಕತ್ತೆಗಳು ಕಾಣ್ತಿಲ್ಲ ಎಂಬುದಾಗಿ ಅದನ್ನು ಹುಡುಕಿಕೊಂಡು ಬಂದ. ಕರ್ತನು ಅದೇ ಸಮಯದಲ್ಲಿ ರಾಮದಲ್ಲಿ ಸಮುವೇಲನ ಬಳಿ ಮಾತಾಡಿದ್ರು, ನಾಳೆಯ ದಿನ ಇದೇ ಗಳಿಗೆ ಒಬ್ಬ ಯೌವನಸ್ಥನನ್ನು ಬಳಿ ಕಳುಹಿಸುತ್ತೇನೆ. ಇಸ್ರಾಯೇಲರೆಲ್ಲರೂ ಅವನ ಕುತ್ತಿಗೆ ಕೆಳಗೆ ಇರುತ್ತಾರೆ. ಅವನು ನಿನ್ನ ಬಳಿ ಬರುತ್ತಾನೆ. ಅವನನ್ನು ನಿನ್ನ ಅಭಿಷೇಕ ಮಾಡಬೇಕು. ಇಸ್ರಾಯೇಲರ ಮೇಲೆ ಅರಸನಾಗಿ ಅಭಿಷೇಕ ಮಾಡಬೇಕು. ಅವನು ಅರಸನಾಗುವುದಕ್ಕೆ ಏನಾದರೂ ಯೋಗ್ಯತೆಯನ್ನು ಬೆಳೆಸ್ಕೊಂಡಿದ್ನ? ಒಂದು ಜಗಳವಾಡಿ, ಕತ್ತಿಯ ಜಗಳವಾಡಿ ನಾನು ಅರಸನಾಗಲಿದ್ದೇನೆ ಏನಾದರೂ ಪ್ರಯತ್ನ ಮಾಡಿದ್ನ? ಏನೂ ಮಾಡಲಿಲ್ಲ. ಅಕಸ್ಮಾತಾಗಿ ಬಂದ. ಕರ್ತನು ಅವರನ್ನು ಕರೆದು ಒಂದು ಅಭಿಷೇಕವನ್ನು ಕೊಟ್ಟು ಮುಂದಿನ ಸಮಯ ಅವರನ್ನು ಅರಸನಾಗಿ ಮಾಡಿದರು. ಅದು ಕೃಪೆ. ಅವನನ್ನು ಇಸ್ರೇಲ್ ಜನಗಳನ್ನು ಕಾಪಾಡುವುದಕ್ಕಾಗಿ ಒಬ್ಬ ಅರಸನಾಗಿ ಮಾರ್ಪಡಿಸಿದರು. ಒಂದು ಕೈಯಲ್ಲಿ ಈಟಿಯನ್ನು ಕೊಟ್ಟರು, ಸೈನ್ಯವನ್ನು ಕೊಟ್ಟರು. ಆ ಕಾಲದಲ್ಲಿ ಆಯುಧಗಳಲ್ಲಿ ಬಹಳ ಕಡಿಮೆ, ಆಯುಧಗಳು ಎನ್ನುವುದು ಬಹಳ ಕಡಿಮೆ. ಆ ಸಂದರ್ಭದಲ್ಲಿ ಸೌಲನ ಕೈಯಲ್ಲಿ ಈಟಿಯನ್ನು ಕೊಟ್ಟರು. ಸೌಲನು ಯೋನಾತಾನ್ ಕೈಗಳನ್ನು ಬಿಟ್ಟರೆ ಬೇರೆ ಯಾರ ಕೈಯಲ್ಲೂ ಆಯುಧ ಇಲ್ಲದೇ ಇತ್ತು ಎನ್ನುವಂತಹ ವಾಕ್ಯವನ್ನು ನಾವು ಓದುತ್ತೇವೆ. ಅದು ಎಲ್ಲವನ್ನು ಕರ್ತನು ಅವರಿಗೆ ಕೃಪೆಯಾಗಿ ಕೊಟ್ಟದ್ದು. ಈಟಿ ಆಯುಧ ಎನ್ನುವುದು ಅಧಿಕಾರವನ್ನು ಸೂಚಿಸುತ್ತದೆ. 1 ಸಮುವೇಲನ ಪುಸ್ತಕ 9ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡಿ, ನಾಳೆ ಈ ಸಮಯದಲ್ಲಿ ಬೆನ್ಯಾಮೀನ್ ದೇಶದ ಒಬ್ಬ ವ್ಯಕ್ತಿಯನ್ನು ನಾನು ನಿನ್ನ ಬಳಿಗೆ ಕಳುಹಿಸುತ್ತೇನೆ. ಅವನು ನನ್ನ ಜನವಾಗಿರುವಂಥ ಇಸ್ರಾಯೇಲರ ಮೇಲೆ ಅಧಿಪತಿಯಾಗಿ ಅಭಿಷೇಕಿಸಲ್ಪಡಬೇಕು. ಅವನು ನನ್ನ ಜನವನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ರಕ್ಷಿಸುತ್ತಾನೆ. ಅವನಿಗೆ ಕೊಡಲ್ಪಡುವಂತಹ ಕೆಲಸ, ಈ ಕೃಪೆ ಯಾಕೆ ಕೊಡಲ್ಪಡುತ್ತದೆ, ಯಾಕೆ ಅವನನ್ನು ಅರಸನಾಗಿ ಮಾಡ್ತೀನೆಂದರೆ ಫಿಲಿಷ್ಟಿಯರ ಕೈಯಿಂದ ಅವರನ್ನು ಕಾಪಾಡಬೇಕು. ನನ್ನ ಜನಗಳಿಗಾಗಿ ಫಿಲಿಷ್ಟಿಯರೊಂದಿಗೆ ಯುದ್ಧ ಮಾಡಬೇಕು, ಅವರನ್ನು ರಕ್ಷಿಸಬೇಕು ಎಂಬುದಾಗಿ ದೇವರು ಅದಕ್ಕಾಗಿ ಅವನನ್ನು ಎಬ್ಬಿಸಿದೆ ಎಂದು ದೇವರು ಹೇಳುತ್ತಾರೆ. ಆಗ ಇವರ ಕೈಯಲ್ಲಿ ಮಾತ್ರ ಅಧಿಕಾರವನ್ನು ದೇವರು ಕೊಡ್ತಾರೆ. ಆ ದಿನದಲ್ಲಿ ಇವತ್ತಿರುವಂತಹ ದೊಡ್ಡ ಸೈನ್ಯಗಳು ಇಲ್ಲ. ಬೇರೆ ಕೈಯಲ್ಲಿ ಯುದ್ಧ ಮಾಡ್ತಾ ಇದ್ರು, ಕವಣೆಯ ಬೀಸ್ತಾ ಇದ್ರು. ಆಯುಧಗಳು ಎನ್ನುವುದು ಬಹಳ ಕಡಿಮೆ. ಒಂದು ಆಯುಧವನ್ನು ಈಟಿಯನ್ನು ತಯಾರಿಸಬೇಕೆಂದಲೂ ಕೂಡ ಫಿಲಿಷ್ಟಿಯ ರಾಜ್ಯಕ್ಕೆ ಹೋಗಿ ಮಾಡ್ಕೊಂಬರಬೇಕು. ಇದೆಲ್ಲ ವಾಕ್ಯದಲ್ಲಿ ಓದಿದ್ರೆ ಇವೆಲ್ಲ ಇರುತ್ತದೆ. ಅಂಥ ಕಾಲಘಟ್ಟಗಳಲ್ಲಿ ಯಾರ ಕೈಯಲ್ಲೂ ಇಲ್ಲದಷ್ಟು ಇವರ ಕೈಯಲ್ಲಿ ದೇವರು ಆಯುಧಗಳನ್ನು ಕೊಟ್ಟು ಘನಪಡಿಸಿದರು. ಅದು ಕೃಪೆ. ಅದು ಸತ್ಯವೇದದಲ್ಲಿ ನೋಡಿ, 1 ಸಮುವೇಲನ ಪುಸ್ತಕ 13ನೇ ಅಧ್ಯಾಯ 22ನೇ ವಾಕ್ಯ, ಯುದ್ಧ ದಿನಗಳು ಬಂದಾಗ ಸೌಲನಿಗೂ ಅವನ ಕುಮಾರನಾಗಿರುವ ಯೋನಾತಾನಿಗೆ ಮಾತ್ರವಲ್ಲದೆ ಸೌಲನೊಂದಿಗೂ ಯೋನಾತಾನನೊಂದಿಗೂ ಇರುವಂತಹ ಜನಗಳಲ್ಲಿ ಒಬ್ಬನ ಕೈಯಲ್ಲೂ ಖಡ್ಗವೂ ಈಟಿಯೂ ಇಲ್ಲದೇ ಇತ್ತು. ಅದುವೇ ಸೈನ್ಯ. ಆ ರೀತಿ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ಇವರ ಕೈಯಲ್ಲಿ ಮಾತ್ರ ದೇವರು ಈಟಿಯನ್ನು ಕೊಟ್ಟಿದ್ದು. ಯಾತಕ್ಕಾಗಿ? ಫಿಲಿಷ್ಟಿಯರ ಕೈಯಿಂದ ಇಸ್ರಾಯೇಲರನ್ನು ಕಾಯುವುದಕ್ಕಾಗಿ. ಒಬ್ಬನ ಕೈಯಲ್ಲೂ ಖಡ್ಗವಿಲ್ಲದ ಕಾಲಘಟ್ಟದಲ್ಲಿ ಇವರ ಕೈಯಲ್ಲಿ ಖಡ್ಗವನ್ನು ಕೊಟ್ಟಿದ್ದು ಯಾಕೆ? ಫಿಲಿಷ್ಟಿಯರನ್ನು ಅಟ್ಟುವುದಕ್ಕಾಗಿ. ಆದರೆ ಆ ಕೃಪೆಯನ್ನು ಅವರು ಎಲ್ಲಿ ಉಪಯೋಗ ಮಾಡಿದ್ರು ಗೊತ್ತಾ? ತಾನು ಹೊಂದಿಕೊಂಡಂತಹ ಈಟಿಯನ್ನಿಟ್ಟು
ದಾವೀದನನ್ನು ಚುಚ್ಚುವುದಕ್ಕೆ ಬೆನ್ನಟ್ಟಿದ. ತನ್ನ ಕೃಪೆಯನ್ನು ತೆಗೆದುಕೊಂಡು ವಿರೋಧಿಯನ್ನು ಬಿಟ್ಬಿಟ್ರು. ಕರ್ತನು ಅಭಿಷೇಕ ಮಾಡಿದ ತನ್ನ ಸ್ವಂತ ದೇಶದವನಾಗಿರುವ ದಾವೀದನನ್ನು ಅಟ್ಟಿದ. ಕರ್ತನು ಸೈನ್ಯ ಕೊಟ್ಟರಲ್ಲ, ಆ ಸೈನ್ಯ ಯಾತಕ್ಕಾಗಿ? ಫಿಲಿಷ್ಟಿಯರನ್ನು ಅಟ್ಟುವುದಕ್ಕೋಸ್ಕರವಾಗಿ. ಆದರೆ ಸೈನ್ಯವನ್ನು ಕರಕೊಂಡು ದಾವೀದನು ಹೋಗುವ ಸ್ಥಳದಲ್ಲೆಲ್ಲ ಬೆನ್ನಟ್ಟುತ್ತಿದ್ದನು. ಸೈನ್ಯವನ್ನು ದೇವರು ಅದಕ್ಕೋಸ್ಕರವಾಗಿಯೇ ಕೊಟ್ಟರು. ನಿನ್ನ ಕೈಯಲ್ಲಿ ಯಾರ ಕೈಯಲ್ಲೂ ಆಯುಧವಿಲ್ಲದಿರುವಾಗ ನಿನ್ನ ಕೈಯಲ್ಲೂ ನಿನ್ನ ಮಗನ ಕೈಯಲ್ಲೂ ಆಯುಧ ಕೊಟ್ಟರಲ್ಲ ದೇವರು. ಯಾಕೆ? ದೇವರೇ ಹೇಳಿದ್ರಲ್ಲ, ಫಿಲಿಷ್ಟಿಯರ ಕೈಯಿಂದ ನನ್ನ ಜನಗಳನ್ನು ಕಾಯುವುದಕ್ಕೋಸ್ಕರವಾಗಿ. ಆದರೆ ಸೌಲನು ಮಾಡಿದ್ದನ್ನು ನೋಡಿ, ಫಿಲಿಷ್ಟಿಯನು ಅಲ್ಲಿ ಬಂದು ಮಾತಾಡುತ್ತಿದ್ದಾನೆ, ಕಿರುಚುತ್ತಿದ್ದಾನೆ. ಇವರು ಗೂಡರದ ಒಳಗೆ ಬಚ್ಚಿಟ್ಟುಕೊಂಡನು, ಆಚೆ ಬರಲಿಲ್ಲ ಆ ಗೋಲಿಯಾತ್. ಆದರೆ ಆ ಖಡ್ಗವನ್ನು ಸೈನ್ಯವನ್ನು ತೆಗೆದುಕೊಂಡು ದಾವೀದನನ್ನು ಬೆನ್ನಟ್ಟುತ್ತಾ ಬರ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ದಾವೀದನೇ ಕೇಳುತ್ತಾನೆ, ರಾಜ ಸೈನ್ಯವನ್ನು, ವೀರರನ್ನು, ಸೇವಕರನ್ನು ಕರಕೊಂಡು ಈ ಹುಳುವನ್ನು ಹುಡ್ಕೊಂಡು ಬರ್ತಾ ಇದ್ದೀರಲ್ಲ, ಇಷ್ಟು ಮೈಲಿ ನಡೆದು ಒಂದು ಸಾಧಾರಣ ವ್ಯಕ್ತಿ, ಸತ್ತಂತ ನಾಯಿ ನಾನು, ನನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದೀರಾ ಅಂತ ಕೇಳಿದರು. ಒಂದು ವೇಳೆ ದಾವೀದನ ಕೊಲ್ಲಬೇಕು ಹೇಗಾದರೂ, ಕರ್ತನು ಅದಕ್ಕಾಗಿ ನಿಮ್ಮ ಕೈಯಲ್ಲಿ ಈಟಿಯನ್ನು ಖಡ್ಗವನ್ನು ಕೊಟ್ಟರು. ಇವತ್ತು ಬಹಳ ಮಂದಿ ಹಂಗೆ ಮಾಡ್ತೀವಿ. ಆ ರೀತಿ ನೋಡಿ, ಒಳ್ಳೆ ಪ್ರಸಂಗ ತಲಾಂತಿದೆ, ಒಳ್ಳೆ ವರವಿದೆ, ಒಳ್ಳೆ ದೇವರ ವಾಕ್ಯವು ನಿಮಗೆ ತಿಳಿದಿದೆ. ಯಾತಕ್ಕಾಗಿ? ನೀವು ಸೈತನನ್ನು ಅಟ್ಟುವುದಕ್ಕೆ, ಶತ್ರುವನ್ನು ಜಯಿಸುವುದಕ್ಕೆ ನೀವು ಹೊಂದಿಕೊಂಡಿರುವ ವರವನ್ನು, ಶಕ್ತಿಯನ್ನು ದಾವೀದನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀರಾ. ಒಬ್ಬರ ಮೇಲೊಬ್ಬರು ಪ್ರಯೋಗಿಸುತ್ತಿದ್ದೀರಾ. ನಿಮ್ಮ ಆಯುಧಗಳು ಒಬ್ಬರಿಗೆ ವಿರುದ್ಧವಾಗಿ ತಿರುಗುತ್ತಾ ಇದೆ. ಕರ್ತನ ಉದ್ದೇಶ ಅದಲ್ಲ, ಕರ್ತನ ಚಿತ್ತವ ಯೋಜನೆಯೂ ಅದಲ್ಲ. ನೋಡಿ, ಆ ಕೃಪೆಯನ್ನು ಹೊಂದಿಕೊಂಡು ಅದನ್ನು ಉಪಯೋಗ ಮಾಡದಿರುವುದು ಒಂದು ವಿಧ, ತಪ್ಪಾಗಿ ಉಪಯೋಗಿಸುವುದು ಮತ್ತೊಂದು ವಿಧ. ಇವರು ತಪ್ಪಾಗಿ ಉಪಯೋಗ ಮಾಡಿದರು, ದಾವೀದನನ್ನು ಬೆನ್ನಟ್ಟಿಕೊಂಡು ಓಡ್ತಾ ಇದ್ದಾರೆ. ಇವತ್ತು ಅದೇ ರೀತಿ ತಾನೇ, ಸ್ವಲ್ಪ ವಾಕ್ಯ ಓದಿರ್ತಾರೆ, ಏನಾದರೂ ಗೊತ್ತಿರುತ್ತೆ, ಇವರು ತಪ್ಪು ಅವರು ತಪ್ಪು. ಆ ರೀತಿ ತಮ್ಮ ಸ್ವಂತ ಜನಗಳನ್ನೇ ಕರ್ತನು ಏರ್ಪಡಿಸಿಟ್ಟಿರುವಂತಹ ಮನುಷ್ಯರನ್ನು ಅಟ್ಟುತ್ತಿರುತ್ತಾರೆ. ತಪ್ಪಾಗೇ ಇರಲಿ, ಕರ್ತನು ಅವರನ್ನು ತಿದ್ದುತ್ತಾರೆ. ಹಾಗಾಗಿ ನಿನ್ನ ಕೈಯಲ್ಲಿ ದೇವರು, ನಿನ್ನ ನಾಲಿಗೆಯಲ್ಲಿ ವಾಕ್ಯ, ವಾರ್ತೆಗಳು, ಕೈಯಲ್ಲಿ ವರಗಳನ್ನು ಕೊಟ್ಟಿದ್ದು ಶತ್ರುವನ್ನು ಅಟ್ಟುವುದಕ್ಕಾಗಿ, ಶತ್ರುವನ್ನು ಜಯಿಸುವುದಕ್ಕಾಗಿ, ರಕ್ಷಿಸಲ್ಪಡುವ ಜನಗಳನ್ನು ರಕ್ಷಿಸುವುದಕ್ಕಾಗಿ. ಅದನ್ನಿಟ್ಟು ನಾವು ದಾವೀದನನ್ನು ಅಟ್ಟುತ್ತಿದ್ದೇವೆ. ಹಾಗಾದರೆ ಈ ಕೃಪೆಯನ್ನು ನೋಡಿ, ತಪ್ಪಾಗಿ ಉಪಯೋಗಿಸಲ್ಪಡುತ್ತಿದೆ. ಅವರು ಈಟಿಯನ್ನು ತೆಗೆದುಕೊಂಡು ದಾವೀದನ ಚುಚ್ಚುವುದಕ್ಕೆ ಬಂದರಂತೆ. ಆ ಈಟಿಯನ್ನು ಕರ್ತನು ಯಾತಕ್ಕಾಗಿ ಕೊಟ್ಟರು? ಫಿಲಿಷ್ಟಿಯನನ್ನು ಅಟ್ಟುವುದಕ್ಕಾಗಿ. 1 ಸಂವರಣ ಪುಸ್ತಕ 16ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡಿ. ಮರು ದಿವಸದಲ್ಲಿ ದೇವರಿಂದ ಬಿಡಲ್ಪಟ್ಟಂತಹ ದುಷ್ಟ ಆತ್ಮ ಸೌಲನ ಮೇಲೆ ಇಳಿಯಿತು. ಅವನು ಮನೆಯಲ್ಲಿ ಪ್ರವಾದನೆಯನ್ನು ನುಡಿಯುತ್ತಾ ಇದ್ದನು. ನೋಡಿ, ದುಷ್ಟ ಆತ್ಮ ಇಳಿಯುತ್ತದೆ. ಎಲ್ಲಿ ಪ್ರವಾದನೆ ಹೇಳ್ತಾ ಇದ್ದಾನೆ? ಮನೆಯಲ್ಲಿ ಕುಳಿತು ಪ್ರವಾದನೆ ಹೇಳ್ತಾ ಇದ್ದ. ತನ್ನ ಕೈಯಲ್ಲಿ ಸ್ವರಮಂಡಲವನ್ನು ಹಿಡುಕೊಂಡು ವಾಡಿಕೆಯ ಪ್ರಕಾರ ದಾವೀದ ನುಡಿಸುತ್ತಿದ್ದ. ಸೌಲನ ಕೈಯಲ್ಲಿ ಈಟಿ ಇದ್ದಿತ್ತು, ಕರೆಕ್ಟ್. ಆದರೆ ಯಾಕೆ ಇತ್ತು ಎನ್ನುವುದು ಮುಖ್ಯ. ಆಗ ಸೌಲನು ದಾವೀದನನ್ನು ಗೋಡೆಯೊಂದಿಗೆ ಸೇರಿ ಹೇಗಾದರೂ ಚುಚ್ಚಬೇಕು ಎಂದು ಈಟಿಯನ್ನು ಅವನ ಮೇಲೆ ಬಿಸಾಡಿದ. ಆದರೂ ದಾವೀದನು ತಪ್ಪಿಸಿಕೊಂಡು 2 ಬಾರಿ ಅವನು ತಪ್ಪಿಸಿಕೊಂಡ. ನೋಡಿದ್ರ? ಹಾಗಾದರೆ ಎಲ್ಲಿ ಉಪಯೋಗ ಮಾಡಬೇಕಾದದನ್ನು ಎಲ್ಲಿ ಉಪಯೋಗ ಮಾಡ್ತಾ ಇದ್ದೀರಾ? ಆ ರೀತಿ ಉಪಯೋಗ ಮಾಡಿಸಿದ್ದು ಯಾವುದು? ಒಂದು ದುಷ್ಟ ಆತ್ಮ. ಅದುವೇ ದೇವರು ನಿಮಗೆ ಕೊಟ್ಟಿರುವಂಥ ಕೃಪೆಯನ್ನು ವ್ಯರ್ಥ ಮಾಡುವಂಥದ್ದು, ಫಲವಿಲ್ಲದ ಸ್ಥಳದಲ್ಲಿ ಉಪಯೋಗಿಸುವಂಥದ್ದು. ಹಾಗಾದರೆ ಕೃಪೆಯನ್ನು ವ್ಯರ್ಥ ಮಾಡಬೇಡಿರಿ. 3ನೇ ವ್ಯಕ್ತಿಯನ್ನು ನೋಡಿ, ಕೃಪೆಯನ್ನು ವ್ಯರ್ಥವಾಗಿ ಹೊಂದಿದಂತಹ ಇಸ್ಕರಿಯೋತ್ ಯೂದ. ಇಸ್ಕರಿಯೋತ್ ಯೂದನನ್ನು ನೋಡಿ, ಎಲ್ಲರನ್ನ ದೇವರು ಕರೆದ ಹಾಗೆ ಅವನನ್ನು ಕರೆದನು. ಇದು ಸಿಗುವಂತಹ ಒಂದು ಭಾಗ್ಯನಯ್ಯ. ಲೋಕದಲ್ಲಿ ನೀವು ನೋಡುವುದಾದರೆ ಒಂದು ವೇಳೆ ಈ ಕರುವಿಕೆ ಸಾಧಾರಣವಾಗಿರ್ಬೋದು. ನೀವು ಪರಲೋಕದಲ್ಲಿ ಹೋಗಿ ನೋಡಿ, 12 ಬಾಗಿಲುಗಳು, 12 ಅಪೋಸ್ತಲರು ಅಲ್ಲಿ ಬಾಗಿಲುಗಳಾಗಿ ಉಪಯೋಗಿಸಲ್ಪಡುತ್ತಾರೆ. ಅವರು 24 ಮಂದಿ ಹಿರಿಯರೊಂದಿಗೆ, ಹಳೆಯ ಒಡಂಬಡಿಕೆಯಲ್ಲಿ 12 ಮಂದಿ, ಹೊಸ ಒಡಂಬಡಿಕೆಯಲ್ಲಿ 12 ಮಂದಿ, 24 ಹಿರಿಯರಲ್ಲಿ 12 ಮಂದಿಯಾಗಿ ಅವರು ಕೂತಿದ್ದಾರೆ. ಎಷ್ಟು ದೊಡ್ಡ ಭಾಗ್ಯಕ್ಕೆ, ನಿತ್ಯ ಜೀವವನ್ನು ಕೊಡುವುದಕ್ಕೆ ಅವರನ್ನು ದೇವರು ಕರೆದರು. ಕರ್ತನು ಅವನಿಗೆ ಮೇಲಾಗಿರುವ ಕರುವಿಕೆಯನ್ನು ಕೊಟ್ಟರು. ಅವನಿಗೂ ಅಧಿಕಾರವನ್ನು ಕೊಟ್ಟನು. ಅದುವೇ ಮುಖ್ಯ. ಕರ್ತನು ಅಧಿಕಾರಗಳನ್ನು ಕೊಟ್ಟರು. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 1-4 ಈ 4 ವಾಕ್ಯವನ್ನು ಓದಿ ನೋಡಿ. ಆಗ ಅವರು ತಮ್ಮ 12 ಮಂದಿ ಶಿಷ್ಯರನ್ನು ತಮ್ಮ ಬಳಿ ಬರಮಾಡಿ ಅಶುದ್ಧ ಆತ್ಮಗಳನ್ನು ಅಟ್ಟುವುದಕ್ಕೂ ಸಕಲ ವ್ಯಾಧಿಗಳನ್ನು, ಸಕಲ ರೋಗವನ್ನು ನಿವಾರಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು.
ಆ 12 ಅಪೊಸ್ತಲರ ಹೆಸರುಗಳು, ಮೊದಲನೆಯವನು ಪೇತ್ರನೆನಿಸಲ್ಪಡುವ ಸೀಮೋನನು, ಅವನ ಸಹೋದರನಾಗಿರುವ ಅಂದ್ರೆಯ, ಜೆಬದಾಯನ ಮಗನಾದ ಯಾಕೋಬ, ಅವನ ಸಹೋದರ ಯೋಹಾನ, ಫಿಲಿಪ್ಪನು, ಬರ್ತಲೋಮ, ತೋಮ, ಸುಂಕದವನಾದ ಮತ್ತಾಯ, ಅಲ್ಪಾಯನ ಮಗನಾಗಿರುವ ಯಾಕೋಬ, ತದ್ದಾಯ ಎನ್ನುವ ಹೆಸರುಳ್ಳ ಲೆಬೆಯು, ಕಾನನವನಾದಂಥ ಸೀಮೋನ, ಅವರನ್ನು ಹಿಡುಕೊಟ್ಟಂಥ ಯೂದಾಸ್. ಈ 12 ಮಂದಿ ಕೂಡ ಯೂದಾಸನ್ನು ಉಳಿದವರನ್ನ ಬಿಡಿ, ಯೂದಾಸನ್ನು ಕರ್ತನು ಕರೆದು ಅವನ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಷ್ಟು ದೊಡ್ಡ ಕೃಪೆ. ಆದರೆ ನೋಡಿ, ಆ ಒಂದು ಕೃಪೆಯನ್ನು ಕಳಕೊಂಡನು. ಅಷ್ಟು ಮಾತ್ರವಲ್ಲ, ಉಳಿದಿರುವ 11 ಮಂದಿಗೆ ಸಿಗದಿರುವ ಮತ್ತೊಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದರು. ಅವರ ಖರ್ಚು ವೆಚ್ಚಗಳ ಲೆಕ್ಕವನ್ನು, ಅವರ ಹಣಚೀಲವನ್ನು ಹೊರುವವನಾಗಿ ಅವರ ಜೊತೆಯಲ್ಲೇ ಇದ್ದನು ಎಂಬುದಾಗಿ ಹೇಳಲ್ಪಡುತ್ತದೆ. ಯೋಹಾನ 12ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡಿ, ಯೂದಾಸನು ದರಿದ್ರರ ಕುರಿತಾಗಿ ಆ ರೀತಿಯಾಗಿ ಹೇಳದೆ, ಯೇಸುವಿನ ತಲೆಯಲ್ಲಿ ಒಂದು ಪರಿಮಳ ತೈಲವನ್ನು ಒಬ್ಬಳು ಸುರಿಯುತ್ತಾಳೆ. ತಕ್ಷಣ ಹೇಳುತ್ತಾನೆ, ಅಯ್ಯೋ ಇದೆಷ್ಟೊಂದು ಕಾಸ್ಟ್ಲಿ, ಇದನ್ನೋಗಿ ಮಾರಿ ದರಿದ್ರರಿಗೆ ಕೊಟ್ಟಿದ್ದರೆ ಎಷ್ಟೊಂದು ಒಳ್ಳೆಯದಲ್ವ ಅಂತ ಹೇಳ್ದ. ಅವನು ದರಿದ್ರರಿಗೆ ಕೊಡಬೇಕು ಅಂತ ಹೇಳಲಿಲ್ಲ. ಆತನು ಕಳ್ಳನಾಗಿದ್ದುದರಿಂದಲೂ ಹಣಚೀಲವನ್ನು ಇಟ್ಟುಕೊಂಡಿರುವ ಅಧಿಕಾರವನ್ನು ಹೊಂದಿದವರಿಂದಲೂ ಇದರಿಂದ ಆ ರೀತಿ ಹೇಳಿದ. ಆ 12 ಮಂದಿ ಅವರ ಸೇವೆಯಲ್ಲಿ ಟ್ರೆಷರರ್, ಕರ್ತನು ಹಣದ ಜವಾಬ್ದಾರಿಯನ್ನು ಕಳ್ಳನು ಅಂತ ಗೊತ್ತವರಿಗೆ. ಒಬ್ಬ ಒಳ್ಳೆಯವನ ಕೈಯಲ್ಲಿ ಕೊಟ್ಟಿದ್ರೆ ಅದರ ಹೆಸರು ಕೃಪೆ ಅಂತ ಬರಲ್ಲ. ಕಳ್ಳ, ಅವನು ಮನ ತಿರುವುದಕ್ಕೆ ಒಂದು ಅವಕಾಶ. ದೇವರು ಕಳ್ಳನ ಕೈಯಲ್ಲಿ ಹಣಚೀಲವನ್ನು ಕೊಟ್ಟಿದ್ರು, ಒಂದು ಕೃಪೆ ಅಲ್ವಾ? ದೇವರಿಗೆ ಗೊತ್ತಿಲ್ಲದೆ ಇರುತ್ತಾ ಅವನು ಕಳ್ಳ ಅಂತ? ಹಾಗಾದರೆ ಆ ಕೃಪೆಯನ್ನು ಕೊಟ್ಟು ಅವನು ಮನ ತಿರುಗುವುದಕ್ಕೆ ಒಂದು ಸಂದರ್ಭ ಕೊಟ್ರಲ್ವಾ? ಆ ರೀತಿ ಇದ್ದ ಆ ಯೂದಾಸನು ಆ ಕೃಪೆಯನ್ನು ಹೊಂದಿದ್ದರೂ ಅದನ್ನು ಉಪಯೋಗಿಸಿಕೊಳ್ಳದೆ ಆತ್ಮಹತ್ಯೆ ಮಾಡಿಕೊಂಡ. ಅದುವೇ ಮುಖ್ಯ. ಅವನು ಆ ಕೃಪೆಯನ್ನು ಉಪಯೋಗಿಸಲಿಲ್ಲ. ಎಲ್ಲಾದರೂ ಹೋಗಿ ಅವರವನ್ನು ಉಪಯೋಗ ಮಾಡಿದ್ನ, ಫಲ ಕೊಟ್ಟನ, ಏನೋ ಒಂದು ಕಾರ್ಯ ಒಂದು ನಡೆದರೂ ಕೂಡ ಕರ್ತನ ಬಳಿ ಒಂದು ಐಕ್ಯತೆಯನ್ನು, ಹೊರಗೆ ಯಾಜಕರ ಬಳಿ ಒಂದು ಐಕ್ಯತೆಯನ್ನು ಇಟ್ಕೊಂಡಿದ್ದವನು. ಯೂದಾಸನ ಚರಿತ್ರೆಯನ್ನು ಓದಿ ನೋಡೋದಾದರೆ, ಆ ದಿನಗಳಲ್ಲಿ ರೋಮನ್ನರ ವಿರುದ್ಧವಾಗಿ ಕಲಹ ಮಾಡುವ ಒಂದು ಭಯೋತ್ಪಾದನೆಯ ಒಂದು ಗುಂಪಿಗೆ ಹೋದಿರಲಿ. ಆ ಗುಂಪಿಗೆ ಸೇರಿದವನೇ ಇಸ್ಕರಿಯೋತ್ ಯೂದನು. ಅವನು ಯಾಜಕರ ಗುಂಪಲ್ಲೂ ಸಂಪರ್ಕದಲ್ಲಿದ್ದ, ಆ ಭಯೋತ್ಪಾದಕರೊಂದಿಗೂ ಒಂದು ಸಂಪರ್ಕದಲ್ಲಿ ಇದ್ದ, ಯೇಸುವಿನೊಂದಿಗೂ ಸಂಪರ್ಕದಲ್ಲಿದ್ದ. ಅವನು ದೇವರು ಕೊಟ್ಟಂಥ ಕೃಪೆಯ ಕುರಿತಾಗಿ ಚಿಂತಿಸಲಿಲ್ಲ. ದೇವರು ಕೊಟ್ಟಂಥ ಕೃಪೆಗಿಂತಲೂ ಅವರನ್ನು ಮಾರಿ ಸಿಗುವ ಹಣವನ್ನು ದೊಡ್ಡದಾಗಿ ಭಾವಿಸಿದ. ಆದ್ದರಿಂದ ಆ ಕೃಪೆಯನ್ನು ಅವನು ಕಳಕೊಂಡ. ಕೃಪೆಯನ್ನು ವ್ಯರ್ಥವಾಗಿ ಕಳಕೊಂಡನು. ವ್ಯರ್ಥ ಮಾಡಿದ್ದಕ್ಕೆ ಕಾರಣ ಸಂಸೋನನು ಇಚ್ಛೆ, ಅಲಕ್ಷ್ಯ, ಸೌಲನು ಹೊಟ್ಟೆಕಿಚ್ಚು, ದಾವಿದನ ಮೇಲೆ ಹೊಟ್ಟೆಕಿಚ್ಚಿನಿಂದ ಕಳಕೊಂಡ. ಯೂದಾಸನು ಹಣದಾಸೆಯಿಂದಲೂ ಅನೇಕದ ಕೂಲಿಯಿಂದಲೂ ಅವುಗಳನ್ನು ಕಳಕೊಂಡ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಕೃಪೆಯನ್ನು ಕಳಕೊಂಡವರಿಗೆ ಏನು ಸಂಭವಿಸುತ್ತದೆ? ಕೃಪೆ ಕಳಕೊಂಡರೆ ಕರ್ತನು ಕೊಡುವಂತಹ ಒಳಿತುಗಳನ್ನು ಪಡೆದು ಅದನ್ನು ಉಪಯೋಗಿಸದೆ ಅದು ಅಲಕ್ಷ್ಯವಾಗಿರುವುದಾದರೆ ಅವರಿಗೆ ಏನು ಸಿಗುತ್ತದೆ? ಮೊದಲ ಕಾರ್ಯ, ಕತ್ತರಿಸಲ್ಪಡುತ್ತಾರೆ. ಅವರನ್ನು ಬಂದು ಕತ್ತರಿಸುತ್ತಾರೆ. ಆ ಸ್ಥಳದಿಂದ, ಆ ಸ್ಥಾನದಿಂದ ತೆಗೆದು ಬಿಡುತ್ತಾರೆ. ಕೃಪೆಯನ್ನು ವ್ಯರ್ಥವಾಗಿ ಉಪಯೋಗಿಸಿದ ಒಂದು ಅಂಜೂರದ ಮರದ ಕುರಿತಾಗಿ ದೇವರು ಮಾತಾಡ್ತಾರೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯ 6ರಿಂದ 9ರವರೆಗಿರುವಂತಹ ವಾಕ್ಯಗಳಲ್ಲಿ ಆ ಮರದ ಕುರಿತಾಗಿ ಬರೆಯಲ್ಪಟ್ಟಿದೆ. ಆಗ ಅವರು ಒಂದು ಸಾಮ್ಯವನ್ನು ಹೇಳಿದರು. ಒಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನಟ್ಟಿದ್ದನು. ನೋಡಿ, ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರಕ್ಕೆ ಸ್ಥಳ ಸಿಗುವುದೇ ಕೃಪೆ. ಆ ಸ್ಥಳದಲ್ಲಿ ದ್ರಾಕ್ಷಿತೆ ನೆಡಬೇಕು. ಕರ್ತನು ಆ ಸ್ಥಳದಲ್ಲಿ ಅಂಜೂರ ಮರವನ್ನು ನೆಟ್ಟರು. ಆ ರೀತಿಯೇ ನಮಗೂ ಆ ಕೃಪೆ ಸಿಕ್ಕಿದೆ. ಯಹೂದ್ಯರಿಗೂ ಇಸ್ರಾಯೇಲ್ಯರಿಗೂ ಕರ್ತನು ಕೊಟ್ಟಂಥ ಕೃಪೆಯಲ್ಲಿ ಅನ್ಯ ಜನಾಂಗದವರಿಗೆ ದಿನದಲ್ಲಿ ಸ್ಥಳವಿಲ್ಲ. ಇವತ್ತು ನಮ್ಮನ್ನು ದ್ರಾಕ್ಷಿಯ ತೋಟದ ಮಧ್ಯದಲ್ಲಿ ಅಂಜೂರದ ಮರವನ್ನು ನೆಟ್ಟ ಹಾಗೆ ಅನ್ಯರಾಗಿರುವ ನಮ್ಮನ್ನು ಅವರ ತೋಟದಲ್ಲಿ ದೇವರು ನೆಟ್ಟಿದ್ದಾರೆ. ವಾಕ್ಯ ಅದನ್ನೇ ಹೇಳುತ್ತದೆ. ಆಗ ಅವರು ಒಂದು ಸಾಮ್ಯವನ್ನು ಹೇಳಿದರು. ಒಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಮರವನ್ನು ನೆಟ್ಟಿದ್ದನು. ಅವನು ಬಂದು ಅದರಲ್ಲಿ ಫಲವನ್ನು ಹುಡುಕಿದಾಗ ಇಷ್ಟು ದಿನ ಅದು ಮರವಾಗುವವರೆಗೂ ಒಳಗಿತ್ತಲ್ಲ, ಅದಕ್ಕೆ ನೀರನ್ನು ಹಾಕಿದ್ದಾರೆ, ಗೊಬ್ಬರ ಹಾಕಿದ್ದಾರೆ, ಎಲ್ಲ ಕೃಪೆಯೇ. ಅದಕ್ಕೆ ಸಪ್ರೇಟಾಗಿ ಗೊಬ್ಬರ ಹಾಕಬೇಕು. ದ್ರಾಕ್ಷಿ ಗಿಡಕ್ಕೆ ಬೇರೆ ಥರ ಗಮನಿಸಬೇಕು, ಅಂಜೂರದ ಮರಕ್ಕೆ ಬೇರೆ ಥರ ಗಮನಿಸಬೇಕು. ಒಂದು ಸ್ಪೆಷಲ್ ಗಮನ, ಒಂದು ವ್ಯತ್ಯಾಸವಾದ ಒಂದು ಗಮನ ಎಲ್ಲವನ್ನು ಕೊಟ್ಟಿದ್ದರೂ ಕೂಡ ಯಜಮಾನನು ಬಂದು ಏನಾದರೂ ಫಲ ಇದೆಯಾ ಎಂಬುದಾಗಿ ಹುಡುಕಬೇಕಾದ್ರೆ ಏನೂ ಸಿಗಲಿಲ್ಲ.
ಯಾಕಂದರೆ ಆ ಕೃಪೆಯನ್ನು ಪಡೆಯುವುದು, ಬೇರನ್ನಿಟ್ಟು ನೀರನ್ನು ಎಳೆಯುವುದು ಎಲ್ಲ ಮಾಡುವುದು, ಆದರೆ ಅಲಕ್ಷ್ಯವಾಗಿ ನಿಲ್ಲುವುದು. ಆಗಾಗ ತನ್ನ ಮೇಲೆ ಬೀಳುವಂಥ ಮಳೆಯನ್ನು ಕೊಟ್ಟರೂ ಕೂಡ ಫಲ ಕೊಡದಂತಹ ವೃಕ್ಷದ ಹಾಗೆ ಕಾಣಲ್ಪಟ್ಟಿತು. ಆಗ ಆ ತೋಟಗಾರನನ್ನು ನೋಡಿ, ಇದು 3 ವರ್ಷದಿಂದ ಈ ಅಂಜೂರದ ಮರದಲ್ಲಿ ಫಲವನ್ನು ಹುಡುಕ್ತಾ ಇದ್ದೀನಿ, ಒಂದನ್ನು ಕಾಣಲಿಲ್ಲ, ಇದನ್ನು ಕತ್ತರಿಸಿ ಹಾಕು ಅಂತ ಹೇಳಿದರು. ನೋಡಿದ್ರ, ಕತ್ತರಿಸು. ಇದು ಭೂಮಿಯನ್ನು ಯಾಕೆ ಕೆಡಿಸುತ್ತದೆ? ಹಾಗಾದರೆ ಸತ್ಯವೇದ ಹೇಳುತ್ತದೆ, ಈ ಕೃಪೆಯನ್ನು ಪಡೆದು ಉಪಯೋಗಿಸದೇ ಇರುವವರು, ಫಲ ಕೊಡದೇ ಇರುವವರು, ತನ್ನನ್ನು ಮಾತ್ರವಲ್ಲದೆ ಆ ನೆಲವನ್ನು ನಾಶ ಮಾಡುತ್ತಾನೆ, ಅವನು ಇರುವಂತಹ ಸ್ಥಳವನ್ನು ಕೆಡಿಸುತ್ತಾನೆ ಎಂಬುದಾಗಿ ದೇವರ ಸತ್ಯವೇದ ತೋರಿಸುತ್ತದೆ. ಕೃಪೆಯನ್ನು ವ್ಯರ್ಥವಾಗಿ ಹೊಂದುವವರಿಗೆ ಏನು ಸಂಭವಿಸುತ್ತದೆ? ಮೊದಲು ಕತ್ತರಿಸಲ್ಪಡುತ್ತಾರೆ. ಆ ತೋಟಗಾರನನ್ನು ನೋಡಿ, ಈಗೋ 3 ವರ್ಷದಿಂದ ಫಲ ಹುಡುಕಿದೆ, ಒಂದನ್ನು ಕಾಣಲಿಲ್ಲ, ಇದನ್ನು ಕತ್ತರಿಸಿ ಹಾಕು ಎಂದರು. ಅವರ ಆ ಸ್ಥಾನದಿಂದ ಅವರು ನೀಗಿಸಲ್ಪಟ್ಟು, ಒಂದು ಪ್ರತ್ಯೇಕ ಕಾಲ ಬರುವವರೆಗೂ ದೇವರು ನೋಡ್ತಾರೆ. ಅವರ ಸ್ಥಾನದಿಂದ ನೀಗಿಸಲ್ಪಟ್ಟು ಅವನ ಸ್ಥಳದಲ್ಲಿ ಮತ್ತೊಬ್ಬನನ್ನು ದೇವರು ನೇಮಿಸುತ್ತಾರೆ. ಹಾಗಾದರೆ ಮೊದಲು ಕತ್ತರಿಸಲ್ಪಟ್ಟ ಅವರ ಸ್ಥಾನಗಳನ್ನು ಬೇರೆಯೊಬ್ಬರು ಹೊಂದುತ್ತಾರೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 20ನೇ ವಾಕ್ಯವನ್ನು ನೋಡಿ. ಕೀರ್ತನೆಗಳಲ್ಲಿ ಹೇಳಲ್ಪಟ್ಟದ್ದು, ಅವನ ವಾಸಸ್ಥಳ ಹಾಳಾಗಿ ಹೋಗುವುದು ಯೂದಾಸನ ಕುರಿತಾಗಿ. ಒಬ್ಬನು ಅದರಲ್ಲಿ ವಾಸ ಮಾಡದಿರುವನು, ಅವನ ಜವಾಬ್ದಾರಿಯನ್ನು ಮತ್ತೊಬ್ಬನು ಪಡೆಯುವನು ಎಂಬುದಾಗಿ ಬರೆಯಲ್ಪಟ್ಟದ್ದಾಗಿದೆ. ಹಾಗಾದರೆ ನಾವು ಕೃಪೆಯನ್ನು ಉಪಯೋಗ ಮಾಡಲಿಲ್ಲ ಅಂದರೆ, ನಮ್ಮ ಕಣ್ಗಳು ಕಾಣುವ ಹಾಗೆ ನಾವು ಇಡಲ್ಪಟ್ಟಂತಹ ಸ್ಥಾನ ಕೀಳಲ್ಪಟ್ಟು ನಿಮ್ಮ ಮುಂದೆಯೇ ಮತ್ತೊಬ್ಬನು ಆ ಸ್ಥಾನದಲ್ಲಿ ಇಡಲ್ಪಡುವನು. ನೀವು ಹಲವು ಕಡೆ ನೋಡಿರ್ಬೋದು, ಅದು ಫಲ ಕೊಡದೆ ಕೃಪೆಯನ್ನು ಉಪಯೋಗ ಮಾಡಿದವರಿಗೆ ಸಿಗುವಂತಹ ಒಂದು ಕಾರ್ಯ. ಅವರು ನ್ಯಾಯ ತೀರ್ಪಿನ ದಂಡನೆಯನ್ನು ಹೊಂದುತ್ತಾರೆ. ಆದಿ ಮಹಿಮೆಯನ್ನು ಕಾಪಾಡಿಕೊಳ್ಳದಿರುವ ದೇವದೂತರು, ಅವರು ಆದಿ ಸ್ಥಾನ, ದೇವರು ಪರಲೋಕದಲ್ಲಿ ಎಷ್ಟೊಂದು ದೇವದೂತರನ್ನು ಉಂಟು ಮಾಡಿದರು. ತಮ್ಮ ಆದಿ ಸ್ಥಾನವನ್ನು ಅವರು ಕಾಪಾಡಿಕೊಳ್ಳದರಿಂದ, ಕೃಪೆಯನ್ನು ಕಾದುಕೊಳ್ಳದೇ ಇದ್ದುದರಿಂದ ಪಾತಾಳದಲ್ಲಿ ದೊಬ್ಬಲ್ಪಟ್ಟು ನ್ಯಾಯ ತೀರ್ಪಿನ ದಂಡನೆಯನ್ನು ಹೊಂದಿದರು. ಯೂದನ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ತಮ್ಮ ಆದಿ ಸ್ಥಿತಿಯನ್ನು ಕಾದುಕೊಳ್ಳದೆ ತಮಗಿರುವ ವಾಸಸ್ಥಳವನ್ನು ಬಿಟ್ಟ ದೂತರನ್ನು ಮಹಾದಿನದ ನ್ಯಾಯ ತೀರ್ಪಿಗೋಸ್ಕರವಾಗಿ ನಿತ್ಯ ಸರಪಣಿಗಳಿಂದ ಕಟ್ಟಿ ಅಂಧಕಾರದಲ್ಲಿ ಕಟ್ಟಿಟ್ಟಿದ್ದಾರೆ. ನೋಡಿದ್ರ? ಹಾಗಾದರೆ ಇದುವೇ ಮುಖ್ಯ. ಸ್ಥಾನ ಹುಟ್ಟೋಗುತ್ತೆ, ಕತ್ತರಿಸಲ್ಪಡ್ತಾರೆ, ಕಟ್ಟಲ್ಪಡ್ತಾರೆ, ನ್ಯಾಯ ತೀರ್ಪಿಗೋಸ್ಕರವಾಗಿ ಇಡಲ್ಪಡುತ್ತೇವೆ. ಇಷ್ಟು ಭಯಂಕರತೆ ಇದೆ ಕೃಪೆಯನ್ನು ಅಲಕ್ಷ್ಯ ಮಾಡುವವರಿಗೆ. ಕೃಪೆಯನ್ನು ಕಾದುಕೊಳ್ಳುವುದಕ್ಕೆ ಏನು ಮಾಡಬೇಕು? ವೇಗವಾಗಿ ಹೇಳಿ ಮುಗಿಸುತ್ತೇನೆ, ಗಮನಿಸಿ. ಸತ್ಯವನ್ನು ಕೈಗೊಂಡು ಆತ್ಮದಲ್ಲಿ ಅದನ್ನು ಕಾದುಕೊಳ್ಳಿರಿ. 2 ತಿಮೋತಿಯ ಪುಸ್ತಕ 2ನೇ ಅಧ್ಯಾಯ 14ನೇ ವಾಕ್ಯ, ನೀನು ಕ್ರಿಸ್ತನ ಕುರಿತಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ನನ್ನ ಬಳಿ ಕೇಳಿರುವ ಆರೋಗ್ಯವಾದ ವಾಕ್ಯಗಳ ನಿಯಮವನ್ನು ಕೈಗೊಂಡದ್ದು, ನಿನ್ನ ಬಳಿ ಒಪ್ಪಿಸಲ್ಪಟ್ಟ ಆ ಒಳ್ಳೆಯ ಕ್ರಿಯೆಗಳನ್ನು, ಕೃಪೆಯನ್ನು ನಮ್ಮಲ್ಲಿ ವಾಸ ಮಾಡುವ ಪರಿಶುದ್ಧಾತ್ಮನಿಂದ ಕಾದುಕೋ. ಹಾಗಾದರೆ ದೇವರ ಆತ್ಮನ ನಡೆಸುವಿಕೆ ಪ್ರಕಾರ ನಡೆಯುವುದರಿಂದ ಆ ಕೃಪೆಯನ್ನು ನೀವು ಕಾದುಕೊಳ್ಳಲು ಸಾಧ್ಯ. 2ನೇದಾಗಿ, ಅಕ್ರಮವಾದ ಕಾರ್ಯಗಳಿಗೆ ದೂರವಿರಿ. ಕ್ರಮವಿಲ್ಲದ ಕ್ರಿಯೆಗಳು ನೀವು ಗುರಿ ಮುಟ್ಟುವುದನ್ನು ನಾಶ ಮಾಡುತ್ತೆ, ನಿಮ್ಮ ಕೃಪೆಯನ್ನು ಕಳಕೊಳ್ಳುವಂತೆ ಮಾಡುತ್ತೆ. 1 ತಿಮೋತಿಯ ಪುಸ್ತಕ 6ನೇ ಅಧ್ಯಾಯ 20-21ನೇ ವಾಕ್ಯ ಹೇಳುತ್ತದೆ, ಓ ತಿಮೋತಿಯನೇ, ನಿನ್ನ ಬಳಿ ಒಪ್ಪಿಸಲ್ಪಟ್ಟದ್ದನ್ನು, ಅವೆಲ್ಲವೂ ಕೃಪೆಯಿಂದ ಒಪ್ಪಿಸಲ್ಪಟ್ಟದ್ದೇ, ನೀನು ಕಾದುಕೊಂಡು ಕ್ರಮವಿಲ್ಲದ ವ್ಯರ್ಥವಾದ ಮಾತುಗಳಿಗೆ, ಜ್ಞಾನ ಎಂಬುದಾಗಿ ಸುಳ್ಳಾಗಿ ಹೆಸರು ಹೊಂದಿರುವಂತಹ ಸಿದ್ಧಾಂತಗಳಿಗೂ ದೂರವಿರು. ಇವೆಲ್ಲ ಬಂದರೆ ನಿನ್ನ ಕೃಪೆಯನ್ನು ನಾಶಪಡಿಸುತ್ತದೆ. ವ್ಯರ್ಥ ಮಾತು, ಒಬ್ಬೊಬ್ಬರನ್ನು ನ್ಯಾಯ ತೀರಿಸುವುದು, ಸುಮ್ಮನೆ ಕುಳಿತು ಬೇಡದಿರುವ ಕಾರ್ಯವನ್ನು ಮಾತಾಡುವುದು, ಅಜ್ಜಿಕತೆಗಳನ್ನು ಮಾತಾಡುವುದು, ಅನಂತರ ಜ್ಞಾನವೆನ್ನುವ ಸುಳ್ಳಾಗಿ ಹೆಸರನ್ನು ಹೊಂದಿರುವಂತಹ ವಿಪರೀತಗಳು, ಬಹಳ ಆತ್ಮಿಕ ಜ್ಞಾನಿಗಳ ಹಾಗೆ ತಮ್ಮನ್ನು ತೋರ್ಪಡಿಸಿಕೊಳ್ಳುವುದು, ಇವೆಲ್ಲ ನಿಮ್ಮ ಕೃಪೆಯನ್ನು ಕಳಕೊಳ್ಳುವಂತೆ ಮಾಡುತ್ತದೆ. ಕೆಲವರು ಅದನ್ನು ಹೊಗಳಿ ನಂಬಿಕೆಯನ್ನು ಬಿಟ್ಟು ದಾರಿ ತಪ್ಪಿ ಹೋದರು. ಕೃಪೆಯಾದದ್ದು ನಿನ್ನ ಸಂಗಡ ಇರಲಿ ಎಂಬುದಾಗಿ ಅವರು ಮುಗಿಸುತ್ತಾರೆ. ಹಾಗಾದರೆ ನೋಡಿ, ಈ ಕೃಪೆಯನ್ನು ಬರೀ ಮಾತುಗಳಿಂದಲೂ ಸಿದ್ಧಾಂತಗಳಿಂದಲೂ ಹೊಸ ಉಪದೇಶಗಳನ್ನು ತಂದು ತರ್ಕಗಳು, ಇವೆಲ್ಲವನ್ನ ಕೃಪೆಯನ್ನು ಮಟ್ಟ ಹಾಕುವುದು ಮಾತ್ರವಲ್ಲದೆ ಕೊನೆಯದಾಗಿ ಅದನ್ನು ಕ್ರಿಯೆ ಮಾಡಲಾಗದೆ ಮಾಡುತ್ತದೆ. ಕುಳಿತು ಮಾತಾಡ್ತಾನೆ ಇರ್ತಾರೆ, ಯಾವ ಕೆಲಸ ಮಾಡಲ್ಲ. ಅನಂತರ ನೋಡಿ, ಕಹಿಯಾಗಿರುವ ಬೇರು ನಮ್ಮಲ್ಲಿ ಉದ್ಭವವಾದರೆ ಅದು ಕೃಪೆಯನ್ನು ನಿರ್ಮೂಲ ಮಾಡುತ್ತೆ.
ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15-16 ವಾಕ್ಯ ಹೇಳುತ್ತದೆ, ಒಬ್ಬನು ದೇವರ ಕೃಪೆಯನ್ನ ಕಳಕೊಳ್ಳದ ಹಾಗೆ ಯಾವುದೇ ಒಂದು ವಿಷವಾದ ಬೇರು ಒಬ್ಬನಲ್ಲಿ ಚಿಗುರಿ ಅದು ಸಭೆಯನ್ನು ಕೆಡಿಸದಂತೆ ಅನೇಕರನ್ನ ನಾಶಪಡಿಸದ ಹಾಗೆ. ಹಾಗಾದರೆ ಒಬ್ಬ ಕೃಪೆಯನ್ನು ಕಳಕೊಳ್ಳುವುದು ಕಹಿಯಾದ ಬೇರು ಒಳಗೆ ಚಿಗುರಿದರೆ ಆ ಸ್ಥಳದಲ್ಲಿರುವ ಅನೇಕರನ್ನು ಅವನು ಕೆಡಿಸಿ ಬಿಡುತ್ತಾನೆ. ಅಷ್ಟು ಮಾತ್ರವಲ್ಲ, ಅವನ ಕೃಪೆಯು ಅವನನ್ನು ಬಿಟ್ಟು ನೀಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಕಡೆಯದಾಗಿ ಒಂದೇ ಒಂದು ಕಾರ್ಯ, ದುಷ್ಟ ಮನುಷ್ಯರ ವಂಚನೆಗೆ ಸ್ಥಳ ಕೊಡಬೇಡಿರಿ, ಕಿವಿಗೊಡಬೇಡಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತದೆ, ತಮಗೆ ದರ್ಶನಗಳಾದವೆಂದು ಕೊಚ್ಚಿಕೊಳ್ಳುತ್ತಾರೆ ಮತ್ತು ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ. ಆದರೆ ಕ್ರಿಸ್ತನೆಂಬ ಶಿರಸ್ಸಿನ ಹೊಂದಿಕೆಯನ್ನು ಬಿಟ್ಟವರಾಗಿದ್ದಾರೆ. ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿರಿ, ಗಮನವಾಗಿರಿ ಎಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಸುಳ್ಳು ಉಪದೇಶ, ಸುಳ್ಳಾದ ಉಪದೇಶ, ವಂಚಿಸುವಂತಹ ಮಾತು, ಇವುಗಳಿಗೆ ಕಿವಿಗೊಟ್ಟು ಕೇಳಬೇಕಾದ್ರೆ ಚೆನ್ನಾಗಿರುವಂತೆ ಇರುತ್ತೆ, ಸಂತೋಷವಾಗಿರುವಾಗಿರುತ್ತೆ. ಒಂದು ಹೊಸ ಕಾರ್ಯವನ್ನು ನಾವು ಸ್ವೀಕರಿಸಿಕೊಂಡಾಗಿರುತ್ತೆ. ಅದು ಕೊನೆಯದಾಗಿ ನೀವು ಹೊಂದಿಕೊಂಡಂಥ ಕೃಪೆಯನ್ನು ಕ್ರಿಯೆ ಮಾಡದೆ ಅದು ಮಾಡುತ್ತದೆ. ನೀವು ಚೆನ್ನಾಗಿ ಗಮನಿಸಿ ನೋಡಿ, ಈ ವ್ಯರ್ಥವಾಗಿ ಮಾತಾಡುವವರು ಇವತ್ತೆಲ್ಲ ನೀವು ಬಹಳ ನೋಡ್ಬೋದು, ಯೂಟ್ಯೂಬಲ್ಲಿ ನೋಡ್ಬೋದು, ಯಾವ ಕೆಲಸವನ್ನು ಮಾಡೋದಿಲ್ಲ, ಕರ್ತನಿಗಾಗಿ ಯಾವ ಸೇವೆಯನ್ನು ಮಾಡೋದಿಲ್ಲ, ಕುಳಿತು ಮಾತಾಡ್ತಾನೇ ಇರ್ತಾರೆ. ಅದನ್ನು ನೋಡಬೇಕಾದ್ರೆ ನೀತಿವಂತರ ಹಾಗೆ ತೋಚುತ್ತದೆ. ಆ ಮಾತುಗಳಿಗೆ ಕಿವಿಗೊಟ್ಟರೆ ನೀವು ನಿಮ್ಮ ಬಿರುದನ್ನು ಕಳಕೊಳ್ಳುತ್ತೀರಿ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ದೇವರ ಬಳಿ ಕೃಪೆಯನ್ನು ಹೊಂದುವುದು ಎಷ್ಟು ದೊಡ್ಡ ಭಾಗ್ಯ. ಅದನ್ನು ಕಳಕೊಳ್ಳದ ಹಾಗೆ ಕಾದುಕೊಳ್ಳುವುದೇ ಬಹಳ ಶ್ರೇಷ್ಠವಾದ ಕಾರ್ಯ. ಎಲ್ಲರೂ ತಲೆಗಳನ್ನು ತಗ್ಗಿಸಿ ಕರ್ತನ ಹಸ್ತದಲ್ಲಿ ಅವರು ಕೊಟ್ಟಂಥ ಕೃಪೆಯನ್ನು ಕಳಕೊಳ್ಳದ ಹಾಗೆ ಅವರು ಇವತ್ತು ಕಾಪಾಡುವ ಹಾಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚೋಣವ. ಪ್ರೀತಿ ಕೃಪೆಯಿಂದ ತುಂಬಿರುವ ಪರಲೋಕದ ತಂದೆಯೇ, ಕೃಪೆಯನ್ನು ವ್ಯರ್ಥವಾಗಿ ಹೊಂದುವ ಹಾಗೆ ಗಮನವುಳ್ಳವರಾಗಿರು ಎಂದು ನಮಗೆ ನೀವು ತಿಳಿಸಲ್ಪಟ್ಟಂತಹ ವಾಕ್ಯಕ್ಕೋಸ್ಕರವಾಗಿ ಸ್ತೋತ್ರ. ನಾವು ಹೊಂದಿಕೊಂಡಂಥ ಕೃಪೆ ಎಲ್ಲವನ್ನು ಸ್ಮರಿಸುತ್ತೇವೆ. ನಾವು ಹೊಂದಿಕೊಂಡ ಕೃಪೆ ಎಲ್ಲವನ್ನು ಉಪಯೋಗಿಸುತ್ತೇವಾ, ಅಲಕ್ಷ್ಯದಿಂದ ಇದ್ದೇವಾ ಅಥವಾ ದಾರಿ ತಪ್ಪಿದ್ದೇವಾ, ಫಲ ಕೊಡದೇ ಇದ್ದೇವಾ ಎನ್ನುವುದೆಲ್ಲವನ್ನು ಯೋಚನೆ ಮಾಡಿ ನೋಡಿ. ಕೃಪೆಯನ್ನು ನಾವು ಉಪಯೋಗಿಸುವುದಕ್ಕೂ ನಾವು ಹೊಂದಿಕೊಂಡಿರುವಂತಹ ಒಂದೊಂದು ಒಳಿತನ್ನು ಉಪಯೋಗ ಮಾಡುವುದಕ್ಕೂ ಭಾವನೆ ಉಳ್ಳ ಹೃದಯವನ್ನು ಕೊಡಿ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರ ಮೇಲೂ ದೇವರ ಶಕ್ತಿಯು, ಕರ್ತನ ಅಭಿಷೇಕವು ಈಗ ಇಳಿದು ಒಂದು ಭಾವನೆಯನ್ನು ಕೊಡಲಿ. ಅವರ ಕೃಪೆಯನ್ನು ಬಿಟ್ಟು ಕಳಕೊಳ್ಳುವಂತೆ ಮಾಡುವ ಯಾವ ಶಕ್ತಿಯಾಗಿರ್ಬೋದು, ಅದು ಇಚ್ಛೆಯಾಗಿದ್ದರೂ ಸರಿ, ಅಲಕ್ಷ್ಯವಾಗಿದ್ದರೂ ಸರಿ, ಹೊಟ್ಟೆ ಕಿಚ್ಚಾಗಿದ್ದರೂ ಸರಿ, ದೇವರ ಯಾವ ಒಂದು ಅನೀತಿಯ ಕೂಲಿಯಾಗಿದ್ದರೂ ಸರಿ, ಲೋಕದ ಒಂದು ಕಾರ್ಯವಾಗಿದ್ದರೂ ಸರಿ, ಯಾವ ಒಂದು ಕಾರ್ಯವೂ ಅವರ ಕೃಪೆಯನ್ನು ಕಳಕೊಳ್ಳುವಂತೆ ಮಾಡದ ಹಾಗೆ ಕರ್ತನು ಅವರ ಪ್ರತಿಯೊಬ್ಬರನ್ನು ಕಾಪಾಡಿಕೊಳ್ಳಿರಿ. ನಯವಂಚಕವಾಗಿ ಮಾತಾಡುವವರ ಮಾತುಗಳಿಗೂ ಬೇಡದಿರುವಂತಹ ವ್ಯರ್ಥ ಮಾತುಗಳಿಗೂ ನಮ್ಮ ಪಾದಗಳನ್ನು ತಪ್ಪಿಸಿ ಕಾಪಾಡಿರಿ. ಕರ್ತನ ಹಸ್ತದಲ್ಲಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ನಾನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ದೇವರು ನಮಗೆ ಕೃಪೆಯಾಗಿ ಕೊಟ್ಟಿರುವಂತಹ ಕೃಪೆಗಳನ್ನು ಕೊನೆಯವರೆಗೂ ಕಾಪಾಡಿಕೊಳ್ಳುವ ಹಾಗೆ ದೇವರ ಬರುವಿಕೆಯಲ್ಲಿ ದೇವರೇ ನಾವು ಸತ್ಯವಂತರಾಗಿ ನಂಬಿಗಸ್ತರಾಗಿ ನಾವು ನಿಲ್ಲುವುದಕ್ಕೂ ನೀವು ನಮಗೆ ಕೃಪೆಯನ್ನು ಕೊಡಿ. ಮುಂದುವರೆದು ನಮ್ಮ ಸಂಗಡ ಮಾತಾಡಿ ಪ್ರತಿ ವಾರ ನಮ್ಮ ನಡೆಸುವಂತಹ ದೇವರು ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ಕರ್ತನ ಹಸ್ತದಲ್ಲಿ ಎಲ್ಲವನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ನಿಜವಾಗಿ ಈ ದಿನದ ಕಾರ್ಯಕ್ರಮವನ್ನು ದೇವರ ಆಶೀರ್ವಾದ ಮಾಡಿಕೊಟ್ರು. ಕೃಪೆಯನ್ನು ಆಧರಿಸಿರಿ, ಕೃಪೆಯನ್ನು ಮಾತ್ರ ಕಳಕೊಳ್ಳಬೇಡಿ, ಮಿಸ್ಯೂಸ್ ಮಾಡ್ಕೋಬೇಡಿ. ಅವುಗಳು ಪ್ರತಿಯೊಂದೊಂದನ್ನು ದೇವರ ಬಳಿ ಲೆಕ್ಕ ಒಪ್ಪಿಸಬೇಕು ಎನ್ನುವುದನ್ನು ಮನದಲ್ಲಿಟ್ಟುಕೊಳ್ಳಬೇಕು. ಮುಂದಿನ ವಾರ ನಾವು ಭೇಟಿಯಾಗುವಾಗ ಮತ್ತೊಂದು ಸಂದೇಶದೊಂದಿಗೆ ನಾವು ಸಂಧಿಸೋಣ. ಅಲ್ಲಿಯವರೆಗೂ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.